श्रीचक्रराज सिंहासनेश्वरी अखिल चराचर ज्ञान विद्येश्वरी ओंकार रूपिणी आदि महेश्वरी श्री स्वर्णमुखी माता मनसा स्मरामि। ಶಂಕರಯ್ಯ, ಒಂದ್ ನಿಮಿಷ ನಿಂತ್ಕೊಳ್ಳಯ್ಯ, ಬರ್ತೀನಿ ತಾಳು. ನನ್ ಕೆಲಸದ ವಿಚಾರ ಏನಾಯ್ತು? ಅದಕ್ಕೆ ಯಾಕೆ ಅಷ್ಟೊಂದು ಅರ್ಜೆಂಟು? ನನ್ನ ಕಷ್ಟ ನಿನಗೆ ಹೇಗೆ ಅರ್ಥವಾಗ್ಬೇಕು? ಅಡಿಗೆ ಕೆಲಸಕ್ಕೆ ಅಂತ ಬಂದೆ, ಆದ್ರೆ ಅದೊಂದೇ ಆಗಿದ್ರೆ ಪರವಾಗಿಲ್ಲ. ಈ ಅಡಿಗೆ ಕೆಲಸ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನನಗೆ ಸಾಕಾಗಿ ಹೋಗಿದೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತಾರಲ್ಲ ಆ ತರ ಮನೆ ಹೆಸರು ಶಾಂತಿ ನಿವಾಸ, ಒಳಗಡೆ ಬರೀ ಅಶಾಂತಿನೇ ತುಂಬಿದೆ. ಹೋಟ್ಲಲ್ಲಿ 10 ಜನ ಕೈ ಕೆಳಗಡೆ ಕೆಲಸ ಮಾಡೋದು ಬೇಡ, ಒಂದೇ ಯಜಮಾನರ ಕೆಲಸ ಮಾಡೋಣ ಅಂತ ಬಂದ್ರೆ ಇಲ್ಲಿ ಮನೇಲಿರೋರೆಲ್ಲ ಅವ್ರಿಗೆ ಅವರೇ ಯಜಮಾನರುಗಳು. ಈಗ ಅನಿಸ್ತಾ ಇದೆ ಹೋಟ್ಲ ಕೆಲಸನೇ ಎಷ್ಟೋ ಪರವಾಗಿಲ್ಲ ಅಂತ. ಅಯ್ಯ, ಬಾಣ್ಲೆಯಿಂದ ಹಾರಿ ಬೆಂಕಿಗೆ ಬಿದ್ದಾಗಿದ್ಯಪ್ಪ ನನ್ನ ಪರಿಸ್ಥಿತಿ. ಅರ್ಜೆಂಟಾಗಿ ಕೆಲಸ ಹುಡುಕೊಡೋ. ಕೆಲಸ ಏನೋ ಒಂದಿದೆ, ಆದ್ರೆ ಸಂಬಳ ಕಡಿಮೆ. ಇಲ್ಲೇನ್ ಮಹಾ ಕೊಡ್ತಾರೆ, ತಿಂಗಳಿಗೆ 300 ರೂಪಾಯಿ, 2 ಹೊತ್ತು ಊಟ ಅಷ್ಟೇ ಅಲ್ಲಯ್ಯ. ದಿನ ಶಿವರಾತ್ರಿ ಬೇರೆ ಕಣಪ್ಪ. ಶಿವರಾತ್ರಿನ? ಹೂನಯ್ಯ, ಹಗಲು ರಾತ್ರಿ ತಿಗಣಿಗಳ ಹಾಗೆ ರಕ್ತ ಹೀರ್ಬಿಡ್ತಾರಪ್ಪ. ಅವರು ತಿಂಗಳಿಗೆ 250 ರೂಪಾಯಿ ಮಾತ್ರ ಕೊಡ್ತಾರೆ. ಊಟ ತಿಂಡಿ ಎಲ್ಲ ಅಲ್ಲೇ, ನೀನ್ ನೆಮ್ಮದಿಯ ಮಲ್ಕೊಳ್ಳಬಹುದು. ನಡೀರಿ ಮೊದ್ಲು ಹೋಗೋಣ. ಬಾಕಿ ತಗೊಂಬಾರಯ್ಯ. ಬಾಕಿನ? ತಿಂಗಳ ಮೇಲೆ 3 ದಿವಸ ಕೆಲಸ ಮಾಡಿದೀನಿ. 3 ದಿನ ಸಂಬಳ ಹೋಯ್ತು. ಮೊದಲಿನಿಂದ ದೂರ ಹೋಗ್ಬೇಕು. ನನ್ನ ಜೀವನದಲ್ಲಿ ಈ ಮನೆ ಇರೋದಕ್ಕೆ ಇಂತಳೆ ಹಾಕಿ ಮಲ್ಕೊಲ್ಲಪ್ಪ. ನಡೀರಿ ಹೋಗೋಣ. ಪಾಪ ಇನ್ನ ಮುದುಕನ ಪಾಡು ನಾಯಿ ಪಾಡು. ವಿಶ್ವ ವಿಶ್ವ ವಿಶ್ವ. ಅಯ್ಯೋ, ಬೆಳಿಗ್ಗೆನೆ ಯಾಕಪ್ಪ ಬಡ್ಕೋತಿದ್ದಾರೆ? ವಿಶ್ವ, ಅಯ್ಯೋ, ಏನಾಯ್ತು ಇವ್ರಿಗೆ? ಲಲಿತಾ, ಏ ಲಲಿತಾ, ಅಪ್ಪ ಕರಿತಿರೋದು ಕೇಳಿಸ್ತಾ ಇಲ್ವೇನೆ ನಿನಗೆ? ನಿಮ್ಗೂ ಕೇಳಿಸ್ತಿದ್ಯಲ್ಲ, ನೀವೇ ಹೋಗಿ ನೋಡ್ರಿ.
ನಿನಗೆ ಯಾವತ್ತು ಬುದ್ಧಿ ಬರುತ್ತೋ ಆ ದೇವರಿಗೇ ಗೊತ್ತು. ಯಾಕಪ್ಪ? ಅಲ್ಲಯ್ಯ, ಬೆಳಿಗ್ಗೆ ಬೇಗ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ರು ಅಂತ ಚಿಕ್ಕ ವಯಸ್ಸಿನಿಂದ ಹೇಳ್ತಾನೆ ಇದ್ದೀನಿ. ನೀನು ಆದಷ್ಟು ಬೇಗ ಹೇಳೋದಕ್ಕೆ ಪ್ರಯತ್ನಿಸ್ತಾನೆ ಇದ್ದೀನಪ್ಪ. ಬೇಗ ಕಲ್ತ್ಕೊಂಡ್ಬಿಡ್ತೀನಿ. ನೀನ್ ಕಲ್ತ್ಕೊಂಡ್ ಹಾಗೇನೆ ಗಿಡವಾಗಿ ಬಗ್ಗುದ್ದು ಮರವಾಗಿ ಬಗ್ಗುತ್ತೇನೋ. ಬೆಳಿಗ್ಗೆ ಇದನ್ನ ಹೇಳಕ್ ಕರೆದ್ರಾ? ಲೋ ವಿಶ್ವ, ನಿಮ್ ಮುದುಕನಿಗೆ ಒಂದು ಕಪ್ ಕಾಫಿ ಸಿಗುತ್ತೇನೋ ಅನ್ನೋ ಆಸೆಯಿಂದ ಕಣೋ ಕರೆದಿದ್ದು. ಕಾಫಿನಾ? ಇಷ್ಟು ತಾದ್ರೂ ಅಡಿಗೆ ಭಟ್ಟ ಕಾಫಿ ಕೊಟ್ಟಿಲ್ವಾ ನಿಮಗೆ? ಅವನು ಕೊಟ್ಟಿದ್ರೆ ನಿನ್ನೆ ಯಾಕೋ ಕರಿತಿದ್ದೆ. ಅವನು ಕೆಲಸ ಬಿಟ್ಟು ಓಡ್ ಹೋಗಿದ್ದಾನೆ ಅಂತ ಅನ್ಸುತ್ತೆ. ಕೆಲಸ ಬಿಟ್ಟು ಓಡೋದ್ನ? ಅದ್ಯಾಕೋ ಆಕಾಶ ತಲೆ ಮೇಲೆ ಬಿದ್ದವನಾಗ ಆಡ್ತೀಯಾ? ನಮ್ ಕಾಲದಲ್ಲಿ ಸೊಸೆಂದ್ರು ತಗ್ಗಿ ಬಗ್ಗಿ ಮನೆ ಮಕ್ಕಳ ತರ ಎಲ್ಲ ಕೆಲಸನೂ ನೋಡ್ಕೊಳ್ಳೋರು. ಈಗಿನ ಕಾಲದ ಹುಡುಗಿಯರು ಅವ್ರ್ಯಾಕೆ ಮನೆ ಮಕ್ಕಳ ತರ ಇರ್ತಾರೆ? ಅವ್ರಿಗಂತೂ ನಾನು ಹೇಳಕ್ ಆಗಲ್ಲ. ಅದಕ್ಕೆ ನಿನ್ನ ನೆಬಿಸಿ ತೊಂದರೆ ಕೊಟ್ಟೆ. ವಿಶ್ವ, ಈ ಪೆಟ್ಟಿಗೆನ ಸ್ವಲ್ಪ ಒಳ ತಳ್ತೀಯಾ? ಅಪ್ಪ, ಇಂಥ ಒಡೆ ವಸ್ತುಗಳನ್ನ ಮನೇಲಿ ಇಡೋದು ಬೇಡ, ಮನೇಲಿ ಇಡೋದು ಬೇಡ ಅಂತ ನಾನು ಎಷ್ಟು ಸಲ ನಿಮ್ಗೆ ಹೇಳಿದ್ದೀನಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ಮೊದಲು ಬ್ಯಾಂಕ್ಗೆ ತಗೊಂಡೋಗಿ ಸೇಫ್ ಲಾಕರ್ನಲ್ಲಿ ಇಡಿ. ಲೋ ವಿಶ್ವ, ಒಡವೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಈ ಮುದುಕನ್ ಕಾಫಿ ಕೊಡೋ ಬಗ್ಗೆ ತಲೆ ಕೆಡಿಸ್ಕೋ. ಲೇ, ಗಂಟೆ 8 ಆಯ್ತು. ಅಡಿಗೆ ಭಟ್ಟ ಒಂದ್ ತೊಟ್ಟು ಕಾಫಿನೂ ತಂದು ಕೊಟ್ಟಿಲ್ಲ. ಒಂದ್ ವೇಳೆ ಅವನು ಇದಾನೋ ಹೊರಟೋದ್ನೋ. ಯಾಕೆ ಬೆಳಬೆಳಗ್ಗೆ ಇಂಥ ಅಪಶಕನ ನುಡಿತೀರಾ? ಅಯ್ಯೋ ದೇವ್ರಿ, ಅದ್ ಯಾವ ಬಾಯಲ್ಲಿ ಹೇಳಿದ್ರೋ ಏನೋ. ನಿಜವಾಗ್ಲೂ ಅಡಿಗೆ ಅವ್ನು ಹೊರಟೋಗಿದ್ದಾನೆ. ಈಗ ಏನ್ ಮಾಡೋದು? ಸ್ವಾತಿ, ಏ ಸ್ವಾತಿ, ಬಂದೆ. ಏನ್ ಚಿಕ್ಕಮ್ಮ? ಸ್ವಲ್ಪ ಬೇಗ ಕಾಫಿ ಮಾಡ್ಕೊಂಡು ಬರ್ತೀಯಾ? ಯಾಕೆ ಚಿಕ್ಕಮ್ಮ, ಭಟ್ರು ಕೊಡ್ಲಿಲ್ವಾ? ಭಟ್ಟನಾ? ಇನ್ನೆಲ್ಲಿ ಭಟ್ಟನೆ, ಅವ್ನು ಯಾವಾಗ್ಲೂ ಹಾಳಾಗ್ ಹೋದ. ಸ್ವಲ್ಪ ಬೇಗ ಕಾಫಿ ಮಾಡ್ಕೊಂಡು ಬರ್ತೀಯಾ? ಸರಿ ಚಿಕ್ಕಮ್ಮ. ಲೇ ಸ್ವಾತಿ, ಅಲ್ಲಿ ಪಾಚಿ ಕಟ್ಕೊಂಡು ನಿಂತಿರೋದು ಗೊತ್ತಿಲ್ವೇನೆ? ಅಷ್ಟು ನೋಡ್ಕೊಂಡು ಹೋಗಕ್ಕಾಗಲ್ವಾ ನಿಂಗೆ? ಮರ್ತೋಯ್ತು ಚಿಕ್ಕಮ್ಮ. ಆ ದೇವ್ರು ನಿನ್ನ ಕಣ್ ಕೊಟ್ಟಿದಾನಲ್ಲ, ಅದನ್ನು ಮರ್ತ್ಬಿಟ್ಯಾ? ಅಯ್ಯೋ ರಾಮ. ಅಕ್ಕ, ವಿಷಯ ಗೊತ್ತಾಯ್ತಾ? ಗೊತ್ತಾಯ್ತು ಕಣೆ. ರಾತ್ರಿಯಿಂದ ಈ ಮಂಡಿ ನೋವು ನನ್ನ ಪ್ರಾಣ ಹಿಂಡ್ತಾ ಇದೆ. ಕಾಫಿ ಕಾಫಿ ಕಾಫಿ, ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಕಾಫಿ. ತಾತ, ಬಿಸಿ ಬಿಸಿ ಕಾಫಿ ತಂದಿದ್ದೀನಿ, ಕುಡಿರಿ. ನನ್ಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ಏನ್ ತಾತ? ನೋಡು, ಈ ಮನೇಲಿ ದೊಡ್ಡ ಹೆಂಗಸರು ಅನ್ಸ್ಕೊಂಡವ್ರೆಲ್ಲ ಏನೂ ಗೊತ್ತಿಲ್ಲ ಗೂಬಿಗಳ ತರ ಬಿದ್ಕೊಂಡೇ ಇರ್ತಾರೆ. ಕೊನೆಗೆ ನೀನೇ ಕಾಫಿ ಮಾಡ್ಕೊಂಡು ಬರ್ತೀಯಾ ಅಂತ. ನಾನ್ ಕಾಫಿ ಮಾಡಲು ತಪ್ಪೇನಿದೆ? ಹಾ, ನಮ್ಮನೆ ಕೆಲಸ ನಾವು ಮಾಡಕ್ಕೆ ನಾಚಿಕೆ ಯಾಕೆ? ಈ ವಿಷಯನ ಅವರು ತಿಳ್ಕೊಂಡಿದ್ದಿದ್ರೆ ಈ ಸಂಸಾರ ಎಷ್ಟೋ ಚೆನ್ನಾಗೇ ಇರ್ತಿತ್ತು. ತಾತ, ದೊಡ್ಡಮ್ಮ ಚಿಕ್ಕಮ್ಮನ ಏನಾದ್ರು ಅಂದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ಏನು ಅನ್ನಲ್ಲ ಬಿಡಮ್ಮ. ದಟ್ಸ್ ಮೈ ಸ್ವೀಟ್ ತಾತ. ಕಾಫಿ ಕಾಫಿ ಕಾಫಿ, ಬಿಸಿ ಬಿಸಿ ಕಾಫಿ. ಕಾಫಿ 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 ಕಾಫಿ. ಚಿಕ್ಕಪ್ಪ ಕಾಫಿ, ಚಿಕ್ಕಪ್ಪ ಕಾಫಿ. ಚೇ, ನನ್ನ ಮೂಡ್ನೆಲ್ಲ ಹಾಳು ಮಾಡ್ಬಿಟ್ಟೆ. ಎಂತ ಸುಮಧುರವಾದ ರಾಗ ಉದಿ ಆಗ್ತಾ ಇತ್ತು. ಇಟ್ ಇಸ್ ವೆರಿ ಬ್ಯಾಡ್, ವೆರಿ ಬ್ಯಾಡ್. ಚಿಕ್ಕಪ್ಪ, ಇದು ಒಂದ್ ರಾಗನ? ಚುಕ್ಕು ಬುಕ್ಕು ಅಂತ ಒಳ್ಳೆ ಗೂಡ್ಸ್ ಗಾಡಿ ಹೋದಾಗಿತ್ತು. ನೋಡು ಸ್ವಾತಿ, ಮ್ಯೂಸಿಕ್ ಬಗ್ಗೆ ನಿನ್ನ ಒಪಿನಿಯನ್ ನನಗ್ ಬೇಕಾಗಿಲ್ಲ. ಅಲ್ಲ, ನಿನ್ಗೆ ಸಂಗೀತದ ಬಗ್ಗೆ ಏನ್ ಗೊತ್ತಿದೆ ಅಂತ ಮಾತಾಡ್ತೀಯಾ? ಇವತ್ತಿನ ಮಾರ್ಕೆಟ್ ನಲ್ಲಿ ಯಾವ ಮ್ಯೂಸಿಕ್ ಹಿಟ್ ಆಗ್ತಾ ಇದೆ ಅನ್ನೋದು ನಿನ್ಗೇನಾದ್ರೂ ಗೊತ್ತಾ? ಫಾರ್ ಎಕ್ಸಾಂಪಲ್, ನಾರ್ಮಲ್ ಹಾಟ್ ಬಿಟ್ಟು 218 ಮೀಟರ್ ಧಕ್ 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 ತಕ್ಕದಿ ಮಿದ್ದಿಮಿ ತಕ್ಕ, ತಕ್ಕದಿ ಮಿದ್ದಿಮಿ ತಕ್ಕ, ತಕ್ಕದಿ ಮಿದ್ದಿಮಿ ತಕ್ಕ. ಈಗ ಅದೇ ಹೃದಯ ಸ್ವಲ್ಪ ಜೋರಾಗಿ ಹೊಡ್ಕೊಳ್ಳುತ್ತೆ ಅಂತ ಇಟ್ಕೋ. ಮೀಟರು 68 ತಕಿಟ 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 ಜಿನ್ ಜಿನ ಜಿನ್ ಜಿನ ಜಿನ್ ಜಿನ್ ಜಿನ ಜಿನ್ ಜಿನ ಜಿನ್ ಜಿನ್ ಜಿನ ಜಿನ್ ಜಿನ ಜಿನ್ ಜಿನ್ ಜಿನ ಜಿನ್. ಇದೆಲ್ಲ ಟೆಕ್ನಿಕಲ್ ಕಾಂಪ್ಲಿಕೇಶನ್. ನಿನ್ನಂತವ್ರಿಗೆ ಇದೆಲ್ಲ ಅರ್ಥವಾಗಲ್ಲ. ಇದಕ್ಕೆಲ್ಲ ಅದೆಷ್ಟು ಪರಿಶ್ರಮ ಪಡ್ಬೇಕು ನಿನ್ಗೆ ಗೊತ್ತಾ? ನಿಜ ಚಿಕ್ಕಪ್ಪ, ತುಂಬಾ ಪರಿಶ್ರಮ ಪಡ್ಬೇಕು. ಮೊದ್ಲು ಯಾವ್ದಾದ್ರು ಕ್ಯಾಸೆಟ್ ಅಂಗಡಿಗೆ ಹೋಗ್ಬೇಕು, ಒಳ್ಳೆ ಇಂಗ್ಲಿಷ್ ಕ್ಯಾಸೆಟ್ ಖರೀದಿ ಮಾಡ್ಬೇಕು, ಅದನ್ನ ರೂಮಿಗೆ ತಗೊಂಡ್ ಬಂದು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಕಾಪಿ ಹೊಡಿಬೇಕು. ಆಮೇಲೆ ಅದಕ್ಕೆ ಸಾಹಿತ್ಯ ಬೇರೆ ಬರೆಸ್ಬೇಕು ಅಲ್ವಾ? ಸ್ವಾತಿ, ಇದೆಲ್ಲ ಟ್ರೇಡ್ ಸೀಕ್ರೆಟ್. ಯಾರಿಗೂ ಹೇಳ್ಬೇಡ. ಹೊರಗಡೆ ಯಾರಿಗಾರು ಗೊತ್ತಾಗ್ಬಿಟ್ರೆ ಆಮೇಲೆ ನನ್ನ ಮಾರ್ಕೆಟ್ ಡೌನ್ ಆಗ್ಬಿಡುತ್ತೆ. ಆಮೇಲೆ ನನ್ನ ಮನೇಲೆ ಕೂತ್ಕೊಂಡು ತೋಡಿ ರಾಗ ಹಾಡ್ತಾ ಹಾಡ್ತಾ ಕಣ್ಣೀರ ಕೋಡಿ ತುರ್ಸ್ಬೇಕಾಗತ್ತೆ. ಚಿಕ್ಕಪ್ಪ, ನೀವ್ ಹೀಗೆ ದುಃಖ ಪಡ್ತಾ ಇದ್ರೆ ಕಾಫಿನೂ ಆರೋಗತ್ತೆ. ಮೊದ್ಲು ಕಾಫಿ ಕುಡಿರಿ.
ಚಿಕ್ಕಪ್ಪ ಮೊಟ್ಟೆ ಕುಳುಕುಳು ಅಂತ ಬೆಂದು ನೂರಾಗ್ತಿದೆ, ಮೊದಲು ಅದು ನಿಲ್ಸಿ. ಅಯ್ಯೋ ನನ್ನ ಬುದ್ಧಿಗೇನಾಯ್ತು? ಗುಳುಗುಳು 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 ಗುಳ್ಳು ಗುಳ್ಳು ತಕ್ಕದಿಮ್ಮಿ 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 ಗುಳ್ಳು 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 ತಕ್ಕದಿಮ್ಮಿ ಗುಳ್ಳು ಗುಳ್ಳು. ಕಾಫಿ 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 ದೊಡ್ಡಪ್ಪ, ಬಿಸಿ ಬಿಸಿ ಕಾಫಿ. ದೇವ್ರು ನೀನು ಚೆನ್ನಾಗಿಟ್ಟಿಲ್ಲಮ್ಮ. ಏನಮ್ಮ ಮಯೂರಿ ಕಾಫಿ ಕೊಟ್ಟಿಯಾ? ಇನ್ನೂ ಇಲ್ಲ ದೊಡ್ಡಪ್ಪ. ಬೇಡ ಬೇಡ, ಅವಳನ್ನ ಈಗ್ಲೇ ಎಬ್ಬಿಸ್ಬೇಡ. ಅವಳು ರಾತ್ರಿ 2 ಗಂಟೆ ತನಕ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ಲು, ಗೊತ್ತಾ? ಸರಿ ದೊಡ್ಡಮ್ಮ, ಕಾಫಿ ಬಗ್ಗಿಸ್ಕೊಂಬಿಡಿ. ಕಾಫಿ 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 ಆರೋಗುತ್ತೆ, ಬೇಗ ಬಗ್ಗಿಸ್ಕೊಡೆ. ಇರ್ರಿ. ಕಾಫಿ ಕಾಫಿ ಕಾಫಿ. ಚಿಕ್ಕಪ್ಪ ಕಾಫಿ ರೆಡಿ. ಥ್ಯಾಂಕ್ ಯು ಸ್ವಾತಿ. ಚಿಕ್ಕಮ್ಮ ಕಾಫಿ. ಥ್ಯಾಂಕ್ ಯು. ಚಿಲ್ಟು ಮರಿ ಎದ್ದೆಲ್ಲು ಪುತ್ತ? ಇನ್ನು ನಿದ್ದೆ ಬರ್ತಿದ್ಯಾ? ಸರಿ ಮಲ್ಗು. ಸ್ವಾತಿ, ಸ್ವಲ್ಪ ಆ ಪಾತ್ರೆ ಎಲ್ಲ ತೊಳೆದ್ಬಿಡೆ. ಸರಿ. ಜಾಣೆ. ಅಮ್ಮ, ಎಲ್ಲ ನನ್ನ ಹಣೆ ಬರಹ. ಈ ಕೆಲಸದವನು ಹೇಳ್ದೆ ಕೇಳ್ದೆ ಹಾಳಾಗಿ ಹೋಗಿದ್ದಾನೆ. ಈ ಮನೆ ಕೆಲಸ ಎಲ್ಲ ಯಾರು ಮಾಡ್ಸಾಯ್ತಾರೋ ನನ್ನ ಕರ್ಮ. ಮುಸ್ರೆ ತಿಕ್ಕಿ ಬಟ್ಟೆ ಒಗ್ಯೋಕ್ ತಾನೆ ಈ ಮನೆಗೆ ನಾನ್ ಮದುವೆ ಮಾಡ್ಕೊಂಡು ಬಂದಿದ್ದು. ಮನೇಲೇನು ಜನ ಕಮ್ಮಿ ಇದಾರ? ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಮ್ಮ. ನಮ್ ತಾಯಿ ಮನೇಲಿ ಇದ್ಯಾವ ಕಷ್ಟನೂ ಇಲ್ದೆ ಎಷ್ಟೋ ಚೆನ್ನಾಗಿದ್ದೆ. ಏನ್ ಇವರಿಬ್ರು ಮೈಸೂರು ಮಹಾರಾಜನ ಮೊಮ್ಮಕ್ಕಳು ಪ್ರಾಣಿ ವಾಸ ಮಾಡಕ್ ನೋಡ್ತಾರೆ. ಅತ್ತಿಗೆ ಈ ಸರಿನು ಬಿದ್ದಿದ್ ಸೇರಿ ಸ್ಕೋರ್ ಎಷ್ಟಾಯ್ತು? ಏಯ್ ನಾಚಿಕೆ ಆಗಲ್ಲ ನಿನಗೆ? ಬಿದ್ದಿರೋಲ್ಲ ಕೈ ಹಿಡಿದು ಎಬ್ಸೋದ್ ಬಿಟ್ಟು ತಮಾಷೆ ಮಾಡ್ತಾ ನಿಂತಿದ್ಯಾ? ನಾನೇ ಕಣೆ ಎಬ್ಬಸ್ಲಿ, ಜೀವನ ಪರ್ಯಂತ ಚೆನ್ನಾಗಿ ನೋಡ್ಕೊತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡ್ದವ್ ನಿಂತಾನೆ, ನೀನೇ ಎಬ್ಬಸ್ಕೊ. ಏ ರಾಮ ರಾಮ, ಅಯ್ಯಯ್ಯೋ ಇವ್ರಿಬ್ಬರು ಪಜಿತಿ ನೋಡಕ್ಕಾಗಲ್ಲಪ್ಪ. ಏ ನಾನು ಹೋಗ್ಬೇಕು ಬಾರೋ. ನನಗೆ ಗೊತ್ತಾಗೋಯ್ತಾಳು. ನನಗೇನು ಹೊತ್ತಾಗಲ್ವಾ? ನಾನು ಆಫೀಸ್ಗೆ ಹೋಗೋದು ಬೇಡವಾ? ನಾನು ಬರ್ತಾ ಇರೋದು ನೋಡ್ಬಿಟ್ಟು ನೀನು ಹೋಗಿ ಟಾಯ್ಲೆಟ್ ಅಲ್ಲಿ ಕೂತಿದ್ಯಲ್ಲ, ಇದು ಸಭ್ಯಸ್ಥರ ಲಕ್ಷಣನಾ? ಏ ಬರಲೇ. ನಾನೊಬ್ಬ ಸ್ಕೂಲ್ ಮೇಸ್ಟರ್ ಆಗಿ ಸ್ಕೂಲ್ಗೆ ಲೇಟ್ ಆಗಿ ಹೋದ್ರೆ ಸ್ಟೂಡೆಂಟ್ಸ್ ಮುಂದೆ ಬೆಲೆ ಇರುತ್ತಾ? ಅದಕ್ಕೆ ಗಂಟೆ ಗುಂಡಿನ. ಮತ್ತಿನ್ನೇನು, ನೀನ್ ಲೆಟ್ರಿನ್ ಒಳಗೆ ಹೋದ್ರೆ ಗಂಟೆ ಬರೋದೇ ಇಲ್ಲ. ಈ ಮನೇಲಿ ಜೀವನ ನಡೆಸೋದೇ ಕಷ್ಟ ಆಗೋಯ್ತು, ಜೊತೆಲಿ ಗುಂಡಾಗಿರಿ ಬೇರೆ. ಅಬ್ಬಬ್ಬಾ ವಾಸನೆ, ಅದೇನ್ ತಿನ್ನೋ ಅದೇನು ಕತಿಯೋ. ಇದೊಂದು ಅಡಿಗೆನಾ ಇದು? ಇಂಥ ಊಟ ಮಾಡಿಬಿಟ್ರೆ 100 ವರ್ಷ ಬದುಕೋನು 50 ವರ್ಷಕ್ಕೆ ಗೊಟ್ಟ ಕಂಡು ಬಿಡ್ತಾನೆ. ಬರೀ ಸಾರ್ ಬಿಟ್ರೆ ಬೇರೆ ತರಕಾರಿ ಗತಿನೇ ಇಲ್ವಾ? ಏನಾದ್ರು ತಂದು ಒಂದ್ ಪಲ್ಯ ಬೇಯಿಸಕ್ಕಾಗಲ್ಲ? ನೋಡಿ, ಮನೇಲಿ ಏನಿದ್ಯೋ ಅದ್ರಲ್ಲೇ ಮಾಡಿ ಹಾಕಿದೀನಿ. ಅಲ್ಲ ರೀ, ಮಾರ್ಕೆಟ್ಗೆ ತರಕಾರಿ ತರಕು ನಾವ್ ಹೆಂಗಸ್ರೆ ಹೋಗ್ಬೇಕಾ? ಬೆಳಗ್ಗೆಯಿಂದ ಸುಮ್ನೆ ಕೂತಿರ್ತಾನಲ್ಲ ನಿಮ್ ತಮ್ಮ, ಅವ್ನ್ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಕಾಗಲ್ಲ? ಏ ಸಾಯಿ ಸಾಯಿ, ಏನಣ್ಣ ಬೆಳಗ್ಗೆಯಿಂದ ರಾತ್ರಿವರೆಗೂ ರೂಮ್ ನಲ್ಲೇ ತಾಳ ತಂಬೂರಿ ಬಾರಿಸ್ತಾ ಕೂತಿರ್ತೀಯಲ್ಲ, ಮಾರ್ಕೆಟ್ಗೆ ಹೋಗಿ ತರಕಾರಿ ತರಕಾಗಲ್ವಾ? ತರಕಾರಿನ ನಾನ್ ತರೋದ? ನಾನು ಕಲಾವಿದ ಅಣ್ಣ, ಕಲಾವಿದ. ಕಲಾವಿದ್ರ ಹತ್ರ ಬರೀ ಕಲೆ ಬಗ್ಗೆ ಮಾತಾಡೋದನ್ನ ಮಾತ್ರ ಕಲ್ತ್ಕೊಳ್ಳಿ. ಕಲೆ ಬಗ್ಗೆ ಏನಾದ್ರೂ ಇದ್ರೆ ಹೇಳಿ ಮಾಡ್ತೀನಿ. ಕಲಾವಿದನಿಗೆ ಹೊಟ್ಟೆ ಹಸುವಾಗಲ್ವಾ? ಹಸಿವು ಎಲ್ರಿಗೂ ಆಗತ್ತೆ, ಆದ್ರೆ ಎಲ್ರು ಕಲಾವಿದರಾಗಕ್ಕೆ ಸಾಧ್ಯವಿಲ್ಲ. ತಂಬೂರಿಗೂ ಸೋರೆಕಾಯಿಗೂ ಬದ್ನೆಕಾಯಿಗೂ ಬೈರು ವಿರಾಗಕ್ಕೂ ವ್ಯತ್ಯಾಸನೇ ಗೊತ್ತಿಲ್ವಾ ನಿಮ್ಗೆ? ನನ್ನಂತ ಕಲಾವಿದ ಆಫ್ಟರ್ ಆಲ್ ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗೋದು ಅಂತಂದ್ರೆ ಸಪ್ತ ಸ್ವರಗಳಿಗೆ ಅವಮಾನ. ಹೋಗಿ ಹೋಗಿ ನಿನ್ನನ್ನು ಕೇಳಿದ್ವಲ್ಲ, ನಿನ್ನಂತ ಅರೆಕೊರೆ ಕಲಾವಿದ್ರು ಕಾಸಿಗೊಬ್ರು ಕೋಸರಿಗೊಬ್ರು ಬೀದಿಲಿ ಅಲಿತಿದ್ದಾರೆ. ಅಣ್ಣ, ನನ್ನ ಬಗ್ಗೆ ನೀನ್ ಇಷ್ಟೊಂದು ಕೇವಲವಾಗಿ ಮಾತಾಡ್ಬೇಡ. ಇವತ್ತಲ್ಲ ನಾಳೆ ನಾನು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಲಿಲ್ಲ, ಅವಾಗ ನೋಡು. ನೀನ್ ಆದ ನೋಡ್ಕೊಳ್ಳೋಣ. ನೀನ್ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗೋದು ಒಂದೇ, ನನ್ನ ತಲೆಯಲ್ಲಿ ಕೂದಲು ಬೆಳೆಯೋದು ಒಂದೇ. ನೋಡೋಣ. ಸುಮ್ನೆ ಗಲಾಟೆ ಮಾಡ್ಬೇಡಪ್ಪ ನೀವು. ನಾನು ಸಾಯಂಕಾಲ ಆಫೀಸ್ನ ಬರೋವಾಗ ತರಕಾರಿ ತಗೊಂಡು ಬರ್ತೀನಿ. ಸುಮ್ನೆ ಊಟ ಮಾಡಯ್ಯ. ಮನೇನಾ ಇದು? ಸಂತೆ ಸಂತೆ ಆಗಿ ಹೋಯ್ತು. ಸ್ವಾತಿ, ಎಲ್ಲಿಗೆ ಹೊರಟಿಯೇ? ಕಾಲೇಜ್ಗೆ ದೊಡಮ್ಮ. ಇವತ್ತು ಕಾಲೇಜ್ಗೆ ಹೋಗ್ಬೇಕಾ? ಮನೇಲಿ ಎಷ್ಟೊಂದು ಕೆಲಸ ಬಿದ್ದಿದೆ. ಅಯ್ಯೋ, ನನ್ಗೆ ಇವತ್ತು ಇಂಪಾರ್ಟೆಂಟ್ ಕ್ಲಾಸ್ ಇದೆ, ಹೋಗ್ಲೇಬೇಕು. ಕಾಲೇಜಿಂದ ಬಂದ್ಮೇಲೆ ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ. ಸರಿ, ಈ ಹಾಲ್ನ ಮಯೂರಿ ಕೊಟ್ಬಿಟ್ಟು ಹೋಗ. ಮಯೂರಿ
ಮಯೂರಿ ಏನಮ್ಮ, ಗಂಟೆ ಆಗ್ಲೇ 10 ಆಯ್ತು. 10 ಗಂಟೆ ಆಗೋಯ್ತಾ? ಅಯ್ಯಯ್ಯೋ. ನಂತರ ಕಾರ್ಯಕ್ರಮ ಮುಗ್ದೆ ಹೋಯ್ತಾ? ಇಲ್ಲ, ಆಕಾಶವಾಣಿಯವರು ನೀನ್ ಹೇಳಿ ಅಂತ ಕಾಯ್ತಾ ಇರ್ತಾರೆ. ತಗೋ ಹಾರ್ಲಿಕ್ಸ್ ಕುಡಿ. ನನಗೆ ಕಾಲೇಜಿಗೆ ಹೊತ್ತಾಯ್ತು, ಬರ್ತೀನಿ. ನಮಸ್ಕಾರ ಸರ್. ಸಾಹೇಬ್ರು ನೀವು ಬಂದ ತಕ್ಷಣ ನೋಡೋದಕ್ಕೆ ಹೇಳೋದು. ಹೌದಾ? ಹೌದು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಆಫ್ಟರ್ನೂನ್. ಸಾರಿ ಸರ್, ಇವತ್ತು ಆಫೀಸ್ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ನೋಡಿ ಮಿಸ್ಟರ್ ವಿಶ್ವನಾಥ್, ಇದೇ ಮಾತು ಕೇಳಿ ಕೇಳಿ ನನಗೂ ಸಾಕಾಗೋಗ್ಬಿಟ್ಟಿದೆ. ಸಾರಿ ಸರ್, ಈ ಮಾತು ಹೇಳೋಕೆ ನನಗೇ ನಾಚಿಕೆ ಆಗ್ತಾ ಇದೆ. ನೋಡಿ ಮಿಸ್ಟರ್ ವಿಶ್ವನಾಥಯ್ಯ, ನೀವು ಇದೇ ರೀತಿ ಲೇಟಾಗಿ ಬರ್ತಾ ಇದ್ರೆ ನಾನು ನಿಮ್ಮನ್ನ ಸಸ್ಪೆಂಡ್ ಮಾಡಬೇಕಾಗುತ್ತೆ. ಬೇಡಿ ಸರ್, ದಯವಿಟ್ಟು ಹಾಗೆ ಮಾಡಬೇಡಿ. ತುಂಬಾ ತೊಂದರೆ ಆಗ್ಬಿಡುತ್ತೆ. ಒಬ್ಬ ಆಫೀಸರ ನಾನೇ ಆಫೀಸ್ಗೆ 15 ನಿಮಿಷ ಮುಂಚೆ ಬಂದಿರ್ತೀನಿ. ನೀವು ಒಬ್ಬ ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿ ಪ್ರತಿದಿನ ಲೇಟಾಗಿ ಬಂದ್ರೆ ಹಾಗೆ. ಇನ್ಮೇಲೆ ಹೀಗಾಗ್ದಾಗ ನೋಡ್ಕೋತೀನಿ ಸರ್. ನಮ್ದು ದೊಡ್ಡ ಸಂಸಾರ, ಮನೇಲಿ ಕೆಲಸದವರಿಲ್ಲದೆ ತುಂಬಾ ತೊಂದರೆ ಆಗೋಗ್ಬಿಟ್ಟಿದೆ. ಇನ್ಮೇಲೆ ಕರೆಕ್ಟ್ ಟೈಮ್ ಬಂದ್ಬಿಡ್ತೀನಿ ಸರ್. ಇಟ್ಸ್ ಆಲ್ ರೈಟ್, ಹೋಗಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮ್ ಟೆಂಡರ್ ಫೈಲು ಏನ್ ಮಾಡಿದ್ರಿ? ಸ್ವಲ್ಪ ಉಸಿರಾಡೋದಕ್ಕಾದ್ರೆ ಅವಕಾಶ ಕೊಡ್ರಿ ನೀವು. ಲಕ್ಷ್ಮಣ ಬಂದೆ ಸರ್. ಬಾಯ್ಲಿ. ನೀನ್ ಕಳ್ಸಿಕೊಟ್ಟಿದ್ಯಲ್ಲ ಅಡಿಗೆ ಭಟ್ಟ, ಅವನು ಓಡೋಗ್ಬಿಟ್ಟ. ಹೌದಾ? ಅಯ್ಯೋ, ಇದ್ರಲ್ಲಿ ಅವನದೇನು ತಪ್ಪಿಲ್ಲ. ನಮ್ಮ ಮನೆ ಹಣೆ ಬರಹಣೆ ಚೆನ್ನಾಗಿಲ್ಲ. ಅದನ್ನ ಯಾರು ಬಂದರೂ ಬದಲಾಯಿಸಕ್ಕಾಗಲ್ಲ. ನೀನು ಆದಷ್ಟು ಬೇಗ ಒಬ್ಬ ಅಡಿಗೆ ಭಟ್ಟನ ನೋಡ್ಲೇಬೇಕು. ಇಲ್ಲದೆ ಹೋದ್ರೆ ದಿನ ಸಾಹೇಬ್ರ ಕೈಲಿ ನನ್ನ ಮುಖಕ್ಕೆ ಮಂಗಳಾರತಿ ಎತ್ಸ್ಕೊಳ್ಳೋದು ತಪ್ಪಲ್ಲ. ನೋಡು, ಬೇಕಾದ್ರೆ ಅವ್ನಿಗೊಂದು 50 ರೂಪಾಯಿ ಜಾಸ್ತಿ ಕೊಡ್ತೀನಿ. ಆಯ್ತು ಸರ್. ನೋಡ್ತೀಯಾ? ಈಗ ನಿಮಿಷ ಹೇಳಿ ಸರ್. ಕೃಷ್ಣ, ಯಾರಾದ್ರೂ ಮನೆ ಕೆಲಸರಿದ್ರೆ ನೋಡಿ ಹೇಳಯ್ಯ. ನಿನಗೆ 1000 ಮಕ್ಳು ವಿದ್ಯೆ ಹೇಳ್ಕೊಟ್ಟಷ್ಟು ಪುಣ್ಯ ಬರುತ್ತೆ. ಹೋದ್ ತಿಂಗಳು ಯಾರೋ ಒಬ್ಬ ಬಂದಿದ್ದಾನೆ ಅಂತ ನೀವೇ ಹೇಳಿದ್ರಲ್ಲ ಸರ್. ಅವನು ಓಡೋಗ್ಬಿಟ್ಟ ಕಣಯ್ಯ. ಬೇರೆ ಯಾರಾದ್ರೂ ಇದ್ರೆ ನೋಡಿ ಹೇಳಯ್ಯ. ಆಯ್ತು ಸರ್. ನಮಸ್ಕಾರ ತಾತ. ಓಹೋ, ನಮಸ್ಕಾರ. ಬಾ ಮಧು, ಕೂತ್ಕೋ ಕೂತ್ಕೋ. ಸ್ವಾತಿ, ಸ್ವಾತಿ. ಬಂದೆ ತಾತ. ಮಧು ಬಂದಿಲ್ಲ ನೋಡಮ್ಮ, ಪುಸ್ತಕ ತಗೊಂಡ್ ಬಾ. ಮಧು, ನೀನು ಸ್ವಾತಿ ಒಟ್ಟಿಗೆ ಓದ್ಕೊಳ್ಳೋದ್ರಿಂದಲೇ ಅವಳಿಗೂ ತುಂಬಾ ಅನುಕೂಲವಾಗುತ್ತೆ. ಅದರಲ್ಲೇನಿದೆ ತಾತ, ಸ್ವಾತಿಗೂ ಓದಿನ ಬಗ್ಗೆ ತುಂಬಾ ಆಸಕ್ತಿ ಇದೆ. ಸ್ವಾತಿ, ಸ್ವಾತಿ, ಏನ್ ದೊಡಮ್ಮ? ಒಂದಿನ ಓದ್ದೇ ಇದ್ರೆ ಪ್ರಪಂಚ ಏನು ಮುಳುಗು ಹೋಗಲ್ಲ. ಬಾ, ಒಂದ್ ಸ್ವಲ್ಪ ಕೆಲಸ ಇದೆ, ಹೇಳ್ತೀನಿ. ಬಂದೆ. ಒಂದ್ ನಿಮಿಷ. ನೋಡಿದೆ ಮಧು, ಏನೋ ಸ್ವಾತಿ ಓದಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಮನೆಗೆ ಓದ್ಕೊಳ್ಳೋಕೆ ಬರ್ತೀಯ. ಅದನ್ನು ಸಹಿಸ್ಕೊಳಕ್ಕಾಗಲ್ಲ ನಮ್ಮ ಮನೆ ಹೆಂಗಸರಿಗೆ. ಜಗತ್ತೇ ಬದಲಾದ್ರೂ ನಮ್ಮ ಮನೆ ಹೆಂಗಸರ ಮೈಗಳ ತನ್ನ ಬುದ್ಧಿ ಬದಲಾಗಲ್ಲ ನೋಡು. ಪಾಪ ಓದ್ಕೋತಿದ್ಲು, ಕರೆದು ಬಿಟ್ರು ಪೀಡೆಗಳು ಪೀಡೆಗಳು. ಈ ಬಟ್ಟೆಗಳನ್ನೆಲ್ಲ ಈಗಲೇ ಒಗ್ದು ಹಾಕ್ಬಿಡು. ಸರಿ. ನಂಗೆ ಯಾಕೋ ತುಂಬಾ ಮಂಡಿ ನೋಯ್ತಾ ಇದೆ. ತಗೋ ಈ ಸೋಪು. ಉಳಿದ ಸೋಪ್ನ ನಮ್ಮ ರೂಮ್ನಲ್ಲಿ ತಂದಿಟ್ಬಿಡು. ಸ್ವಾತಿ, ಸ್ವಾತಿ ನೋಡೆ, ನಮ್ದು ಒಂದಿಷ್ಟು ಬಟ್ಟೆ ಇದೆ, ಒಗದ್ಬಿಡೆ. ತಗೋ ಸೋಪು. ನೋಡು, ನಮ್ ಬಟ್ಟೆಗೆ ಮಾತ್ರ ಹಾಕ್ಬೇಕು. ಆಮೇಲೆ ಮಿಕ್ಕಿದ ಸೋಪ್ನ ನನ್ನ ರೂಮಲ್ಲಿ ಇಟ್ಬಿಡು. ಚಾಳೆ. ಅವನು ಬಸವ, ಅವನು ಬಸವ, ಇವಳು ಬಸವಿ, ಇವಳು ಬಸವಿ. ಅಕ್ಕ ಅಕ್ಕ, ಎಲ್ಲಿಗೆ ಹೋಗ್ತಾ ಇದೀಯ ಅಕ್ಕ? ಹೋಗಕ್ ಮುಂಚೆನೆ ಶುರುವಾಯ್ತಾ ಅಕ್ಷಕನ? ಎಷ್ಟು ಸಲ ಹೇಳಿದೀನಿ, ಎಲ್ಗಾದ್ರೂ ಹೋಗ್ಬೇಕಾರೆ ಈ ರೀತಿ ಕೇಳ್ಬಾರ್ದು ಅಂತ. ಮಗು ತಾನೇ ಕೇಳಿದ್ದು, ಏನು ಅನಾಹುತ ಆಗಲ್ಲ. ಹೋಗ್ಬಾ. ಸಾಕು ಸಾಕು, ನೀನೇನು ಅವ್ನ ಪರ ವಹಿಸ್ಕೊಂಡು ಮಾತಾಡ್ಬೇಕಾಗಿಲ್ಲ. ಇಷ್ಟೊತ್ತಿನಲ್ಲಿ ಎಲ್ಲಿ ಹೊರಟಿದ್ಯಮ್ಮ? ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆಪ್ಪ, ಬರ ಸ್ವಲ್ಪ ಲೇಟ್ ಆಗುತ್ತೆ. ಸರಿ ಸರಿ, ಬೇಗ ಬಂದ್ಬಿಡು. ಲಲಿತಾ, ಏ ಲಲಿತಾ. ಏನ್ರಿ, ಯಾರಾದ್ರೂ ಅಡಿಗೆವ್ರು ಸಿಕ್ಕಿದ್ರಾ? ನಾನು 4 ಕಡೆ ಹೇಳಿದ್ದೀನಿ, 1-2 ದಿವಸ ನೋಡೋಣ ತಾಳು. ಅಲ್ಲ ರೀ, ಆದಷ್ಟು ಬೇಗ ನೋಡ್ರಿ. ಇಲ್ಲ ಅಂದ್ರೆ ನಿಮ್ ತಮ್ಮನ ಹೆಂಡತಿ ಅವಳು ತವ್ರ ಮನೆಗೆ ಹೋಗ್ತೀನಿ ಅಂತ ಹೆದರ್ಸ್ತಿದ್ದಾಳೆ ಗೊತ್ತಾ? ಅಯ್ಯಯ್ಯ, ಒಳ್ಳೆ ಗೋಳಾಯ್ತಲ್ಲ ನಿಮ್ದು. ಅವಳ ಜೊತೆಲಿ ನೀನು ಹೊರಟೋಗು. ನನ್ ತಂದೆ ತಾಯಿ ಬದುಕಿದಿದ್ರೆ ನಾನು ಹೊರಟೋಗ್ತಿದ್ದೆ. ನಾನ್ಯಾಕ್ರಿ ನಿಮ್ಮ ಮಾತು ಕೇಳ್ಕೊಂಡು ಇಲ್ಲಿ ಬಿದ್ದಿರ್ತಿದ್ದೆ? ಅಬ್ಬಬ್ಬಬ್ಬ, ಈ ಮನೆ ಕಾಲಿಟ್ಕೊಡ್ಲೆ ಶುರು ಆಗೋಯ್ತು ಕಿರಿಕಿರಿ. ಸ್ವಾತಿ, ತಗೊಳಮ್ಮ ತರಕಾರಿ. 1 ನಿಮಿಷ ನಿಂತ್ಕೋ. ಅಪ್ಪ, ನೀವು ಪುಸ್ತಕ ಹೇಳಿದ್ರಲ್ಲ, ತಗೊಳ್ಳಿ. ಬಾಕಿ ಚಿಲ್ಲರೆ ಎಲ್ಲೋ? ನೀವು ಕೊಟ್ಟಿದ್ದು 20 ರೂಪಾಯಿ, ಅದಕ್ಕೆ 19 ರೂಪಾಯಿ ಆಯ್ತು. ಇನ್ನೂ 50 ಪೈಸೆ ಉಳ್ದಿರ್ಬೇಕಲ್ಲೋ, ಕೊಡೋರನ್ನ. ಅಲ್ಲಪ್ಪ, ಕಿಟಕಿ ಬಾಗಿಲು ಹಾಕೊಂಡು ರೂಮ್ನಲ್ಲಿ ಕೂತ್ರೆ ಹಾಗೆ, ಹೊರಗಡೆ ಗಾಳಿಲಿ ತಿರ್ಗಾಡ್ಕೊಂಡ್ ಬರಬಾರ್ದಾ? ಗಾಳಿ ಸೇವನೆ ಮಾಡ್ಕೊಂಡೇ ಬದುಕಬೇಕು. 7 ಗಂಟೆ ಆಯ್ತು, 1 ಗುಟ್ಟು ನೀರು ಕೊಡೋರ್ ಗತಿ ಇಲ್ಲ ಈ ಮನೇಲಿ. ಏನು ಏನು ಕೊಟ್ಟಿಲ್ವಾ? ಸ್ವಾತಿ, ಏ ಸ್ವಾತಿ. ತಡಿ ತಡಿ, ಅವಳನ್ನ ಕರಿಬೇಡ. ಅವಳನ್ನ ಕರೆದ್ರೆ ರಾತ್ರಿ ಯಾರಿಗೂ ಊಟ ಇಲ್ದೇನೆ ಉಪವಾಸ ಮಾಡ್ಬೇಕಾಗತ್ತೆ. ಅವಳು ಅಡಿಗೆ ಮನೇಲಿ ಅಡಿಗೆ ಮಾಡ್ತಿದ್ದಾಳೆ. ಪ್ರತಿಯೊಂದಕ್ಕೂ ಸ್ವಾತಿ ಸ್ವಾತಿ.
ಎಲ್ಲ ಕೆಲಸಕ್ಕೂ ಸ್ವಾತಿನೇ ಬೇಕು. ನನ್ನ ಹೆಂಡತಿಯರನ್ನು ಕರೆಯೋ ಯೋಗ್ಯತೆ ಇಲ್ಲ. ಹೆಂಡತಿಗೂ ಹೆಂಡತಿಗೂ ಏ ಪುಟ್ಟ ಬಾ. ನಾನ್ ಬರಲ್ಲ. ಅರೆ ಚಿಲ್ಟು, ಇದು ಔಷಧಿ ಕಣ, ನಾನು ಔಷಧಿ ಕುಡಿತಿರೋದು. ಬಾ. ನಾನ್ ಬರಲ್ಲ, ಅಪ್ಪ ಬೈತಾರೆ. ಏ ಚಿಲ್ಟು, ನಿನಗೆ ಎಷ್ಟು ಸಲ ಹೇಳಿದೀನಿ ಇಲ್ಲಿ ಬರಬೇಡ ಅಂತ? ನನ್ನ ರೂಮ್ಗೆ ಬರಬೇಡ ಅಂತಿದ್ಯಾ? ಹ್ಮ್. ಯಾಕೆ? ನಾನು ಕುಡಿತೀನಿ ಅಂತಾನ? ಅದಕ್ಕೆ. ಇದೇನು ಮನೆನಾ ಇಲ್ಲ ಬಾರ? ಏಯ್, ಇದು ಸ್ಕೂಲು ಅಲ್ಲ, ನಾನು ನಿನ್ನ ಸ್ಟೂಡೆಂಟು ಅಲ್ಲ. ನೀನ್ ನನಗೆ ಬುದ್ಧಿ ಹೇಳೋದಕ್ಕೆ. ಬಿ ಕೇರ್ಫುಲ್. ನಾಚಿಕೆ ಆಗಲ್ಲ ನಿಮ್ಗೆ? ಮಕ್ಳು ಮುಂದೆ ಕುಡಿತಾ ಕೂತ್ಕೊಳ್ಳಕ್ಕೆ? ಶಟ್ ಅಪ್. ಯು ಶಟ್ ಅಪ್. ಕಿಟಕಿ ಮುಚ್ಕೊಂಡು ಮರಿಯಾಗಿ ಕುಡಿಯಕ್ಕಾಗಲ್ವಾ? ಅವ್ರೇನ್ ಎಲ್ರೂ ಮುಂದೆ ಕೂತ್ಕೊಂಡು ಕುಡಿತಿದಾರೇನು? ಒಂದು ಮನೆ ಅಂದ್ಮೇಲೆ ಎಲ್ಲ ಸಹಿಸ್ಕೋಬೇಕಪ್ಪ. ಅದೇ, ಒಂದೇ ಮನೆ ಅಂದ್ಮೇಲೆ ಜೊತೆಲಿ ಇರೋನು ಅರ್ಥ ಮಾಡ್ಕೊಂಡು ಬಾಳ್ಬೇಕು. ಅದ್ ಹ್ಯಾಗ ಅರ್ಥ ಮಾಡ್ಕೊಂಡು ಬಾಳ್ಬೇಕು ಹೇಳಿ, ಬಾಳ್ತೀವಿ. ಅಕ್ಕ, ನೀವು ಈ ರೀತಿ ಮಾತಾಡಿದ್ರೆ ಏನ್ ಚಂದ? ಒಂದ್ ವೇಳೆ ನಮ್ಮನೆಯವರೇ ಕುಡಿತಾ ಇದ್ದು ನಿಮಗೂ ನೋಡ್ತಾ ನಿಂತಿದ್ರೆ ಅವಾಗ ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಅನ್ಸುತ್ತೆ? ನನಗೇನು ಅನ್ಸಲ್ಲ. ನನ್ ದುಡ್ಡು ನಾನು ಕುಡಿತಾ ಇದ್ದೀನಿ, ನನ್ನ ರೂಮ್ನಲ್ಲಿ ನಾನು ಕುಡಿತಾ ಇದ್ದೀನಿ, ಬೀದಿಲ ಕುಡಿತಿದ್ದೀನಿ. ಅದೊಂದೇ ಬಾಕಿ ಇರೋದು. ಚಿಕ್ಕವನಾಗಿ ತಲೆ ಎಲ್ಲ ಮಾತಾಡ್ತಿದೀಯಾ? ಅಷ್ಟು ಕಷ್ಟವಾದ್ರೆ ಮನೆಯಿಂದ ಗೆಟ್ ಔಟ್. ಹೋಗ್ತೀನಿ, ಹೊರಟೋಗ್ತೀನಿ. ಈ ಮನೇಲಿ ಇರಕ್ಕಾಗುತ್ತಾ? ಏನ್ ನಡೀತಾ ಇದೆ ಇಲ್ಲಿ? ಎಲ್ಲ ಹಲ್ಕಗಳ ತರ ಮಾತಾಡ್ತಾ ಇದ್ದೀರಾ. ನಾನಿನ್ನೂ ಸತ್ತಿಲ್ಲ. ಮನೆ ನಂದು. ಏನ್ ತಿಳ್ಕೊಂಡಿದ್ದೀರಾ ನೀವು? ಏನ್ ಮನೆ ನಾವು ಮಾರ್ಕೆಟ್? ಅಬ್ಬಾ, ನೀವ್ಯಾಕೆ ಮಧ್ಯೆ ಬರ್ತಿದ್ದೀರಾ? ಸುಮ್ಮನೆ ಒಳಗಡೆ ಹೊರಟೋಗಿ. ಮೊದಲು ನೀವಿಲ್ಲಿಂದ ಹೋಗಿ. ಹೋಗ್ತಾರಂತೆ, ಹೋಗ್ತಾರೆ. ಈ ಮನೆ, ಈ ಪೆಟ್ಟಿಗೆ, ಇದ್ರೊಳಗಿರೋ ಒಡವೆ, ಇದನ್ನೆಲ್ಲ ಬಿಟ್ಟು ನೀವೆಲ್ಲ ಹೋಗ್ತೀರಾ? ನಡಿಯೇ. ಏನಾಯ್ತಪ್ಪ? ನೀನೊಬ್ಬ ಕಡಿಮೆ ಆಗಿದ್ದೆ ನೋಡು. ಒಂದ್ ಕೆಲಸ ಮಾಡು, ನೀನು ಒಂದು ಮದುವೆ ಮಾಡ್ಕೊ. ಮದ್ವೆನಾ? ಯಾಕೆ? ಯಾಕೆಂದ್ರೆ ಈ ಮನೆ ಜಗಳಕ್ಕೆ ಇನ್ನಷ್ಟು ಕಳೆ ಬರುತ್ತೆ, ಅದಕ್ಕೆ. ಕಳೆ ಬರೋದ? ಈಗಾಗ್ಲೇ ಕಳೆ ಕಟ್ಟಿ ತುಂಬಿ ತುಳ್ಕಾಡ್ತಾ ಇದೆ. ಒಂದ್ ಕೆಲಸ ಮಾಡಿ, ಏನು? ಈ ಮನೆ ಹೆಸರು ಶಾಂತಿ ನಿವಾಸ ಅನ್ನೋದನ್ನ ಅಶಾಂತಿ ನಿವಾಸ ಅಂತ ಬದಲಾಯಿಸ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ನಾಲಾಯಕ್ಗಳು, ನಾಲಾಯಕ್ಗಳು. Excuse me. ನಮಸ್ಕಾರ. ಯಾರು ಬೇಕಾಗಿತ್ತು? ಈ ಮನೇಲಿ ಅಡಿಗೆ ಮಾಡಕ್ ಒಬ್ರು ಬೇಕಾಗಿದ್ರೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಹೌದೌದು, ಒಂದ್ ನಿಮಿಷ ಇರಿ. ತಾತ, 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 ಅಡ್ಗೆ ಕೆಲಸ ಮಾಡ್ತೀನಿ ಅಂತ ಯಾರೋ ಒಬ್ರು ಕೇಳ್ಕೊಂಡ್ ಬಂದಿದ್ದಾರೆ. ಒಳ್ಳೇದಾಯ್ತು. ಒಳಗಡೆ ಹೋಗಿ ಅವ್ರಿಗೆಲ್ಲ ಹೇಳಿ ಕರ್ಕೊಂಡ್ ಬಾ. ಅವ್ರ ಪಾಲಿಗೆ ದೇವ್ರು ಬಂದಂಗ ಆಯ್ತು. ಹಾಗೆ ಆ ಬಟ್ಟನ್ನು ಒಳಗ್ ಕಳಿಸು. ಹಾ, ನೀವು ಒಳಗಡೆ ಹೋಗಿ, ತಾತ ಕರೀತಾ ಇದ್ದಾರೆ. ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ಎಲ್ರು ಬೇಗ ಬನ್ನಿ. ಯಾರೋ ಒಬ್ಬ ಅಡ್ಗೆ ಭಟ್ಟ ಕೆಲ್ಸಕ್ಕೆ ಬಂದಿದ್ದಾನೆ. ಅಡಿಗೆವನಂತೆ? ಹೊಸ ಅಡಿಗೆ ಭಟ್ಟನ? ಬನ್ರಿ ನೋಡ್ರಿ. ನಿನ್ನ ಇಲ್ಲಿ ಯಾರು ಕಳಿಸಿದ್ರು? ನಾನು ಯಾರು ಕಳಿಸಿಲ್ಲ ತಾತ, ನಾನೇ ಖುದ್ದಾಗಿ ಬಂದೆ. ನಿನ್ನ ಬಗ್ಗೆ ಗ್ಯಾರಂಟಿ ಕೊಡೋಕೆ ಯಾರು ಇದಾರಾ? ಏನ್ ತಾತ ಹೀಗೆ ಕೇಳ್ತಾ ಇದ್ದೀರಾ? ಗ್ಯಾರಂಟಿ ಕೊಡೋದು ಬರೀ ಟಿವಿ, VCR, ಫ್ರಿಡ್ಜು, ಕುಕ್ಕರು, ಮಿಕ್ಸಿ ಇಂಥವಕ್ಕೆ ಮಾತ್ರ. ಮನುಷ್ಯನಿಗೆ ಮನಸ್ಸೇ ಗ್ಯಾರಂಟಿ. ತುಂಬಾ ಚೆನ್ನಾಗಿ ಮಾತಾಡ್ತೀಯಾ. ಥ್ಯಾಂಕ್ಸ್. ಇವನ ಹೆಸರು ಕುಮಾರ್ ಅಂತ, ಹೊಸ ಕುಕ್ಕು. ಮೊದಲು ಕೆಲಸ ಮಾಡ್ತಾ ಇದ್ದೆ ನಾನು ಕೆಂಗಲ್ ಹನುಮಂತನವ್ರ ಮನೇಲಿ. ಹನುಮಂತನವ್ರ ಮನೆಯಲ್ಲ? ಹಾ, ಅದೇ ಸರ್, ವಿಧಾನಸೌಧ ಕಟ್ಸಿದ್ರಲ್ಲ ಅವ್ರ ಮನೇಲಿ. ಅವ್ರು ತೀರೋಗಿದಾರಲ್ಲ. ಹೌದು, ಪಾಪ ಅವ್ರು ತೀರ್ಕೊಂಡ್ಬಿಟ್ರು. ಈಗ ಅವ್ರಿಲ್ಲ. ಆಮೇಲೆ ಯಾರ ಹತ್ರ ಇದ್ದೆ? ಆಮೇಲೆ ಶಶಿಕುಮಾರ್ ಅವ್ರ ಮನೇಲಿದ್ದೆ. ಶಶಿಕುಮಾರು? ಯಾವ ಶಶಿಕುಮಾರು? ಅದೇ ಸರ್, ನಮ್ ಕನ್ನಡ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ತಾರಲ್ಲ, ಫಿಲ್ಮ್ ಸ್ಟಾರ್ ಶಶಿಕುಮಾರ್. ಅವ್ರ ಮನೇಲಿದ್ದೆ. ಅಲ್ಲೂ ನಾನು ಅಡಿಗೆ ಕೆಲಸನೇ ಮಾಡ್ತಾ ಇದ್ದೆ, ಇಲ್ಲೂ ಅಡಿಗೆ ಕೆಲಸನೇ ಮಾಡ್ತೀನಿ. ಸರ್, ಮಾಡಿರೋ ಅಡಿಗೆ ತಿನ್ನೋ ಜನ ಚೇಂಜ್ ಆಗ್ಬೋದು, ಆದ್ರೆ ಮಾಡೋ ಅಡಿಗೆ ಮಾತ್ರ ಯಾವತ್ತೂ ಚೇಂಜ್ ಆಗಲ್ಲ. ಏನಂತೀರ ತಾತ? ಅದ್ ಸರಿ,
ನಿನ್ಗೆ ಏನೇನ್ ಅಡ್ಗೆ ಮಾಡಕ್ ಬರುತ್ತೆ? ಏನ್ ಬರಲ್ಲ ಅಂತ ಕೇಳಿ. ಇಂಡಿಯನ್ ಅಲ್ಲಿ ಕಿಚಡಿ, ಪಲಾವ್, ಬಿರಿಯಾನಿ. ಚೈನೀಸ್ ಅಲ್ಲಿ ಚಿಕನ್ ಚೌ ಚೌ, ಮಟನ್ ಪಾವ್ ಪಾವ್. ಕಾಂಟಿನೆಂಟಲ್ ಅಲ್ಲಿ ನಮ್ಗದೆಲ್ಲ ಬೇಡ, ಒಂದ್ ಸಿಂಪಲ್ ಅಡಿಗೆ ಆದ್ರೆ ಸಾಕು. ನೀವ್ ಹೇಳೋದು ಕರೆಕ್ಟ್ ದೊಡಮ್ಮ. ಯಾವಾಗ್ಲೂ ನಮಗಿಷ್ಟವಾದ ತಿಂದ್ರೇನೆ ಮೈಗೆ ಹತ್ತೋದು. ನೋಡಿ, ನಾನು ಒಂದು 365 ತರ ಚಟ್ನಿ ಮಾಡ್ತೀನಿ. ಒಂದು ಸಲ ತಿಂದ ಚಟ್ನಿನ ಇನ್ನೊಂದು ಸಲ ತಿನ್ಬೇಕಾದ್ರೆ ಮಿನಿಮಮ್ 1 ವರ್ಷ ಕಾಯ್ಬೇಕು. ಅದ್ ಸರಿ, ನೀನ್ ಈ ಮನೇಲಿ ಎಷ್ಟು ದಿವಸ ಇರ್ತೀಯಾ? ಅದಿರ್ಲಿ, ನಿನಗ್ ಗೊತ್ತಿರೋರು ಬೇರೆ ಯಾರಾದ್ರೂ ಇದ್ದಾರಾ ಇಲ್ಲಿ? ಇದೇನ್ ಸರ್ ಈಗ ಕೇಳ್ತಾ ಇದೀರಾ? ಸರ್, ನನ್ನ ಬಗ್ಗೆ ನಿಮ್ಗಿನ್ನೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ನಿಮ್ಮೆಲ್ಲರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನೀವು ವಿಶ್ವನಾಥ್ ಅಣ್ಣ, ಫೇರ್ ಅಂಡ್ ಲವ್ಲಿ ಕಂಪನಿ ಆಫೀಸ್ ನಲ್ಲಿ ಹೆಡ್ ಕ್ಲರ್ಕ್ ಕೆಲಸ ಮಾಡ್ತಾ ಇದ್ದೀರಾ. ಅಣ್ಣ ನಮಸ್ಕಾರ. ಸಾಯಿನಾಥ್ ಅಣ್ಣ, ಉದಯೋನ್ಮುಖ ಸಂಗೀತ ನಿರ್ದೇಶಕರು. ನೀವು ರಾಮನಾಥ್ ಅಣ್ಣ, ವಿದ್ಯಾನಿಕೇತನದಲ್ಲಿ ಕನ್ನಡ ಶಿಕ್ಷಕರು. ಮಹಾಪಂಡಿತರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರ್ವೇಶು ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಅಂದ್ರೆ ರಾಜನ ಪೂಜೆ ಕೇವಲ ಅವನ ದೇಶದಲ್ಲಿ ಮಾತ್ರ ಆಗುತ್ತೆ, ಆದ್ರೆ ವಿದ್ವಾನ್ ಪೂಜೆ ಇಡೀ ಜಗತ್ತಲ್ಲೇ ಆಗುತ್ತೆ. ಇದೇ ಇದರ ಅರ್ಥ. ಮಾಡೋದು ನೋಡಿದ್ರೆ ಅಡಿಗೆ ಕೆಲಸ. ಸಂಸ್ಕೃತ ಎಲ್ಲಿ ಕಲ್ತ್ಕೊಂಡೆ? ಸಂಸ್ಕೃತ ವಿದ್ವಾನ್ ಶಿವಶಂಕರಾಚಾರ್ಯ ಇದಾರಲ್ಲ, ಅವ್ರ ಕೆಲಸ ಮಾಡ್ತಾ ಇದ್ದೆ. ಅವರ ಪಾದಚರಣಗಳ ಬಳಿ ಕೂತು ಅವ್ರು ಹೇಳ್ತಾ ಇದ್ದ ಶ್ಲೋಕನ್ ಕೇಳೋ ಭಾಗ್ಯ ನಂದಾಗಿತ್ತು. ಹೌದು, ಕುಕ್ ಕೆಲಸ ಮಾಡ್ತೀನಿ ಅಂತೀಯ. ನೀನ್ ಹಾಕೊಂಡಿರೋ ಡ್ರೆಸ್ ನೋಡ್ತಾ ಇದ್ರೆ ಗ್ವಾಲಿಯರ್ ಮಹಾರಾಜ ಕಂಡಂಗ್ ಕಾಣ್ತೀಯಲ್ಲಪ್ಪ. ನೀನ್ ಈ ಬಟ್ಟೆ ಹಾಕೊಂಡು ಅಡ್ಗೆ ಕೆಲಸ ಮಾಡ್ತೀಯ? ನಿನ್ ಈ ಬಿಳಿ ಡ್ರೆಸ್ ನೋಡ್ತಾ ಇದ್ರೆ ನಿನ್ಗೆ ಯಾವ ಕೆಲಸ ಹೇಳೋಕ್ಕೂ ಮನ್ಸೇ ಬರ್ತಾ ಇಲ್ವಲ್ಲಣ್ಣ? ನೋ ನೋ ನೋ, ಯೋ ಮಿಸ್ಟೇಕನ್. ಮಾಡೋ ಕೆಲಸ ಯಾವ್ದಾದ್ರೇನು, ಆದ್ರೆ ಹಾಕೊಳ್ಳೋ ಡ್ರೆಸ್ ಮಾತ್ರ ಯಾವತ್ತು ಟ್ರಿಮ್ ಆಗಿರ್ಬೇಕು ಅಂತ ಗ್ವಾಲಿಯರ್ ಹೇಳ್ತಾ ಇದ್ರು. ಹಾಕೊಂಡಿರೋ ಡ್ರೆಸ್ ನೋಡಿ ಯಾವತ್ತು ಯಾರು ಯೋಗಿದನೋ ಅಳಿಬಾರ್ದು. ಬಿಳಿ ಬಟ್ಟೆ ಪರಿಶುದ್ಧತೆಯ ಪ್ರತೀಕ, ಶಾಂತಿ ಸಹನೆಯ ಪ್ರತಿಬಿಂಬ. ಆಗಿನ ಕಾಲದ ಮಹಾಭಾರತ ರಾಮಾಯಣ ತಗೊಳ್ಳಿ, ಅಷ್ಟೇ ಯಾಕೆ ಈಗಿನ ಕಾಲದ ಟ್ಯಾಂಕರು ರಾಕೆಟ್ಗಳು ಯುದ್ಧ ನಿಲ್ಲಿಸಬೇಕಾದ್ರೂ ಉಪಯೋಗಿಸದೆ ಶ್ವೇತವರ್ಣದ ಬಟ್ಟೆನೆ. ಅದಕ್ಕೆ ಈ ಬಿಳಿ ಕಂಡ್ರೆ ನಂಗೆ ತುಂಬಾ ಇಷ್ಟ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ಈಗಲೇ ತಯಾರಾಕ್ಬಿಡ್ತೀನಿ. ಬೇಡ ಬೇಡ, ನಮ್ಗಾಗಿ ನೀನ್ ಬದಲಾಗೋದು ಬೇಡ, ಅದೇ ಬೇಜಾರ್ನಲ್ಲಿ ಕೆಲಸ ಬಿಟ್ಟು ಹೋಗೋದು ಬೇಡ. ಅಕ್ಕ, ಸಂಬಳ ಎಷ್ಟು ಅಂತ ಕೇಳಿ. 300 ಕೊಟ್ರೆ ಸಾಕು ಅಂತ ಕಾಣಿಸುತ್ತೆ. ನೋ 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 ನೋ, 300 ರೂಪಾಯ? ಇಂಥ ದುಬಾರಿ ಕಾಲದಲ್ಲಿ ನೀವು 300 ರೂಪಾಯಿ ಕೊಟ್ರೆ ಆಗತ್ತಾ? 250 ರೂಪಾಯಿ ಸಾಕು. ನನಗೆ ಚೆನ್ನಾಗಿ ಗೊತ್ತು ತಾತ, ಈಗಿನ ಕಾಲದಲ್ಲಿ ಕುಟುಂಬದವ್ರು ಸಾಕದೆ ಕಷ್ಟ ಆಗಿದೆ. ಅಂಥದ್ರಲ್ಲಿ ನಾನು ಹೋಗಿ ಏನೆಲ್ಲ ಮುಖ ನೋಡ್ತಾ ಇದ್ದೀರಾ? ಅಲ್ಲ, ನೀವು ಆಫೀಸ್ಗೆ ಹೋಗ್ಬೇಕು, ಅವ್ರು ಸ್ಕೂಲ್ಗೆ ಹೋಗ್ಬೇಕು. ಎಲ್ಲಿದೆ ಅಡಿಗೆ ಮನೆ? ತೋರಿಸಿ, ನಡೀರಿ 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 ನಡೀರಿ, ತೋರಿಸಿ. ಬರ್ಲಾ ತಾತ? ಪರವಾಗಿಲ್ಲ ಅಲ್ವಾ? 250ಕ್ಕೆ ನಾನೇನ್ ಜಾಸ್ತಿ ಕೇಳ್ತಾನೋ ಅನ್ಕೊಂಡಿದ್ದೆ. ಹಾಯ್ ಚಿಲ್ಟು, ಏನ್ ಓದ್ತಾ ಇದೀಯಾ? ತಗೋ, ನಿನಗೋಸ್ಕರ ತಂದಿದ್ದೀನಿ ಸ್ಪೆಷಲ್ ಚಾಕ್ಲೇಟ್. ಅಯ್ಯೋ, ಅದನ್ನೆಲ್ಲ ಕೊಡ್ಬೇಡ. ನೀವೇನು ಹೆದರ್ಕೊಬೇಡಿ ಚಿಕ್ಕಮ್ಮ, ಇದ್ರಲ್ಲಿ ನಿಂಬು ಇದೆ, ತುಳಸಿ ಇದೆ, ಶುಂಠಿ ಇದೆ. ಆಯುರ್ವೇದದಲ್ಲಿ ಇರಬೇಕಾದ ಎಲ್ಲ ಔಷಧಿಗಳು ಇದರಲ್ಲಿದೆ. ಇದನ್ನ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು, ತಾಕತ್ತು ಬರುತ್ತೆ. ತಗೋ. ಗುಡ್. ಪರವಾಗಿಲ್ವೇ? ಫಾರ್ಮುಲಾ ಎಲ್ಲ ಚೆನ್ನಾಗೇ ಇದೆ. ನೋಡಿ ವಿಶ್ವಣ್ಣ, ನಾಳೆ ನಿಮ್ಗೊಂದು ಆಯುರ್ವೇದದ ಲೇಹ್ಯ ಮಾಡ್ಕೊಡ್ತೀನಿ. ಅದನ್ನ ತಿಂದ್ರೆ 10 ದಿನದಲ್ಲಿ ಒಳ್ಳೆ ನವ ಯುವಕಂತರ ಆಗ್ಬಿಡ್ತೀರಾ. ಯಸ್ಯ ಕ್ರಿಯೆ ನಾಸ್ತಿ ಮಾತಾ ತಸ್ಯ ಮಾತಾ ಹರಿತಕ್. ಅಂದ್ರೆ ಯಾವ ಮನೇಲಿ ತಾಯಿ ಇರಲ್ವೋ ಅಂತ ಮನೇಲಿ ಲೇಹ್ಯ ಇರ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕದಾಚಿತ್ ಕುಪಿತಾ ಮಾತಾ ನಾ ಕುಪಿತಾ ಹರಿತಕ್. ಅಂದ್ರೆ ತಾಯಿ ಬೇಕಾದ್ರೆ ಕೋಪಿಸ್ಕೋತಾಳೆ, ಆದ್ರೆ ಲೇಹ್ಯ ಮಾತ್ರ ಯಾವತ್ತೂ ಕೋಪಿಸ್ಕೊಳ್ಳಲ್ಲ. ಈ ಆಯುರ್ವೇದನ ಎಲ್ಲಿ ಕಲ್ತೆ ಅಂತ? ವೈದ್ಯನಾಥ ಅಭಿನವ ಸುಶ್ರುತ ಪಂಡಿತ ನಂಜನಗೂಡಿನ ತಾತಾಚಾರ್ಯರ ಹತ್ರ ಸ್ವಲ್ಪ ದಿನ ಸೇವೆ ಮಾಡೋ ಭಾಗ್ಯ ಸಿಕ್ಕಿತ್ತು. ಆ ಬ್ರೀಫ್ ಕೇಸಲ್ಲಿ ಏನಿದೆ? ಇದ್ರಲ್ಲ ತಾಯಿ ಅನ್ನಪೂರ್ಣೇಶ್ವರಿ ನನಗೆ ಆಶೀರ್ವಾದ ಮಾಡೋ ಕೊಟ್ಟಿರೋ ಆಯುಧಗಳು. ಅನ್ನಪೂರ್ಣ ಆಯುಧ ಎಲ್ಲಿ? ಸ್ವಲ್ಪ ತೋರಿಸು ನೋಡೋಣ. ಹೌದು ಚಿಕ್ಕಮ್ಮ, ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಒಂದಿನ ನಾನು ಕಾಶಿನಲ್ಲಿ ಗಂಗಾ ನದಿ ತೀರದಲ್ಲಿ ಹೊಟ್ಟೆಗನ್ನ ಅಲ್ಲೇ ಹಸ್ಕೊಂಡು ಮಲಗಿದ್ದೆ. ಅಂತ ಸಮಯದಲ್ಲಿ ಆ ಮಹಾತಾಯಿ ಅನ್ನಪೂರ್ಣೇಶ್ವರಿ ನನ್ನ ಕನಸಲ್ಲಿ ಬಂದು, ಆಹಾ, ಆ ಮುಖದಲ್ಲಿ ಏನ್ ವರ್ಚಸ್ಸು, ಕಣ್ಣಲ್ಲಿ ಏನ್ ತೇಜಸ್ಸು, ನೋಡಕ್ಕೆ ಕಣ್ಸಾಲ್ದು. ಆಕೆ ಕೈಯಲ್ಲಿ ಮೃಷ್ಟಾನ ತುಂಬಿದೊಂದು ಸೋಟಿತ್ತು. ನಾನು ಅದನ್ನ ಹಾಗೆಯೇ ನೋಡ್ತಾ ಇದ್ದೆ. ಆಗ ತಾಯಿ ನನ್ನ ಹತ್ರ ಬಂದು, ಕುಮಾರ ಕುಮಾರ ಏಳು ಕಂದ, ತಿನ್ನು ಅಂತ ಆ ಮೃಷ್ಟಾನ ನನಗೆ ಕೊಟ್ಲು. ನನಗೂ ಹೊಟ್ಟೆ ಹಸಿತಲ್ಲ, 2 ಕೈನೂ ಚಾಚ್ಬಿಟ್ಟೆ. ದಿಢೀರಂತ ನನ್ನ ಜ್ಞಾಪಕಕ್ಕೆ ಬಂತು, ನನ್ನ ಹಾಗೆ ಎಷ್ಟೋ ಲಕ್ಷಾಂತರ ಜನ ಹೊಟ್ಟೆ ಹಸ್ಕೊಂಡಿದಾರಲ್ಲ ಅಂತ. ಆಗ ನನ್ನ ತಾಯಿ ಹತ್ರ ಅಂದೆ, ಅಮ್ಮ ಅನ್ನಪೂರ್ಣೇಶ್ವರಿ, ನನ್ನ ಹಾಗೆ ಹಸ್ಕೊಂಡಿರೋರೆಲ್ರಿಗೂ ಅನ್ನ ಕೊಡು, ಆಮೇಲೆ ನಾನು ಊಟ ಮಾಡ್ತೀನಿ ಅಂದೆ. ಅದಕ್ಕೆ ತಾಯಿ ಏನಂದ್ರೆ ಗೊತ್ತಾ? ಕುಮಾರ,
ವತ್ಸ, ಮಗು, ಈ ದೇಶದಲ್ಲಿ ನಾನು ಯಾವತ್ತೂ ಅನ್ನಕ್ಕೆ ಬರ ಮಾಡಿಲ್ಲ. ಆದ್ರೆ ದುರಾಸೆಯಿಂದ ಜನರು ಒಬ್ರಿಗೊಬ್ರು ಮೋಸ ಮಾಡ್ತಾ ಒಬ್ರನ್ನ ಇನ್ನೊಬ್ರು ಕಿತ್ಕೊಂಡು ತಿಂತಾ ಇದ್ದಾರೆ. ಇದಕ್ಕೆ ನಾನೇನ್ ಮಾಡ್ಲಿ ಎಂದು ನನ್ ಕೋಪ ಬಂತು. ಅದೆಲ್ಲ ನನಗೆ ಗೊತ್ತಿಲ್ಲ, ಮೊದ್ಲು ಅವ್ರಿಗೆಲ್ಲ ಅನ್ನ ಕೊಡು, ಆಮೇಲೆ ನಾನು ಊಟ ಮಾಡ್ತೀನಿ ಅಂದೆ. ಹಠ ಮಾಡ್ಬೇಡಕ್ಕಂದ ಅಂದ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಕೊಡ್ಲೇಬೇಕು ಅಂದೆ. ನನ್ ಮಾತು ಕೇಳಕ್ಕಂದ ಅಂದ. ನನಗೆ ಗೊತ್ತಿಲ್ಲ ಅಂತ ನಾನು ಹಠ ಮಾಡಿದೆ. ಆ ತಾಯಿ ಕೋಪ ಬಂತು, ದಿಢೀರಂತ ಸೌಟ್ ತೆಗೆದು ನನ್ನ ತಲೆ ಮೇಲೆ ಹೊಡೆದು. ನಾನು ಸೌಟ್ ಇಟ್ಕೊಂಡು ಹಾಗೆ ಜ್ಞಾನ ತಪ್ಪಿದೋದೆ. ಪ್ರಜ್ಞೆ ಬಂದಾಗ ನೋಡ್ತೀನಿ, ಕೈಯಲ್ಲಿ ಸೌಟ್ ಮಾತ್ರ ಇದೆ. ಆ ಮಹಾತಾಯಿ ಮಾತ್ರ ಕಾಣಿಸ್ತಿಲ್ಲ. ಆಕೆ ಕೊಟ್ಟು ವರಪ್ರಸಾದ ಅಂತ ತಿಳ್ಕೊಂಡು ಆ ಸೌಟ್ನ ಕರಗಿಸಿ ಇದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ ಸೌಟ್ನಲ್ಲಿ ಇಷ್ಟೊಂದು ಮಾಡ್ಕೊಂಡ್ಯಾ? ಇದೇನ್ ವಿಶ್ವಣ್ಣ ಹೀಗೆ ಕೇಳ್ತಾ ಇದ್ರಾ? ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಕೈಯಲ್ಲಿದ್ದ ಸೌಟ್ ಅದು. ಬನ್ನಿ ಮುಂದಿನ ಕೆಲಸ ನೋಡೋಣ. ಮೊದಲು ಇಲ್ಲಿಂದ ಶುರು ಮಾಡೋಣ. ಅರೆ, ಇದೇನಿದು ಇಷ್ಟೊಂದು ಪಾಚಿ ಕಟ್ಕೊಂಡಿದೆ? ಆ ಬೀದಿ ಕಸ ಗುಡ್ಸೋನ್ಗೆ 100 ಸಲ ಹೇಳ್ದೆ ಬಂದ್ ಕ್ಲೀನ್ ಮಾಡು ಅಂತ. ಅರೆ, ಇದನ್ನ ಅವ್ನಿಗೆ ಯಾಕೆ ಹೇಳ್ಬೇಕು? ನಾನೇ ಇದನ್ನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ನೀನ್ ಸುಮ್ನಿರು, ಅದ್ ನಿನ್ ಕೆಲ್ಸ ಅಲ್ಲ. ದೊಡ್ಡಮ್ಮ, ಅವ್ರವ್ರ ಕೆಲಸ ಅವ್ರವ್ರು ಮಾಡೇ ಮಾಡ್ಕೋತಾರೆ. ಆದ್ರೆ ಬೇರೆಯವ್ರ ಕೆಲಸ ಮಾಡೋದು ಸಿಗೋ ಪುಣ್ಯ ಇದೆಯಲ್ಲ, ಬೇರೆ ಇನ್ಯಾವುದ್ರಲ್ಲೂ ಸಿಗಲ್ಲ. ಅದಕ್ಕೆ ಬ್ರಷ್ ಇದೆ? ಹಾ, ಅಲ್ಲೇ ಪಕ್ಕದಲ್ಲಿದೆ ನೋಡಿ. ಈಗ ನೀವು ಇಲ್ಲಿ ಓಡಾಡಿ ಕುಣಿದಾಡಿ ಯಾರು ಬೀಳಲ್ಲ. ದೊಡ್ಡಮ್ಮ, ಚಿಕ್ಕಮ್ಮ, ಸ್ವಾತಿ, ಪಾಕ್ಷಲಲ್ಲಿ ತೋರಿಸಿ. ಅಣ್ಣ, ಇವನಿಗೆ ನಮ್ಮ ಮನೆ ವಿಚಾರ ಎಲ್ಲ ಚೆನ್ನಾಗಿ ಗೊತ್ತಿದೆ. ಅಂದ್ಮೇಲೆ ಅಪ್ಪನ ಮಂಚದ ಕೆಳಗಿರೋ ಪೆಟ್ಟಿಗೆಯಲ್ಲಿ ಲಕ್ಷಾಂತರ ರೂಪಾಯಿ ಒಡವೆ ವಸ್ತುಗಳಿದೆಯಲ್ಲ, ಅದು ಇವನಿಗೆ ಗೊತ್ತಿರಲ್ವೇನೋ? ಮಾತು ಮಾತುಗೂ ಸಂಸ್ಕೃತ, ಜೊತೆಗೆ ಉಪದೇಶ ಬೇರೆ. ನನಗೂ ಯಾಕೋ ಇವನ್ ಮೇಲೆ ಒಂಥರ ಅನುಮಾನ. ಹೌದೌದು, ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋ ಹಾಗಿಲ್ಲ. ಯಾವುದಕ್ಕೂ ಇವನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಇಟ್ಟಿರ್ಬೇಕು. ದೊಡ್ಡಮ್ಮ, ಚಿಕ್ಕಮ್ಮ, ಆಫೀಸ್ಗೂ ಸ್ಕೂಲ್ಗೂ ಹೋಗಕ್ ಮುಂಚೆ ಎಲ್ಲರೂ ಊಟ ಮಾಡ್ಕೊಂತಾನೆ ಹೋಗ್ತಾರ? ಹೌದು. ಯಾಕೆ? ಪಟಪಟ ಅಂತ ಅಡಿಗೆ ಮಾಡ್ಬಿಡ್ತೀನಿ. ಹೇಳಿ, ಏನ್ ಮಾಡ್ಲಿ? ಮಾಡೋದೇನು? ಮನೇಲಿ ಏನೂ ಇಲ್ಲ. ಒಂಚೂರು ಸುವರ್ಣಗೆಡ್ಡೆ, 4 ಬಾಳೆಕಾಯಿ ಇದೆ, ಅಲ್ಲೇ ಇದೆ ನೋಡು. ಸುವರ್ಣಗಡ್ಡೆ, ಬಾಳೆಕಾಯಿ, ಬಾಳೆಕಾಯಿ, ಸುವರ್ಣಗಡ್ಡೆ, ಸುವರ್ಣಗಡ್ಡೆ, ಬಾಳೆಕಾಯಿ, ಬಾಳೆಕಾಯಿ, ಸುವರ್ಣಗಡ್ಡೆ, ಸುವರ್ಣಗಡ್ಡೆ, ಬಾಳೆಕಾಯಿ, ಬಾಳೆಕಾಯಿ, ಸುವರ್ಣಗಡ್ಡೆ, ಸುವರ್ಣಗಡ್ಡೆ, ಬಾಳೆಕಾಯಿ, ಬಾಳೆಕಾಯಿ, ಸುವರ್ಣಗಡ್ಡೆ. ಮನೇಲಿ ಹಿಂಗಿದ್ಯಾ? ಇದೆ. ಇನ್ಯಾಕೆ ಯೋಚನೆ ಮಾಡ್ತೀರಾ? ಹಿಂಗ್ ಹಾಕಿ ಸುವರ್ಣಗಡ್ಡೆ ತಯಾರಿಸ್ತೀನಿ, ಸುವರ್ಣ ಕಬಾಬ್. ಈ ಬಾಳೆಕಾಯಿಂದ ತಯಾರಿಸ್ತೀನಿ ಬಿಸಿ ಬಿಸಿ ಪುಲ್ಡಾ. ಏನು? ಪುಲ್ಡಾ. ಬಾಯಲ್ಲಿ ಇಡ್ತಿದ್ದಾಗೆ ನೆತ್ತಿ ಜುಟ್ಟೆಲ್ಲ ತಕ ಅಂತ ಕುಣಿತಿರ್ಬೇಕು. ಇದೇನ್ ಹೀಗೆ ನೋಡ್ತಾ ಇದ್ದೀರಾ? ಹೋಗಿ ಎಲ್ಲರೂ ಬೇಗ ಹೊರಟ ಕರ್ಕೊಂಬನಿ. ಯಾಕೆ? ಎಲ್ಲರೂ ಜೊತೆಲಿ ಕೂತ್ಕೊಂಡು ಬಿಸಿ ಬಿಸಿಯ ಕಾಫಿ ಕುಡಿತಾ ಬಿಸಿ ಬಿಸಿಯ ಮಾತಾಡ್ತಾ, ಅಲ್ಲಲ್ಲ, ಖುಷಿ ಖುಷಿಯಾಗಿ ಮಾತಾಡೋಣ. ನಡ್ರಿ ಹೋಗಿ. ಅಕ್ಕ, ನಂಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ. ನನಗೂ ಅಷ್ಟೇ. ಅವನು ಸುವರ್ಣಗೆಡ್ಡೆ ಬಾಳೆಕಾಯಿನ ಹೇಗೆ ಹೆಚ್ಚುತ್ತಾ ಇದ್ದ ಅಲ್ವಾ? ಹೌದಲ್ವಾ? ಬಾ. ತಾತ, ಕಾಫಿ. ನಾಳೆಯಿಂದ ಬೆಳಿಗ್ಗೆ 5:15 ಕಾಫಿ ಜೊತೆ ಹಾಜರಾಗಿರ್ತೀನಿ. ನೋಡು, ನನ್ನ ಹೆಂಡತಿ ಬದುಕಿದ್ದಾಗ ಬೆಳಿಗ್ಗೆನೆ ಕಾಫಿ ಕೊಡೋಳು. ಆದ್ರೆ ಈಗ ತಾತ, ನೀವು ಬೆಳಿಗ್ಗೆ ಜಾವ ಬೇಗ ದೊಡ್ತೀರಾ, ಅದರಿಂದ ನಿಮಗೆ ಕಾಫಿ ಬೇಕೇ ಬೇಕು ಅನ್ಸುತ್ತೆ. ನೋಡು, ನೀನ್ ಹೊರಗಿನವನಾದ್ರೂ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಆದ್ರೆ ಈ ಮನೆ ನಾಲಾಯ್ಕಳು ಅವ್ರು ತಿಳ್ಕೊಳ್ಳೋದು ಬೇಡವಾ? ಅವೇ ತಿಳ್ಕೊತಾವೆ. ತಾತ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಈಗ ತಾನೇ ನಿಮ್ ಹಿರಿ ಸೊಸೆ ಏನಂದ್ರು ಗೊತ್ತಾ? ಏನಂದ್ಲು? ನಮ್ಮ ಮಾವ ಚಳಿಲಿ ನಡೀತಾ ಇರ್ತಾರೆ, ಹೋಗಿ ಬಿಸಿ ಬಿಸಿ ಕಾಫಿ ಕೊಟ್ಬಿಟ್ಟು ಬಾ ಅಂದ್ರು. ಏನು? ನನ್ ದೊಡ್ಡ ಸೊಸೆ ಹೀಗಂದ್ಲ? ಹೌದು. ನಂಬಕ್ಕೆ ಆಗ್ತಿಲ್ವೇ? ನೋಡು, ಅವಳು ಹೇಳಿ ಬಿಡ್ಲಿ, ಬೆಳಿಗ್ಗೆ 5:15 ಬಿಸಿ ಬಿಸಿ ಕಾಫಿ ಸಿಕ್ಬಿಟ್ರೆ ಆಹಾ, ಅದ್ರ ಮಜಾನೇ ಬೇರೆ ಕಣಪ್ಪ. ಖಂಡಿತವಾಗ್ಲೂ ಸಿಗುತ್ತೆ ತಾತ. ನೋಡಿ, ನಾನು ಬಂದಿರೋದೇ ನಿಮ್ ಸೇವೆ ಮಾಡೋದಕ್ಕೆ. ನಾಳೆಯಿಂದ ಬಿಲ್ಕುಲ್ ಕಾಫಿ ಸಿಗಲ್ಲ. ಮೊದಲು ಎಣ್ಣೆ ಸ್ನಾನ, ಆಮೇಲೆ ಕಾಫಿ. ತಗೊಳ್ಳಿ.
ಸ್ವಾತಿ 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 ಏನು? ಬೇಗ ಬೇಗ ಹೋಗಿ ವರಂಡದಲ್ಲಿ ಚಾಪೆ ಹಾಕು. ಯಾಕೆ? ಇವತ್ತಿಂದ ವರಂಡದಲ್ಲಿ ಎಲ್ಲರೂ ಕಾಫಿ ಕುಡಿತಾರೆ. ವರಾಂಡಲ್ಲ? ಹೌದು ನೋಡು, ಕಾಫಿ ಪೊಸಿಷನ್ ಇಸ್ ಬಾವಿ ಪೊಸಿಷನ್. ಅರ್ಥಾತ್ ಬಾಯರ್ ಕೆದಾಗ ನೀರ್ ಕುಡಿಯಕ್ಕೆ ನಾವು ಬಾವಿ ಹತ್ರ ಹೋಗ್ಬೇಕೆ ಹೊರತು ಬಾವಿ ನಮ್ಮ ಹತ್ರ ಬರಕ್ಕಾಗಲ್ಲ. ಸೊ ಕಾಫಿ ಪೊಸಿಷನ್ ಇಸ್ ವೆಲ್ ಪೊಸಿಷನ್. ಹೋಗು ಬೇಗ. ಬೇಗ ಬೇಗ ಬನ್ರಪ್ಪ. ಚುಂಟು ಇಲ್ಲೇ ಕೂತಪ್ಪ. ಕಾಫಿ ರೆಡಿ. ಕಾಫಿ ತುಂಬಾ ಚೆನ್ನಾಗಿದೆ. ಕಾಫಿ ಪುಡಿ ಎಲ್ಲಿಂದ ತಂದೆ ಕುಮಾರ್? ಪ್ರತಿದಿನ ಕುಡಿತಿದ್ರಲ್ಲ ಅದೇ ಕಾಫಿ ಪುಡಿನೇ. ನಿಜ ಹೇಳ್ಬೇಕು ಅಂದ್ರೆ ಜೀವನದಲ್ಲಿ ನಾನು ಇವತ್ತೇ ಗಮ್ಮನ ಕಾಫಿ ಕುಡಿದಿದ್ದು. ಹೌದು, ಇಷ್ಟ ದಿನ ದುರ್ವಾಸನೆ ಕಾಫಿ ಕುಡಿತಿದ್ರಾ? ನಾನ್ ಹೇಳಿದ್ ನಿನಗಲ್ವೇ, ನಾನ್ ಹೇಳ್ತಾ ಇರೋದು ಇವನಿಗಿಂತ ಮುಂಚೆ ಅಡಿಯೋನಿದ್ನಲ್ಲ ಅವನ ವಿಷಯ. ನೀನ್ ಯಾಕೆ ಕೋಪ ಮಾಡ್ಕೋತೀಯ? ನಿಜಕ್ಕೂ ಕಾಫಿ ತುಂಬಾ ಚೆನ್ನಾಗಿದೆ ಕುಮಾರ. ಇವನ್ನ ಹೆಚ್ಚಿಗೆ ಹೊಗಳ್ಬಾರ್ದು. ಯಾಕೋ? ನಾವ್ ಹೀಗೆ ಇವನ್ನ ಹೊಗಳ್ತಾ ಇದ್ರೆ ಕೊನೆಗೆ ಮಿಸ್ಟರ್ ಕೂರ್ಗ್ ಕಾಫಿ ಯಜಮಾನ್ರ ಮನೆಯಲ್ಲೂ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಬಿಡ್ತಾನೆ. ನೀವು ಹೇಳ್ತಾರೆ 100% ಕರೆಕ್ಟ್. ನಾನು ಕಾಫಿ ಮಾಡೋದು ಕಲ್ತಿದ್ದೆ ಕೊಡಗಿನಲ್ಲಿ. ಬೇಕಾದ್ರೆ PT ನಂಜಪ್ಪ ಕಾಫಿ ಪ್ಲಾಂಟ್ ಪಣ್ಯ ಪೋಸ್ಟ್ ಮಾಡಿಕೇರಿ ಈ ಅಡ್ರೆಸ್ ಲೆಟರ್ ಬರೀರಿ, ಇಲ್ಲ ಡೈರೆಕ್ಟ್ ಮೀಟ್ ಮಾಡಿ ತಿಳ್ಕೊಳ್ಳಿ. ಸ್ವಾತಿ ತಗೋ, ದೊಡ್ಡಮ್ಮ ಚಿಕ್ಕಮ್ಮನಿಗೆ ಕಾಫಿ ಕೊಡು. ಈಗ ಬೇಡ, ನಾವು ಆಮೇಲೆ ಕುಡಿತೀವಿ. ಅರ್ರೆ, ಇಂಥ ಸಣ್ಣ ಪುಟ್ಟ ವಿಷಯಕ್ಕೆ ಈ ರೀತಿ ಕೋಪಿಸ್ಕೊಂಡ್ರೆ ಹೇಗೆ? ಮನೆಯವರೆಲ್ಲ ಯಾವಾಗ್ಲೂ ಒಟ್ಟಿಗೆ ಕಲ್ತು ಬೆರೆತು ಕುಡಿದು ತಿಂದು ಮಾತಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದೇನ್ ಮಹಾಂತ ನೀವು ತಿಳ್ಕೊಂಡಿರ್ಬೋದು, ಆದ್ರೆ ಅದರಲ್ಲಿ ತುಂಬಾ ಅರ್ಥ ಇದೆ. ಕುಡೀರಿ ಕಾಫಿನ. ಸ್ವಾತಿ ಕೊಡು ಕಾಫಿನ, ತಗೊಳ್ಳಿ. ಈ ರೀತಿ ಒಟ್ಟಿಗೆ ಎಲ್ಲರೂ ನಗ್ನಗ್ತಾ ಬಾಳ್ತಿದ್ರೆ ಆ ಮನೇನೆ ನಿಜವಾದ ನಂದ ಗೋಕುಲ. ಕೂಡಿ ಬಾಳದಲ್ಲಿರೋ ಸ್ವರ್ಗ ಸುಖ ಬೇರೆ ಇನ್ಯಾವುದ್ರಲ್ಲೂ ಇಲ್ಲ. ಕುಮಾರ್, ಹೋದ್ ಜನ್ಮದಲ್ಲಿ ನೀನು ಮಹಾ ಮೇಧಾವಿ ಆಗಿದ್ದೆ ಅನ್ಸುತ್ತೆ. ಯಾಕೆ ರಮಣ, ಈ ಜನ್ಮದಲ್ಲಿ ನಾನು ದಡ್ಡ ಶಿಖಮಣಿ ತರ ಕಾಣ್ತಾ ಇದೀನಾ? ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಅಂದ್ಹಾಗೆ ಇನ್ನೊಂದೊಟ್ಟ ಕಾಫಿ ಕೊಡ್ತೀಯಾ? ಬಿಲ್ಕುಲ್ ಕಾಫಿ ಇಲ್ಲಿ ಕೊಡಕ್ಕಾಗಲ್ಲ. ಟೈಮ್ ಆಗ್ತಾ ಇದೆ, ಊಟ ಮುಗಿಸ್ಕೊಂಡು ನೀವು ಸ್ಕೂಲ್ಗೆ ಹೋಗ್ಬೇಕು. ಹೇಳಿ ವಿಶ್ವಣ್ಣ, ನೀವ್ ಈ ಮನೆಗೆ ದೊಡ್ಡಣ್ಣ, ಮೊದಲು ನೀವು ಟಾಯ್ಲೆಟ್ಗೆ ಹೋಗಿ. ಕೇಳಿದ್ಯಾ? ದೊಡ್ಡೋರ್ಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಅಂತ ಕೇಳಿ ತಿಳ್ಕೊ. ನಾನು ಟಾಯ್ಲೆಟ್ಗೆ ಹೋಗ್ತೀನಿ. ಜಾನಕಿ, ಬೇಗ ಕಾಫಿ ಕುಡಿ, ಪಾತ್ರೆ ತೊಳಿಬೇಕು. ದೊಡ್ಡಮ್ಮ, ತುಳಿಯೋ ಬಳಿಯೋ ವಿಚಾರ ನನಗೆ ಬಿಟ್ಬಿಡಿ, ನೀವು ಆರಾಮಾಗಿರಿ. ನೀನ್ ಯಾಕೆ ಅದೆಲ್ಲ ಮಾಡ್ತೀಯಾ? ಅದ್ ನಿನ್ ಕೆಲ್ಸ ಅಲ್ಲ. ಇದ್ರಲ್ಲಿ ನಮ್ ಕೆಲಸ ನಿಮ್ ಕೆಲಸ ಅಂತ ಏನಿದೆ ದೊಡ್ಡಮ್ಮ? ಮಾನವನ ಸೇವೆನೇ ಮಾಧವನ ಸೇವೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡೇ ಮಾಡ್ಕೋತಾರೆ. ಆದ್ರೆ ಬೇರೆಯವ್ರ ಕೆಲಸ ಮಾಡೋದ್ರಲ್ಲಿ ಸಿಗೋ ಪುಣ್ಯ ಬೇರೆ ಇನ್ಯಾವುದ್ರಲ್ಲೂ ಸಿಗಲ್ಲ. ಅದಕ್ಕೆ ಬೆಲೆನೂ ಕಟ್ಟಕ್ಕಾಗಲ್ಲ. ನೋಡಿ, ನಾನ್ ಕೆಲಸ ಮಾಡೋದಕ್ಕೆ ನೀವು ಸಂಬಳ ಕೊಡ್ತೀರಾ, ನೀವ್ ಸಂಬಳ ಕೊಡೋದಕ್ಕೆ ನಾ ಅಡಿಗೆ ಮಾಡ್ತೀನಿ, ಅಲ್ಲಿಗೆ ಸರೋಯ್ತು. ಆದ್ರೆ ನೀವು ಡಬಲ್ ಸಂಬಳ ಕೊಡ್ತೀನಿ ಅಂದ್ರು ಪುಣ್ಯ ಬರೋ ಕೆಲಸ ನಾನು ಮಾಡದೆ ಬಿಡೋದಿಲ್ಲ. ಪರೋಪಕಾರಂ ಇದಂ ಶರೀರಂ. ಇವನ್ ಮಾಡೋ ಅಡಿಗೆನ ಬಾಯ್ಲಿಡಕ್ಕಾಗುತ್ತಾ? ಆಹಾ, ಎಷ್ಟು ಮಜವಾಗಿದೆ ಊಟ. ಕುಮಾರ, ಇನ್ನೊಂದ್ ಸ್ವಲ್ಪ ಮಟನ್ ಕಬಾಬ್ ಹಾಕ್ತೀಯಾ? ಚಿಕ್ಕಮ್ಮ, ನಮ್ ರಾಮನಿಗೆ ಇನ್ಸಲ್ಟ್ ಮಟನ್ ಕಬಾಬ್ ಬೇಕಂತೆ, ನೀವು ಬಡಿಸಿ ನಾನು ಹೋಗಿ ತಾತನ ಊಟ ರೆಡಿ ಮಾಡ್ಬಿಡ್ತೀನಿ. ಹೌದು, ಬೆಳಿಗ್ಗೆನೆ ಮಟನ್ ತರೋದಕ್ಕೆ ಮಾರ್ಕೆಟ್ಗೆ ಯಾರೇ ಹೋಗಿದ್ರು? ಯಾರ್ರೀ ಮಟನ್ ಮಾಡಿರೋದು? ಆಹಾಹಾ, ಅವನೇನ್ ಮಹಾ ನಳ್ಪಾಕ ಇಳಿಸಿರೋದು. ಸುವರ್ಣ ಗಡ್ಡೆಯಲ್ಲಿ ಮಾಡಿರೋದನ್ನ ಮಟನ್ ಕಬಾಬ್ ಅಂತ ಹೇಳಿ ತಿಂತಾ ಇದೀರಲ್ಲ, ಅಷ್ಟು ವ್ಯತ್ಯಾಸ ಗೊತ್ತಾಗಲ್ಲ ನಿಮ್ಗೆ? ಆಹಾ, ಅಡಿಗೆ ಮಾಡೋದಂದ್ರೆ ಸುಮ್ನೆ ಆಗೋಯ್ತಾ? ಅದು ಒಂದು ಕಲೆ. ಅದೆಲ್ಲ ಅಡಿಗೆ ಮಾಡೋ ಕೆಪಾಸಿಟಿ ಮೇಲೆ ಇರುತ್ತೆ. ಕೆಪಾಸಿಟಿ ಇದ್ರೆ ಸುವರ್ಣಗಡ್ಡೆಯಲ್ಲಿ ಮಟನ್ ಮಾಡಬಹುದು, ಆ ಮಟನ್ ಸುವರ್ಣಗಡ್ಡೆನೂ ಮಾಡಬಹುದು. ಮಾಡ್ಬೋದು. ಯಾರು? ನಾವಿಬ್ರು. ನೀವಿಬ್ರು ಅಂದ್ರೆ? ನಾನು ಈ ಹಾರ್ಲಿಕ್ಸ್. ಬಂದೆ. ನಮಸ್ಕಾರ, ತಗೊಳ್ಳಿ ನಿಮ್ ಹಾರ್ಲಿಕ್ಸ್. ಯಾರ್ ನೀವು? ನಾನು ಈ ಮನೆಗೆ ಹೊಸದಾಗಿ ಬಂದಿರೋ ನಾಳ. ನಳನಾ? ಎಸ್,
ನಳ ಅಂದ್ರೆ ನೀರ್ ಬರುತ್ತಲ್ಲ ನಲ್ಲಿ, ಅದಲ್ಲ, ಅಡಿಗೆ ಭಟ್ಟ, ಐ ಮೀನ್ ಕುಕ್. ಎಸ್ ಮಿಸ್ ಮಯೂರಿ? ನನ್ನ ಹೆಸರು ನಿನ್ಗೆ ಯಾರು ಹೇಳಿದ್ರು? ಅಲ್ಲಿರೋ ಸರ್ಟಿಫಿಕೇಟ್ ಮೇಲೆ ಮೆಸೇಜ್ ಬರ್ತಿದ್ಯಲ್ಲ, ನೀವು ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ರಲ್ಲ, ನಿನ್ಗೆ ಹೇಗೆ ಗೊತ್ತು? ಈ ನಿಮ್ಮ ರೂಮಿನ ವಾತಾವರಣ ಹೇಳ್ತಾ ಇದ್ದೆ. ನೀನ್ ಅಡ್ಗೆ ಭಟ್ಟನೋ ಇಲ್ಲ ಪತ್ತೆದಾರನೋ? ಅಯ್ಯೋ, ಸದ್ಯಕ್ಕೆ ನಾನು ಅಡಿಗೆ ಭಟ್ಟ ಅಷ್ಟೇ. ತಗೊಳ್ಳಿ, ಕುಡಿದ್ಬಿಟ್ಟು ಬೇಕು ರೆಡಿಯಾಗಿ. ಇನ್ನೇನು ಗುರುಜಿ ಬರೋಗ್ತಾ ಇತ್ತು. ಥ್ಯಾಂಕ್ ಯು. ನಾನು ಹಿಡ್ಕೊಳ್ತೀನಿ ಬಿಡ, ನಾನು ಹಿಡ್ಕೊಳ್ತೀನಿ ಕೊಡ. ಪರವಾಗಿಲ್ಲ, ಅವ್ರವ್ರ ಕೆಲಸ ಅವ್ರವ್ರು ಮಾಡೇ ಮಾಡ್ಕೊಳ್ತಾರೆ. ಆದ್ರೆ ಬೇರೆಯವ್ರ ಕೆಲಸ ಮಾಡೋದ್ರಲ್ಲಿ ಸಿಗೋ ಪುಣ್ಯ ಯಾವ್ದ್ರಲ್ಲೂ ಸಿಗೋಲ್ಲ. ನೋಡಯ್ಯ, ಎಷ್ಟೋ ದಿವಸಗಳ ಮೇಲೆ ಇವತ್ತು ಸರಿಯಾದ ಟೈಮ್ಗೆ ನಾನು ಆಫೀಸ್ಗೆ ಹೋಗಾಗಾಯ್ತು. ಅದೇ ಖುಷಿ ತಗೊಳ್ಳೋಣ. ಅಣ್ಣ, ಮಜಬೂತಾದ ಊಟ ಟೈಮ್ ಸರಿಯಾಗಿ ಸಿಕ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತಣ್ಣ. ನೋಡಯ್ಯ, ರುಚಿಯಾದ ಊಟ, ಬಿಸಿಯಾದ ತಿಂಡಿ ಹೊತ್ತಿಗೆ ಸರಿಯಾಗಿ ಸಿಗುತ್ತಿರಲು ಆನಂದಕ್ಕೆ ಪಾರವೇ ಇಲ್ಲ ಎಂದ ಈ ವಿಶ್ವನಾಥ. ಹೌದಣ್ಣ, ಕೊಡೋಣ, ಬಣ ಹೋಣ. ಸ್ವಾತಿ, ಹಾಲು. ಏನು ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಕುಮಾರಣ್ಣ, ಎಷ್ಟೊತ್ತಿಂದ ತಲೆ ಕೆಡ್ಸ್ಕೊಂಡ್ ಕೂತಿದ್ದೀನಿ. ಈ ಲೆಕ್ಕನೇ ಸಾಲ್ವ್ ಆಗ್ತಾ ಇಲ್ಲ. ಯಾವ ಲೆಕ್ಕ ತೋರ್ಸು. ಕುಮಾರಣ್ಣ, ಇದು ಹಾಲು ಸಕ್ಕರೆ ಕಾಫಿ ಪುಡಿ ಅಲ್ಲ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ. ಮೊದಲು ತೋರ್ಸಿದ್ರೆ ನಿನ್ ಗಂಟೆ ಕಳ್ಕೊತೀಯಾ? ಇದಾ? ವೆರಿ ಸಿಂಪಲ್. ಟೋಟಲ್ ಕಾಸ್ಟ್ ಪ್ಲಸ್ ರಾ ಮೆಟೀರಿಯಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪರ್ ಯೂನಿಟ್. ದಟ್ಸ್ ಆಲ್. ಕುಮಾರಣ್ಣ, ಕಾಸ್ಟಿಂಗ್ ನೀವೆಲ್ಲಿ ಕಲ್ತ್ರಿ? ಒಬ್ಬ ಅಕೌಂಟ್ಸ್ ಪ್ರೊಫೆಸರ್ ಹತ್ರ ಕೆಲಸಕ್ಕಿದ್ದೆ. ನನ್ನ ಕರ್ಮ, ಯಾವಲು ನನ್ನ ಜೊತೆಲಿ ಕೂರ್ಸ್ಕೊಂಡು, ಕುಮಾರ, ಲೆಕ್ಕ ಮಾಡೋದ್ರಲ್ಲಿ ಸಿಗೋ ಮಜಾ ಇನ್ ಯಾವ್ದ್ರಲ್ಲೂ ಸಿಗಲ್ಲ ಅಂತ ನಾನು ಪ್ರಾಣ ಹೇಳ್ತಿದ್ರು. ನೀನು ಕಲ್ತ್ಕೊ ಅಂತಿದ್ರು. ಬೇಡ, ಅದು ನನ್ನ ಕೆಲಸಕ್ಕೆ ಕೂತು ಬರುತ್ತೋ ಅಂತ ಅವ್ರು ಹೇಳಿದನ್ನೆಲ್ಲ ಕಲ್ತ್ಕೊಂಡೆ. ಆಗ ಕಲ್ತಿದ್ದು ಈಗ ಉಪಯೋಗ ಬಂತು. ಅದೇ ಸಂತೋಷ. ಸ್ವಾತಿ, ಈ ವಿಷಯ ದಯವಿಟ್ಟು ಯಾರಿಗೂ ಹೇಳ್ಬೇಡ. ಹೇಳಿದ್ರೆ ಮತ್ತೆ ನನ್ನ ಕೆಲಸಕ್ಕೆ ತೊಂದರೆ. ತಗೋ. ಜೀನಿಯಸ್. ಪ್ರಣಾಮಗಳು ಗುರುಜಿ. ಪ್ರಣಾಮಗಳು. ತಾವು? ನಾವ್ ಈ ಗೃಹಕ್ಕೆ ಹೊಸದಾಗಿ ಆಗಮಿಸಿರುವ ಪಾಕಶಾಲಾ ಪ್ರವೀಣರು. ತಾವೀಗ ಕಾಫಿಯನ್ನು ಸೇವಿಸಲು ಅಭ್ಯಂತರವಿಲ್ಲವೇ? ಖಂಡಿತ ಅಭ್ಯಂತರವಿಲ್ಲ, ಸಂತೋಷದಿಂದ ಸ್ವೀಕರಿಸುತ್ತೇವೆ. ಪ್ರಾತಃ ಕಾಲದ ನೃತ್ಯ ಸಾಧನೆ ಆರಂಭಕ್ಕೆ ಮುನ್ನ ಬಿಸಿಯಾಗಿ ಕಾಫಿಯನ್ನು ಸೇವಿಸಿದರೆ ಬುದ್ಧಿಯೂ ಚುರುಕಾಗಿರುತ್ತದೆ, ಆರೋಗ್ಯವೂ ಚೆನ್ನಾಗಿರುತ್ತದೆ, ಅಲ್ಲವೇ ಗುರುಜಿ? ನಿಶ್ಚಯವಾಗಿಯೂ ಇದೇ ಸಮಯದಲ್ಲಿ ಕಾಫಿಯನ್ನು ಸೇವಿಸಿದರೆ ಬುದ್ಧಿ ಹಾಗೂ ಸ್ವಾಸ್ಥ್ಯತೆ ಇವೆರಡಕ್ಕೂ ಶುಭ ಪ್ರಾಪ್ತಿಯಾಗುತ್ತದೆ. ನೃತ್ಯ ಮಾಡಲು ಸ್ಫೂರ್ತಿ ಬರುತ್ತದೆ. ಸರಿಯಾಗಿ ಹೇಳಿದ್ರಿ ಗುರುಜಿ. ನೃತ್ಯಕ್ಕೆ ಸ್ಫೂರ್ತಿ ಬರೋದಷ್ಟೇ ಅಲ್ಲ, ತೋಳುಗಳಿಗೆ ತಾಕತ್ತು, ಕಾಲುಗಳಿಗೆ ಚೈತನ್ಯ ಒದಗಿಸಿ, ಚಿತ್ತಕ್ಕೆ ಉಲ್ಲಾಸ ನೀಡಿ, ಪಿತ್ತಕ್ಕೆ ಕಡಿವಾಣ ಹಾಕುವುದು ಗುರುಜಿ. ವಾ, ನೀನಿಷ್ಟೊಂದು ಸರಾಗವಾಗಿ, ಸ್ಪಷ್ಟವಾಗಿ, ಪ್ರಾಸಬದ್ಧವಾಗಿ ಕನ್ನಡ ಪದಗಳನ್ನು ಬಳಸುತ್ತಿರುವೆಯಲ್ಲ, ಇದರ ಹಿಂದೆ ಇರುವ ಮರ್ಮವೇನೆಂದು ತಿಳಿದುಕೊಳ್ಳಬಹುದೇ ಕುಮಾರ? ನನ್ನ ಶಂಕೆಯಂತೆ ನೀನು ಕನ್ನಡ ಪಂಡಿತನಾಗಿರಬಹುದೇ? ಇಲ್ಲ ಗುರುವರ್ಯ, ಜನಿಸಿದ್ದು ಕನ್ನಡ ನಾಡಿನಲ್ಲಿ, ಪುಂಜಿಸುತ್ತಿರುವುದು ಕನ್ನಡದ ಅನ್ನವನ್ನ. ಕರ್ನಾಟಕದ ಹೆಮ್ಮೆ ಪುತ್ರನಾಗಿ ಜನಿಸಿದ ನಾನೇ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡದಿದ್ದಲ್ಲಿ ಬೇರೆ ಯಾರು ಮಾತನಾಡುವರು ಗುರುಜಿ? ತಾವಿನ್ನು ಬಿಜಯಂಗೇರಿ, ನಾವು ಕಾಫಿಯೊಡನೆ ತಮ್ಮನ್ನು ಸಂಧಿಸಿವೆ. ಮೆಲ್ಲ ಮೆಲ್ಲನೆ ಬಂದನಿ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ತಾತ, ಊಟ ರೆಡಿ. ಇಷ್ಟು ಬೇಗ ಊಟನಾ? ಇನ್ನೇನ್ ತಾತ, ನಾವೇನ್ ಫಾರಿನ್ ಅವರ? ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಲಂಚು, ಡಿನ್ನರು, ಸಪ್ಪರ್ ಅಂತ ಹೇಳೋದಕ್ಕೆ ಬೇಗ ಊಟ ಮುಸ್ಕೊಳ್ಳಿಲ್ಲ, ತಣ್ಣಗ ಹೋಗುತ್ತೆ. ಏನ್ ಪ್ರೀತಿನಪ್ಪ ನಿಂದು. ಸತ್ತೋಗಿರೋ ಹೆಂಡತಿ ನೆನಪರವಾಗಿ ಮಾಡ್ಬಿಟ್ಟಲ್ಲಪ್ಪ. ಸರಿ ಮರಿ, ನಿನ್ ಕ್ಯಾರೆಟ್ ಹಲ್ವಾ ಮಾಡಕ್ ಬರುತ್ತಾ? ಕ್ಯಾರೆಟ್ ಅಲ್ವನಾ? ತಾತ, ನಾ ಇನ್ನೊಂಥರ ಐಟಮ್ ರೆಡಿ ಮಾಡ್ತೀನಿ. ಅದ್ರ ಹೆಸರೇನು ಗೊತ್ತಾ? ಗುಳಂಬ. ಗುಳಂಬ? ಅದೊಂದು ತಿಂಡಿನಾ? ಹೌದು ತಾತ. ಈ ಕ್ಯಾರೆಟ್ ಜೊತೆಲಿ ಹಾಲು, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಜೇನುತುಪ್ಪ, ಗಸಗಸೆ ಎಲ್ಲ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಗುಳಂಬ. ನೀವು ಕೈ ಊಟ ಮುಗಿಸ್ಕೊಳ್ಳಿ, ಅಷ್ಟಲ್ಲಿ ರೆಡಿ ಮಾಡ್ತೀನಿ ಗುಳಂಬ. ಹೊರಡಿ. ಹಾಡು ಬಾಡು ಹೊರಡಿ. ಕನ್ನಡವೇನೆ ಕನ್ನಡವೇನೆ ಕುಣಿದಾಡುವುದೆನ್ನೆದೆ ಕುಣಿದಾಡುವುದೆನ್ನದೆ ಕನ್ನಡವೇನೆ ಕನ್ನಡವೇನೆ ಕಿವಿ ನಿಮಿರುವುದು ನಿಮಿರುವುದು ಕನ್ನಡವೇನೆ ಕನ್ನಡವೇನೆ ಕಿವಿ. ಅವನಿದಾನ ಹೊರಟೋದ್ನ? ಯಾರು? ಅವನೇ ಕುಮಾರ. ಇದಾರೆ.
ಇದಾನ ಲಲಿತಾ, ಏ ಲಲಿತಾ, ಕುಮಾರ ಇಲ್ಲೇ? ಆ ನಿಮ್ ಕುಮಾರ ಎಲ್ಲೋ ಮಹಾಪುರುಷನಾಗಿರ್ಬೇಕು ಇಲ್ಲ ಮಹಾ ಚೋರ್ನಾಗಿರ್ಬೇಕು. ಯಾಕೆ? ಅವನು ಬರೀ 5 ರೂಪಾಯಿಗೆ ಅಂಗಡಿಯಿಂದ ಎಷ್ಟೊಂದು ಸಾಮಾನ್ ತಂದ ಅಂತೀರಾ? ಅವನ ಮೇಲೆ ಒಂದ್ ನಿಗಾ ಇಟ್ಟಿರ್ಬೇಕು. ವ್ಯಕ್ತಿ ಚೋರ್ನಾಗಿರ್ಲಿ ಮಹಾಪುರುಷನೇ ಆಗಿರ್ಲಿ, ಸ್ಥಿರವಾಗಿ ಒಂದ್ ಕಡೆ ಯಾವಾಗ್ಲೂ ಇರೋಲ್ಲ. ಇರೋ ತನಕ ಇರ್ತಾರೆ, ಹೋಗ ವರ ಕೊಟ್ಟು ಹೋಗ್ತಾರೆ, ಇಲ್ಲ ಮನೆನೇ ದೋಚ್ಕೊಂಡು ಹೊರಟೋಗ್ತಾರೆ. ತಗೋ, ನಿಂತ್ಕೋ ನಿಂತ್ಕೋ ನಿಂತ್ಕೋ. ಸಿರಿಗನ್ನಡದಲ್ಲಿ ಕವಿತೆಯ ಹಾಡು. ಸಿರಿಗನ್ನಡದಲ್ಲಿ ಕವಿತೆಯ ಹಾಡು. ಸಿರಿಗನ್ನಡ ದೀವಿಗೆಯನ್ನು ನೋಡು. ಸಿರಿಗನ್ನಡ ಸ್ವಾತಿ. ದೀವಿಗೆಯನ್ನು ನೋಡು. ಅವನಿದಾನ ಹೊಟ್ಟೋದ್ನ. ಯಾರು? ಕುಮಾರಣ್ಣನ? ಒಳಗಡೆ ಕೆಲಸ ಮಾಡ್ತಿದ್ದಾರೆ. ವೇಟ್. ಯಾಕೆ, ಏನಾಯ್ತು? ಒಂದ್ ನಿಮಿಷ. ಈ ವಿಸ್ಕಿ ಜೊತೆಲಿ ಥಮ್ಸ್ ಅಪ್ ನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಅದ್ರ ಮಜಾ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಕುಡಿಯೋವಾಗ ಈ ಚಿಪ್ಸು ಈ ಚೌ ಕಾಂಬಿನೇಷನ್ ಬಿದ್ರೆ ಆ ಸ್ವರ್ಗನೇ ದರಗಿಳಿದಾಗಿರುತ್ತೆ. ಕುಡಿಯೋದ್ರಲ್ಲೂ ಒಂದು ಸ್ಟೈಲ್ ಇದೆ ವಿಶ್ವಣ್ಣ. ಏಕಾಂತದಲ್ಲೇ ಕುಡಿಬೇಕು. ನೀವು ಶುರು ಹಚ್ಕೊಳ್ಳಿ, ನನಗೆ ಕಿಟಕಿ ಹಾಕ್ಬಿಡ್ತೀನಿ. ಇಲ್ದ್ರೆ ಚಿಲ್ಟು ಬಂದ್ಬಿಡ್ತಾನೆ. ಅಲ್ಲ, ಇದನ್ನೆಲ್ಲ ನೀನೆಲ್ಲ ಯಾಕಂತೆ? ನಾನೊಬ್ಬ ಫಿಲ್ಮ್ ಸಾಂಗ್ ರೈಟರ್ ಹತ್ರ ಕೆಲಸ ಮಾಡ್ತಾ ಇದ್ದೆ. ಅವ್ರ ಹತ್ರನೇ ಇದನ್ನೆಲ್ಲ ಕಲ್ತ್ಕೊಂಡಿದ್ದೆ. ಆದ್ರೆ ವಿಶ್ವಣ್ಣ, ದಯವಿಟ್ಟು ಅವ್ರ ಹೆಸರು ಮಾತಾ ಕೇಳಬೇಡಿ. ಪಾಪ ಬಡಪ ಇಮೇಜ್ಗೆ ಡ್ಯಾಮೇಜ್ ಆಗ್ಬಿಡುತ್ತೆ. ಏನ್ ವಿಶ್ವಣ್ಣ, ಹೇಗಿದೆ ಕಾಂಬಿನೇಷನ್? ತುಂಬಾ ಚೆನ್ನಾಗಿದೆ ಕಣಯ್ಯ. ನಿಜ ವಿಶ್ವಣ್ಣ, ದಿನವೆಲ್ಲ ಕಷ್ಟಪಟ್ಟು ಮನೆಗೆ ಬರ್ತೀರಾ, ಮನೇಲಿ ತಾಪತ್ರಗಳು ಇದ್ದೇ ಇರುತ್ತೆ. ಅದ್ರ ಮರೆಯಕ್ಕಾದ್ರೂ ಸ್ವಲ್ಪ ಗುಂಡು ಹಾಕ್ತಾ ಇದ್ರೆ ನೆಮ್ಮದಿ ಆದ್ರೂ ಹ್ಯಾಕ್ ಸಿಗುತ್ತೆ. ನೀವು ನಿಧಾನವಾಗಿ ತೋಳಿ, ನಾನು ಬರ್ತೀನಿ. ಒಂದ್ ಲೋಟ ಕಾಫಿ ಸಿಗುತ್ತಾ? ಖಂಡಿತ ಸಿಗುತ್ತೆ. ಇವತ್ತಿಂದ ಕಾಫಿ ಜೊತೆಗೆ ಗೀತಿನೂ ಸಿಗುತ್ತೆ. ಮೊಟ್ಟೆಯಿಂದ ಮಾಡಿರೋ ಬಿಸಿ ಬಿಸಿ ಬೋಂಡ ಅಲ್ಲ ರಮಣ. ಬೆಳಿಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲಿ ಮಕ್ಳ ಹತ್ರ ಬಡ್ಕೊಂಡು ಸುಸ್ತಾಗಿ ಮನೆಗೆ ಬಂದಾಗ ಬರೀ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತಾ? ಅದ್ರ ಜೊತೆ ಸ್ವಲ್ಪ ತಿಂಡಿ ಇದೆ, ಅದ್ರ ಮಜಾನೇ ಬೇರೆ ಅಲ್ವಾ? ದುಡಿದು ದಣಿವಾಗಿ ಬಂದಾಗ ಬಿಸಿ ಬಿಸಿ ಕಾಫಿಯ ಜೊತೆಗೆ ತಿಂಡಿಯೂ ಸಿಕ್ಕಾಗ ಸಿಗದಿರುವುದೇ ಮನಕ್ಕೆ ಆನಂದ. ಕುಮಾರ, ನೀನು ಇಷ್ಟೊಂದು ಸಾಹಿತ್ಯಮಯವಾಗಿ ಮಾತಾಡ್ತಾ ಇದೆಯಲ್ಲ, ಯಾರಾದ್ರೂ ಕವಿಗಳ ಹತ್ರ ಕೆಲಸ ಮಾಡ್ತಿದ್ಯಾ? ಹೌದಾ? ರಸಋಷಿ ವಿಶ್ವಮಾನವ ಕುವೆಂಪು ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ರು. ಅವ್ರು ಏನ್ ಹೇಳ್ತಾ ಇದ್ರು ಗೊತ್ತಾ? ಮಾನವ ಯಾವತ್ತು ವಿಶ್ವಮಾನವ ಆಗ್ಬೇಕು ಅಂತ. ಇಟ್ ಈಸ್ ಸೋ ಸಿಂಪಲ್ ಟು ಬಿ ಹ್ಯಾಪಿ, ಬಟ್ ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಬಿ ಸಿಂಪಲ್. ಹ್ಯಾಪಿ ಅಂದ್ರೆ ಸಂತೋಷ ತಾನೆ? ಅಲ್ಲ, ಆನಂದ. ಇದ್ರ ಅರ್ಥ ಏನು? ನಿಜವಾಗ್ಲೂ ನಿನಗೆ ಗೊತ್ತಿಲ್ವಾ? ಗೊತ್ತಿದ್ರೆ ನಾನು ಯಾಕಣ ಕೇಳ್ತಾ ಇದ್ದೆ. ಜೀವನದಲ್ಲಿ ಮನುಷ್ಯ ಸಂತೋಷವಾಗಿರೋದು ಒಂದು ಸರಳವಾದ ವಿಷಯ, ಆದ್ರೆ ಸರಳವಾಗಿ ಜೀವಿಸೋದು ತುಂಬಾ ಕಷ್ಟ ಅಂತ. ವಾಹ್ 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 ವಾಹ್, ನಿಜವಾಗ್ಲೂ ತಿಳ್ಕೊಳ್ಳೋರ್ಗೆ ಎಂಥ ಮಾತು. ರಮಣ, ಮೊದಲು ಇದ್ರ ಅರ್ಥ ಗೊತ್ತಿಲ್ಲದೆ ಒಳ್ಳೆ ಗಿಳಿಪಾಠ ತರ ಹೇಳ್ತಾ ಇದ್ದೆ. ಆದ್ರೆ ಈಗ ನಿಜವಾಗ್ಲೂ ನಿಮ್ಮಿಂದ ಅದ್ರಲ್ಲಿ ಅಡಿಗೆ ಅರ್ಥ ತಿಳ್ಕೊಂಡೆ. ಬರ್ತೀನಿ, ತಿಂಡಿ ತಿಂಡಿ. ಇಟ್ ಈಸ್ ಸೋ ಸಿಂಪಲ್ ಟು ಬಿ ಹ್ಯಾಪಿ, ಬಟ್ ಇಟ್ ಈಸ್ ಸೋ ಡಿಫಿಕಲ್ಟ್ ಟು ಬಿ ಸಿಂಪಲ್. ಖ್ಯಾತ ಸಂಗೀತ ನಿರ್ದೇಶಕರೇ, ಇದು ನಿಮಗಾಗಿ ಬಿಸಿ ಬಿಸಿ ಕಾಫಿ, ಕೋಳಿ ಮೊಟ್ಟೆ ಕಬಾಬ್. ಕೋಳಿ ಮೊಟ್ಟೆ ಕಬಾಬ್? ಈ ಮನೆಯಲ್ಲಿ ಊಟದ ಜೊತೆ ನಂಚ್ಕೊಂಡ್ ತಿನ್ನಕ್ಕೆ ತರಕಾರಿ ಇರೋದಿಲ್ಲ, ಅಂತದ್ರಲ್ಲಿ ಕಬಾಬು, ಕೋಳಿ ಮೊಟ್ಟೆದು. ಇದೆಲ್ಲ ನನಗೆ ಬೇಕಾಗಿಲ್ಲ. ನೋಡು ಕುಮಾರ್, ಈಗ ನಾನು ಒಳ್ಳೆ ಮ್ಯೂಸಿಕ್ ಟ್ಯೂನ್ ಮಾಡೋ ಮೂಡ್ನಲ್ಲಿದ್ದೀನಿ. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ, ಹೊರಟೋಗು. ನಿಮ್ಗೇನು ಅಭ್ಯಂತರ ಇಲ್ಲದ್ರೆ ಟ್ಯೂನ್ ಹಾಕೋದಕ್ಕೆ ನಿಮ್ಗೆ ಸಹಾಯ ಮಾಡ್ಲಾ? ಟ್ಯೂನ್ ಹಾಕೋದಿಕ್ಕೆ ನೀನು ನನಗ್ ಸಹಾಯನಾ? ಅಲ್ಲ, ಸಂಗೀತದ ಬಗ್ಗೆ ನಿನ್ಗೇನ್ ಗೊತ್ತಿದೆ ಅಂತ? ಪ್ರಖ್ಯಾತ ಸಂಗೀತ ನಿರ್ದೇಶಕರಾದ ವಿ ಮನೋಹರ್ ಅವ್ರ ಹತ್ರ ಕೆಲಸ ಮಾಡೋ ಭಾಗ್ಯ ಸಿಕ್ಕಿತ್ತು. ಅವ್ರು ಹಾಡ್ತಾ ಇದ್ದ ಹಾಡುಗಳನ್ನ ಕೇಳ್ತಾ ನಾನೇ ಒಂದು ಟ್ಯೂನ್ ಹಾಕಿದ್ದೆ. ಆ ಟ್ಯೂನ ನಿಮಗೆ ಕೇಳಿಸೋಣ ಅಂತ ನನ್ನ ಆಸೆ. ಅದೇನ್ ಕೇಳಿಸ್ತೀಯೋ ಬಿಡಪ್ಪ, ನೋಡೋಣ. ರಾಗ ತಗೊಳ್ಳ? ವಾ 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 ವಾ, ಫ್ಯಾಂಟಾಸ್ಟಿಕ್, ಸೂಪರ್, ಮಾರ್ವಲೆಸ್. ನೀನು ಹಾಡ್ತಾ ಇದ್ರೆ ನಿನ್ನ ಹೇಗೋ ಕಲ್ಪಿಸ್ಕೊಂಡ್ಬಿಟ್ಟೆ. ಕುಮಾರ್, ನೀನು ಈಗಿಂದೀಗಲೇ ಈ ಅಡಿಗೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು. ನೀನು ಪ್ಲೇಬ್ಯಾಕ್ ಸಿಂಗರ್ ಆಗ್ಬಿಡು. ನಾನು ನಿನಗೆ ಚಾನ್ಸ್ ಕೊಟ್ಟು ಫೀಲ್ಡ್ ನಲ್ಲಿ ಮುಂದೆ ತಂದ್ಬಿಡ್ತೀನಿ. ಅರೆ, ಈ ಹಾಡನ್ನ ನಾನ್ ಹಾಡಿದ್ರೆ ಯಾರನ್ನ ಕೇಳ್ತಾರೆ?
ಈ ಹಾಡನ್ನ ನಮ್ಮ ರಾಜಣ್ಣವರು SP ಬಾಲಸುಬ್ರಹ್ಮಣ್ಯಮೋ ಇಲ್ಲ ಜೇಸುದಾಸ್ ಅವ್ರು ಹಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ ಸರಿ, ಈ ಹಾಡು ಯಾರ್ದು? ನಂದೇ ಅಣ್ಣ, ಈಗ ನಿಮ್ ಮುಂದೆ ನಾನ್ ತಾನೇ ಹಾಡಿದ್ದು. ಹಾಡ್ದೆ ಸರಿ, ಆದ್ರೆ ಸಾಹಿತ್ಯ ಯಾರ್ದು ಅಂತ ನಾನ್ ಕೇಳ್ತಾ ಇರೋದು. ಅದು ನಂದೇ ಅಣ್ಣ. ಹಾಡಕ್ ಶುರು ಮಾಡ್ದ, ಹಾಗೆ ಹಾಡ್ತಾ ಹಾಡ್ತಾ ಕಲ್ಪಿಸ್ಕೊಂಡು ಹಾಡ್ಬಿಟ್ಟೆ. ಕೇಳೋರು ಸಿಕ್ಬಿಟ್ರೆ ಪುರಂದರದಾಸ್ ಹತ್ರನೂ ಕೆಲ್ಸಕ್ಕಿದ್ದೆ ಅಂತ ಹೇಳ್ಬಿಡ್ತೀಯೋ ಏನೋ. ಛೇ ಹಾಗೆಲ್ಲ ಇಲ್ಲನ ಹೇಳಕ್ಕಾಗತ್ತೆ. ದಾಸರ ಕಾಲದಲ್ಲಿ ನಮ್ ತಂದೆ ಏನೋ ನಮ್ ತಾತನೇನೋ ಹುಟ್ಟಿರ್ಲಿಲ್ಲ. ನಾನು ಇದನ್ನೆಲ್ಲ ಕಲ್ತಿದ್ದು ಪಂಜೆ ಮಂಜೇಶ್ ರಾಯರ್ ಹತ್ರ. ಯಾವ ಪಂಜೆ ಮಂಜೇಶ್ ರಾಯರು? ಅದೇ ನಾಗರ ಹಾವೆ ಆವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ ಬರ್ದಿದ್ರಲ್ಲ ಅವ್ರೆ. ಪಂಜೆ ಮಂಜೇಶ್ ರಾಯರ್ ಹತ್ರ ನೀನ್ ಕೆಲ್ಸ ಮಾಡ್ತಾ ಇದ್ಯಾ? ಆ ಈಗ ನಿನ್ಗೆ ಎಷ್ಟು ವರ್ಷ? 25 ವರ್ಷ. ಪಂಜೆ ಮಂಜೇಶ್ ರಾಯರು ತೀರ್ಕೊಂಡಿದ್ದು 1971ರಲ್ಲಿ. ನಾನ್ ಬರ್ಲಣ್ಣ? ಏ ನಿಂತ್ಕೊ. ಪಂಜೆ ಮಂಜೇಶ್ ರಾಯರು ತೀರ್ಕೊಂಡು 25 ವರ್ಷ ಆಯ್ತು. ಈಗ ನಿನಗೂ 25 ವರ್ಷ ಅಂತ್ಯ. ಅಂದ್ಮೇಲೆ ನೀನು ಸಾಹಿತ್ಯ ಬರೆಯೋದನ್ನ ಹೇಗಪ್ಪ ಕಲ್ತೆ? ನೀವು ಮಹಾಭಾರತದ ಅಭಿಮನ್ಯು ಕಥೆ ಕೇಳಿದ್ರ? ಇಲ್ವಲ್ಲ. ಶ್ರೀಕೃಷ್ಣ ತನ್ನ ತಂಗಿ ಸುಭದ್ರೆನ ರಥದಲ್ಲಿ ಕೂರ್ಸ್ಕೊಂಡು ಹೋಗ್ತಿದ್ದಾಗ ಚಕ್ರವ್ಯೂಹನ ಹೇಗ್ ಬೆರೆಸ್ಬೇಕು ಅಂತ ಹೇಳ್ತಿದ್ದಾಗ ಆ ತಾಯಿ ಹೋಟೆಲಿದ್ದ ಅಭಿಮನ್ಯು ಕೇಳಿಸ್ಕೊಂಡು ಕಲ್ತ್ಕೊಳ್ಳಿಲ್ವಾ? ಹಾಗೆ ನಮ್ ತಾಯಿ ಪಂಜೆ ಮಂಜೇಶ್ ರಾಯರ್ ಹತ್ರ ಕೆಲಸ ಮಾಡ್ತಿದ್ದಾಗ ನಾನು ನಮ್ಮ ತಾಯಿ ಹೋಟೆಲಿದ್ದೆ. ಮಿಕ್ಕಿದ ಕತೆನ ನಾನು ಪುರ್ಸೊತ್ತಾಗಿದ್ದಾಗ ಹೇಳ್ತೀನಿ. ಈಗ ತಾತನ ಊಟಕ್ಕೆ ಗೊತ್ತಾಯ್ತು, ನಾನು ಬರ್ತೀನಿ. ರಿಯಲಿ ಈಸ್ ಗ್ರೇಟ್. ತಾತ ಊಟಕ್ಕೆ ರೆಡಿ ಮಾಡ್ಲಾ? ರೆಡಿ ಮಾಡು. ಹೋಗ್ಕೈ ತಿಳ್ಕೊಳ್ಳಿ. ಕುಮಾರ, ಯಾರೋ ಅಷ್ಟು ಚೆನ್ನಾಗಿ ಹಾಡ್ತಿದ್ದವರು ಈ ಮನೇಲಿ ಯಾರ ತಾತ ಅಷ್ಟು ಸೊಗಸಾಗಾಡ್ತಾರೆ? ನಮ್ಮ ಸಾಯಿನಾಥಣ್ಣ. ಯಾರೋ ನಮ್ ಸಾಯಿನೇ? ಹೌದು. ಅಷ್ಟು ಚೆನ್ನಾಗಿ ಹಾಡ್ತಾನ? ಅವ್ನು ಯಾರ ಮಗ ತಾತ? ನಿಮ್ಮ ಮಗ ತಾನೆ? ಹೌದು. ಹೋಗ್ಕೈ ತಿಳ್ಕೊಳ್ಳಿ. ನೀ ಬಾರಯ್ಯ ನೀ ಬಾರಯ್ಯ ನೀ ಬಾರಯ್ಯ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಏನು ವಿಶ್ವನಾಥಯ್ಯನವರು ಬೆಳಗ್ಗೆನೆ ಸುಷ್ಟ್ರಾವ್ ಹಾಡು ಹೇಳ್ತಾ ಇದೀರಲ್ಲ, ಏನ್ ಸಮಾಚಾರ? ಸರ್ ನಾನು ಅಷ್ಟೇ ಅಲ್ಲ ಸರ್, ಮನೇಲಿ ನನ್ನ ಚಿಕ್ಕ ತಮ್ಮ ಸಾಯಿ ಅಂತಿದ್ದಾರೆ ಸರ್. ಫಸ್ಟ್ ಕ್ಲಾಸ್ ಆಗಿ ಆಡ್ತಾನೆ ಸರ್. ಇಸ್ ಇಟ್? ಎಸ್ ಸರ್. ವೆರಿ ಗುಡ್. ಅದ್ ಸರಿ, ಬೈ ವಿಶ್ವನಾಥಯ್ಯನವ್ರೆ, ಈ ನಡುವೆ ನೀವು ಸಂತೋಷವಾಗಿ ಹಾಡು ಹೇಳ್ಕೊಂಡಿರ್ತೀರಿ, ಮುಖದಲ್ಲೂ ಸಂತೋಷ ನೆಲ್ದಾಡ್ತಾ ಇದೆ. ಏನ್ ಸಮಾಚಾರ? ಏನೂ ಇಲ್ಲ ಸರ್, ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ತುಂಬಿ ತುಳುಕಾಡ್ತಾ ಇದೆ. ಅದಕ್ಕೋಸ್ಕರ ನಾನು ತುಂಬಾ ಸಂತೋಷವಾಗಿದ್ದೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಆ ರಿಪೋರ್ಟ್ ತುಂಬಾ ಅರ್ಜೆಂಟ್. ಅದನ್ನ ಸಾಯಂಕಾಲದೊಳಗೆ ನೀವು ರೆಡಿ ಮಾಡಿ ಒಳಗಡೆ ತರಬೇಕು. ಓಕೆ? ಸಾಯಂಕಾಲ ಯಾಕೆ ಸರ್? ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ, ತಗೊಳ್ಳಿ. ಇಸ್ ಇಟ್? ಓ ವೆರಿ ಗುಡ್, ವೆರಿ ಗುಡ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರೀ. ಆ ಬ್ಯಾಲೆನ್ಸ್ ಶೀಟ್ ರೆಡಿ ಆಗಿದೇನ್ರಿ? ತುಂಬಾ ಅರ್ಜೆಂಟ್, ಅಂತ ತಗೊಂಡು ನೀವು ಒಳಗಡೆ ಬನ್ನಿ. ಆಯ್ತು ಸರ್. ಯಾಕ್ರಿ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನನ್ನ ಕತೆ ಮುಗೀತು ವಿಶ್ವಣ್ಣ. ಅಯ್ಯೋ ಯಾಕ್ರಿ ಆಗತ್ತೀರಾ? ಬಾಸ್ 3 ದಿವಸದಿಂದನೇ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಕ್ ಹೇಳೋದು, ಪೂರ್ತಿ ಆಗ್ಲಿಲ್ಲ. ಅದಕ್ಕೆ ಆಫೀಸಿಗೆ ಬೇಗ ಬಂದೆ. ನನ್ನ ಕರ್ಮ, ಇವತ್ತು ನನ್ನ ಕೆಲಸದ ಕತೆನೇ ಮುಗಿಯೋ ಹಾಗಿದೆ. ಡೋಂಟ್ ವರಿ ಬ್ರದರ್, 3 ದಿವಸ ನಿಮ್ ಪರಿಸ್ಥಿತಿ ನಾನು ನೋಡ್ತಾನೆ ಇದ್ದೀನಿ. ಅದಕ್ಕೆ ನಾನೇ ಇವತ್ತು ಆಫೀಸ್ಗೆ ಬೇಗ ಬಂದು ನಿಮ್ ಬ್ಯಾಲೆನ್ಸ್ ಶೀಟ್ ನ ರೆಡಿ ಮಾಡಿ ಇಟ್ಟಿದ್ದೀನಿ. ತಗೊಳ್ಳಿ. ಸಂತೋಷ ಆಯ್ತಾ? ನೋಡ್ರಿ, ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಳ್ತಾರೆ. ಆದ್ರೆ ಬೇರೆಯವ್ರ ಕೆಲಸ ಮಾಡೋದ್ರಲ್ಲಿ ಸಿಗೋ ಪುಣ್ಯ ಬೇರೆ ಯಾವುದ್ರಲ್ಲೂ ಸಿಗೋಲ್ಲ. ಆಫೀಸರ್ ಕಾಯ್ತಿರ್ತಾರೆ, ಹೋಗಿ. ರಮಣಿ ಮಣಿ ಯಾರೆಲೆ ವಿಶ್ವಣ್ಣ, ಇವತ್ತು ನನ್ನ ಬಚಾವ್ ಮಾಡಿದ್ರಿ, ತುಂಬಾ ಧನ್ಯವಾದಗಳು. ಸಾಹೇಬ್ರು ನಿಮ್ಮನ್ನು ಕರೀತಿದ್ದಾರೆ. ಹೌದಾ? ಏನ್ ಸರ್ ಕರೆದ್ರಂತೆ? ಬನ್ನಿ ಮಿಸ್ಟರ್ ವಿಶ್ವನಾಥಯ್ಯ, ಐ ಹ್ಯಾವ್ ಗಾಟ್ ಎ ಸರ್ಪ್ರೈಸ್ ಫಾರ್ ಯು. ಏನ್ ಸರ್? ನನಗೆ ನಿಮ್ಮ ಕೆಲಸದಲ್ಲಿರೋ ಮುತುವರ್ಜಿ ನೋಡಿ ತುಂಬಾ ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್. ಸೊ ಈ ತಿಂಗಳಿಂದ ನಿಮಗೆ 300 ರೂಪಾಯಿ ಇನ್ಕ್ರಿಮೆಂಟ್ ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ವಾತಿ, ಸ್ವಾತಿ, ಮೇಲ್ಗಡೆ ಒಣಗಿರೋ ಬಟ್ಟೆ ತಗೊಂಡ್ ಬಾರೆ. ತಗೊಳ್ಳಿ ಚಿಕ್ಕಮ್ಮ. ಅರೆ, ನೀನೇ ತಗೊಂಡ್ ಬಂದ್ಯಾ? ಇಸ್ತ್ರಿ ಬೇರೆ ಮಾಡ್ಬಿಟ್ಟಿದ್ಯಾ? ಹೌದು ಚಿಕ್ಕಮ್ಮ, ಮಾಡಕ್ಕೇನು ಕೆಲಸ ಇರಲಿಲ್ಲ, ಫ್ರೀ ಆಗಿದೆ, ಅದಕ್ಕೆ ಇಸ್ತ್ರಿ ಮಾಡ್ಬಿಟ್ಟೆ. ಯಾಕೆ, ಸರಿಯಾಗಿಲ್ವಾ? ಸರಿಯಾಗಿದೆ, ತುಂಬಾ ಖುಷಿ ಆಯ್ತು. ನನಗಂತೂ ನಿಮ್ಗಿಂತ ಜಾಸ್ತಿ ಖುಷಿಯಾಗಿದೆ. ಯಾಕೆಂದ್ರೆ ನೀವು ಖುಷಿಯಾಗಿದೆ ನೋಡಿ, ಅದಕ್ಕೆ. ಚಿಕ್ಕಮ್ಮ,
ಯಾವಾಗ್ಲೂ ಇನ್ನೊಬ್ರ ಕೆಲಸ ಮಾಡೋದ್ರಲ್ಲಿ ಸಿಗೋ ಖುಷಿ ಬೇರೆ ಯಾವ್ದ್ರಲ್ಲಿ ಸಿಗಲ್ಲ. ನಿಮ್ಗೂ ಯಾವಾಗ್ಲಾದ್ರೂ ಅವಕಾಶ ಸಿಕ್ಕಿದ್ರೆ ದೊಡ್ಡಮ್ಮನ ಕೆಲಸ ಏನಾದ್ರೂ ಇದ್ರೆ ಮಾಡಿ ನೋಡಿ, ಅದ್ರಲ್ಲಿ ಎಂತ ಖುಷಿ ಸಿಗುತ್ತೆ ಅಂತ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸರಿ, ನಾ ಬರ್ತೀನಿ. ನಿಜ, ಅವನ್ ಹೇಳಿದ್ರಲ್ಲೂ ಸತ್ಯ ಇದೆ. ಅಯ್ಯೋ ಅಮ್ಮ, ಏನಾಯ್ತಕ್ಕ? ಇನ್ನೇನು ಅದೇ ಕಾಲ್ ಸೆಳೆತ. ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡ್ ಬರ್ಲಾ? ಬೇಡ ಬೇಡಮ್ಮ, ಅಲ್ಲ ಆಯಿಂಟ್ಮೆಂಟ್ ಇದೆ, ಕೊಡು. ಓ ಕೊಡು. ಪರವಾಗಿಲ್ಲ ಬಿಡಿ, ನಾನೇ ಹಚ್ತೀನಿ. ಪರವಾಗಿಲ್ಲ ಬಿಡಿ. ಇಲ್ಲ ಅಯ್ಯೋ, ಏನಕ್ಕ ಹಾಗೆ ನೋಡ್ತಿದ್ದೀರಾ? ಜಾನಕಿ, ನನ್ನ ಮಗಳು ಒಂದು ದಿನನಾದ್ರೂ ನನ್ನ ಈ ರೀತಿ ವಿಚಾರಿಸ್ಲಿಲ್ಲಮ್ಮ. ನಾನೇನ್ ಬೇರೆಯವಳ? ನಿಮ್ ತಂಗಿನೇ ಅಲ್ವಾ? ನೀನ್ ನನ್ ಜೊತೆ ಹುಟ್ಟದೇನೆ ಇದ್ರು ನನ್ ತಂಗಿಗಿಂತ ಹೆಚ್ಚು ಜಾನಕಿ. ಅಕ್ಕ, ಒಂದಿನ ಪುರ್ಸೊತ್ ಮಾಡ್ಕೊಂಡು ಪಟಾಲಮ್ಮನ್ ದೇವಸ್ಥಾನಕ್ಕೆ ಹೋಗಿ ವಿಭೂತಿ ಮಂತ್ರಿಸ್ಕೊಂಬರೋಣ. ಏನ್ ದೇವ್ರು ದೇಣ್ರು, ನನಗಂತೂ ಆ ದೇವ್ರ ಮೇಲೆ ನಂಬಿಕೆನೆ ಹೊರಟೋಗಿದೆ. ಅಕ್ಕ, ಕಷ್ಟ ಬಂದಾಗ ಎಲ್ರೂ ದೇವ್ರನ್ನ ಬೇಡ್ಕೋತಾರೆ, ನೀವ್ಯಾಕ್ ದೇವ್ರನ್ನೇ ಬೈತಾ ಇದ್ದೀರಾ? ಮತ್ತಿನ್ನೇನು, ನಂತರ ಕಾಲ್ ನೋವು ಆ ದೇವ್ರಿಗೂ ಬಂದಿದ್ರೆ ಗೊತ್ತಾಗ್ತಿತ್ತು. ಬಿಡ್ತು ನೀ. ಕುಮಾರ್, ಕುಮಾರ್, ಏನ್ ವಿಷಯ ಕರೆದ್ರಲ್ಲ? ಎಲ್ಲಿ ಇವತ್ತು ತಮ್ಸಪ್ಪು, ಮಿಕ್ಸ್ಚರು, ಚಿಪ್ಸು ಎಲ್ಲ ತಂದ್ಕೊಡಲ್ವಾ? ಇವತ್ತು ಖಂಡಿತವಾದ ಅವಶ್ಯಕತೆ ನಿಮ್ಗಿಲ್ಲ. ಯಾಕೆ? ನಿಮ್ ಮುಖದಲ್ಲಿರೋ ಸಂತೋಷನ ಹೇಳ್ತಾ ಇದೆಯಲ್ಲ ವಿಶ್ವಣ್ಣ. ಮನುಷ್ಯ ಯಾತಕ್ಕೋಸ್ಕರ ಕುಡಿತಾನೆ ಹೇಳಿ? ಅವನ ಮನಸ್ಸಲ್ಲಿರೋ ಚಿಂತೆನ ಮರೆಯೋದಕ್ಕೋಸ್ಕರ. ಒಂದು ಸಲ ಆ ಚಿಂತೆ ಮನಸ್ಸಿಂದ ದೂರ ಆದ್ಮೇಲೆ ಮನುಷ್ಯ ನೆಮ್ಮದಿ ಸಂತೋಷ ಅನ್ನೋ ನಿಶೆಯಲ್ಲಿ ಮುಳುಗೋಗ್ತಾನೆ. ಆ ನಿಶೆ ಮುಂದೆ ಈ ನಕಲಿ ನಿಶೆ ಏನು ಕೆಲಸ ಮಾಡಲ್ಲ. ನೋಡಿ, ಸಂತೋಷ ನೆಮ್ಮದಿ ಹೇಗೆ ತುಂಬಿ ತಿಳ್ಕಾಡ್ತಾ ಇದೆ. ಸರಿಯಾಗಿ ಕಂಡಿಡ್ದು ಬಿಟ್ಟೆ. ಇವತ್ತು ಭಾರಿ ಸಂತೋಷ ಸುದ್ದಿ ಇದೆ. ಸಂತೋಷ ಸುದ್ದಿನ? ಹೌದು, ಈ ತಿಂಗಳಿಂದ ನನಗೆ 300 ರೂಪಾಯಿ ಇಂಕ್ರಿಮೆಂಟ್. ಆಹಾ, ಅದಕ್ಕೆ ಸ್ವೀಟ್ ಸಮೇತ ಮನೆ ಬಂದ್ಬಿಟ್ಟಿದ್ರ. ಬೇಕು, ಎಲ್ಲರೂ ಮನೆ ಸಿಹಿ ಮಾಡ್ಬಿಡ್ತೀನಿ. ಬೇಡ ಬೇಡ ಬೇಡ. ಯಾಕೆ? ನಾ ಹೇಳ್ತೀನಿ ಬಿಡು, ನೀನು ಕುಡಿ. ನಾ ಹೇಳ್ತೀನಿ ಬಿಡಪ್ಪ. ಕುಮಾರ್, ನಿನ್ನೊಬ್ಬನಿಗೋಸ್ಕರ ನಾನು ಈ ಸ್ವೀಟ್ ತಂದಿರೋದು. ನಿನ್ನಿಂದ ತಾನೇ ನನಗೆ ಇಂಕ್ರಿಮೆಂಟ್ ಸಿಕ್ಕಿರೋದು. ಈ ವಿಷಯನ ಬೇರೆ ಯಾರಿಗೂ ಹೇಳ್ಬೇಡ. ಯಾಕೆ ವಿಶ್ವಣ್ಣ? ಇದೆಲ್ಲರೂ ಸಂತೋಷ ಪಡೋ ವಿಷಯ ತಾನೆ. ಸಂತೋಷದ ವಿಷಯ ಆದ್ರೂ ಅದು ಯಾರು ಗೊತ್ತಿರ್ಬೇಕೋ ಅವ್ರಿಗೆ ಗೊತ್ತಿರ್ಬೇಕು. ಕೇಳಿದವ್ರ ಮನಸ್ಸು ನಿನ್ನ ಹಾಗೆ ಹೊಟ್ಟೆ ಕಿಚ್ಚು ಪಡದೆ ಇರ್ಬೇಕಲ್ಲ. ಏನ್ ಮಾತು ಅಂತ ಹೇಳ್ತಾ ಇದ್ರೆ ವಿಶ್ವಣ್ಣ? ಅಲ್ಲ, ಈ ವಿಷಯ ಕೇಳಿ ಯಾರು ಹೊಟ್ಟೆ ಕಿಚ್ಚು ಪಡ್ತಾರೆ? ಹೊಟ್ಟೆ ಕಿಚ್ಚು ಯಾರು ಪಡಲ್ಲ ಅಂತ ಕೇಳು, ಎಲ್ರೂ ಹೊಟ್ಟೆ ಹೊರ್ಕೋತಾರೆ. ವಿಶ್ವಣ್ಣ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ರಾಮಣ್ಣ ತುಂಬಾ ಒಳ್ಳೆ ಮನುಷ್ಯ. ನನ್ನ ಹತ್ರ ಏನಾದ್ರು ಗೊತ್ತಾ ಕುಮಾರ್? ಒಂದು ವಿಷಯದಲ್ಲಿ ನಾನು ತುಂಬಾ ದುರಾದೃಷ್ಟ ಅಂತ. ನಮ್ಮ ಅಣ್ಣನ ನಾನು ಯಾವುದೇ ರೀತಿಯಲ್ಲೂ ಸಹಾಯ ಮಾಡೋಕ್ಕಾಗ್ತಿಲ್ಲ. ಪಾಪ ಈ ವಯಸ್ಸಲ್ಲಿ ಹೊರಗಡೆ ಹೋಗಿ ಕಷ್ಟಪಟ್ಟು ದುಡ್ಕೊಂಡ್ ಬರ್ತಾ ಇದ್ದಾರೆ. ಆ ದೇವ್ರು ನಿಜವಾಗ್ಲೂ ನಂಗೆ ಶಕ್ತಿ ಕೊಟ್ಟಿದ್ರೆ ನಾನು ನಮ್ಮ ಅಣ್ಣಂಗೆ ಹೇಳ್ತಾ ಇದ್ದೆ, ಅಣ್ಣ ನೀನು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಮನೇಲಿ ಆರಾಮಾಗಿ ರೆಸ್ಟ್ ತಗೋ, ನಾನು ಹೋಗಿ ಸಂಪಾದನೆ ಮಾಡ್ಕೊಂಡು ಸಂಸಾರ ನಿಭಾಯಿಸ್ತೀನಿ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ನಮ್ಮ ರಾಮು ನಿಜವಾಗ್ಲೂ ಹೀಗನ್ನ? ಯಾಕೆ, ನಿಮ್ ನಂಬಿಕೆ ಬರ್ತಿಲ್ವಾ? ಅದು ಹಾಗಲ್ಲ. ರಾಮು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಚಿಕ್ಕನಿಂದಲೂ ಅವನಿಗೆ ನನ್ನ ಕಂಡ್ರೆ ತುಂಬಾ ಪ್ರೀತಿ. ಒಂದಿನ ಸ್ಕೂಲ್ನಲ್ಲಿ ನಾನು ಕ್ರಿಕೆಟ್ ಆಡ್ತಿದ್ದಾಗ ಅಂಪೈರ್ ಸರಿಯಾಗಿ ನೋಡ್ದೆ, ನನ್ನ ಔಟ್ ಅಂದ್ಬಿಟ್ಟ. ರಾಮು ಆ ಅಂಪೈರ್ ಮೇಲೆ ಯಾವ ರೀತಿ ಜಗಳಕ್ಕೆ ಹೋದಾಗ ಗೊತ್ತಾ? ಅಯ್ಯೋ, ಅದೊಂದು ದೊಡ್ಡ ಕಥೆ ಆಗೋಯ್ತು ಕಣಪ್ಪ. ಅವನು ಹಿಡಿಯೋದೇ ಕಷ್ಟ ಆಗೋಯ್ತು ಅಂತೀನಿ. ಹೌದಾ? ನಾನು ಬೇಡ ಸುಮ್ಮನಿರು ಅಂತ ತಡೆದಿದ್ದಕ್ಕೆ ಅವನೇನಂದ ಗೊತ್ತಾ? ನನಗೆ ಗೊತ್ತಿದೆ ನಮ್ಮಣ್ಣ ಏನಂದಿರ್ತಾನೆ ಅಂತ. ನಾನೊಬ್ಬ ಸೋಂಬೇರಿ, ಕೆಲ್ಸದ ಬಾರದೇ ಇದ್ದನು, 3 ವರ್ಷದಿಂದ ಸಂಸಾರ ನಡೆಸಕ್ಕೆ 1 ರೂಪಾಯಿ ಜಾಸ್ತಿ ಕೊಟ್ಟಿಲ್ಲ ಅಂತ ತಾನೆ. ವಿಶ್ವಣ್ಣ ನಿಜವಾಗ್ಲೂ ನಿಮ್ಮನ್ನು ಹೊಗಳ್ತಾ ಇದ್ರು. ಹೊಗಳದ್ನ? ನನ್ನ? ಹೌದು. ಏನ್ ಹೇಳ್ತಿದ್ಯಾ ನೀನು? ಇರೋ ವಿಷಯನ ಹೇಳ್ತಾ ಇದೀನಿ ರಮಣ. ಇವತ್ತು ಬೆಳಿಗ್ಗೆ ವಿಶ್ವಣ್ಣ ಏನಂದ್ರು ಗೊತ್ತಾ? ನನ್ನ ತಮ್ಮ ಇಂಥ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದ. ಅವನ ಓದಿಸೋದಕ್ಕೆ ಆಕ್ಸ್ಫರ್ಡ್ಗೂ ಇಲ್ಲ ಕೇಂಬ್ರಿಡ್ಜ್ಗೂ ಕಳಿಸ್ಬೇಕಾಗಿತ್ತು. ಆದ್ರೆ ಏನ್ ಮಾಡ್ಲಿ, ನಾನಿರೋ ಪರಿಸ್ಥಿತಿಲಿ ಅವನೆಲ್ಲೂ ಕಳ್ಸಕ್ಕಾಗಲಿಲ್ಲ. ಜ್ಯೇಷ್ಠ ಭ್ರಾತ ಸಮಾಪ್ತಿತ ಅಂದ್ರೆ ದೊಡ್ಡಣ್ಣ ಯಾವಾಗ್ಲೂ ತಂದೆಗೆ ಸಮಾನ ಅಂತ. ಕುಮಾರ್, ಅವನ ಆಸೆಗಳೆಲ್ಲ ಈಡೇರಿಸಬೇಕು ಅಂತ ನನಗೂ ತುಂಬಾ ಆಸೆ. ಆದ್ರೆ ಕನಿಷ್ಠ ಪಕ್ಷ ಒಂದು ಸ್ಕೂಟರ್ ಕೂಡ ತಕ್ಕೊಡಕ್ಕಾಗ್ಲಿಲ್ವಲ್ಲ ಅಂತ ತುಂಬಾ ವ್ಯಥೆ ಪಡ್ಕೊಂಡ ಅಂತ ಹೇಳಿದ್ರು. ಅಣ್ಣ ಹೀಗಂತಿದ್ರ? ನಿಜವಾಗ್ಲೂ ರಮಣ, ಯಾಕೆ ನಿಮ್ ನಂಬಿಕೆ ಬರ್ತಾ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ನಾನು ಹಾಗೆ ಹೇಳ್ತಿಲ್ಲ. ಅಲ್ಲ, ಸ್ಕೂಲಲ್ಲಿ ಕ್ರಿಕೆಟ್ ಆಡುವಾಗ ವಿಶ್ವಣ್ಣ ಔಟ್ ಆದ್ರು ಅಂತ ಅಂಪೈರ್ ಹೇಳಿದಾಗ ನೀವು ಅಂಪೈರ್ನ ಹೊಡಿಯೋಕೆ ಹೋದ್ರಂತೆ. ಈ ವಿಷಯ ನನಗೆ ಹೇಗೆ ಗೊತ್ತು? ವಿಶ್ವಣ್ಣನೇ ಹೇಳಿದ್ದು. ಏನೇ ಆಗ್ಲಿ ರಮಣ, ನೀವು ಅಂಪೈರ್ನ ಹೊಡಿಬಾರ್ದಾಗಿತ್ತು. ತಪ್ಪು ಮಾಡ್ಬಿಟ್ರಿ. ತಪ್ಪು ನಂದಲ್ಲ, ಆ ಅಂಪೈರ್ದು. ಲಂಚ ತಗೊಂಡು ನಮ್ಮ ಅಣ್ಣನ ಬೇಕು ಅಂತ ಔಟ್ ಮಾಡ್ಬಿಟ್ಟ. ಯಾಕೆಂದ್ರೆ ನಮ್ಮ ಅಣ್ಣ ಒಳ್ಳೆ ಪ್ಲೇಯರ್ ಆಗಿದ್ರು. ವಿಶ್ವಣ್ಣ ಒಳ್ಳೆ ಪ್ಲೇಯರ್ ಮಾತ್ರ ಅಲ್ಲ, ಚೆನ್ನಾಗಿ ಮೋಸನೂ ಮಾಡ್ತಿದ್ರು. ಅಷ್ಟೇ ಅಲ್ಲ, ಕುಮಾರ್, ನಮ್ಮ ಅಣ್ಣನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಆಮೇಲೆ ನನಗೆ ಕೆಟ್ಟ ಕೋಪ ಬರುತ್ತೆ. ನಮ್ಮಣ್ಣ ಮೋಸ ಮಾಡ್ತಾರ? ಇನ್ನೊಂದ್ಸರಿ ಹಾಗೆಲ್ಲ ಮಾತಾಡ್ಬೇಡ. ಆಯ್ತು, ವಿಶ್ವಣ್ಣನ ಬಗ್ಗೆ ನಾನೇನು ಮಾತಾಡೋದಿಲ್ಲ. ನಿನಗೆ ಗೊತ್ತಿಲ್ಲ ಕುಮಾರ್, ನಮ್ಮಣ್ಣ ಈ ಮನೆಗೋಸ್ಕರ ತಮ್ಮ ಜೀವನೇ ತೇದಿದ್ದಾರೆ. ಎಷ್ಟೋ ಸಲ ನಮ್ಮಣ್ಣನಿಗೆ, ಅಣ್ಣ
ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಮನೇಲಿ ಆರಾಮಾಗಿರಿ, ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ಬೇಕು ಅನ್ಕೋತೀನಿ. ಸಮಯನೇ ಕೂಡ ಬರ್ತಾ ಇಲ್ಲ. ಪರವಾಗಿಲ್ಲ ರಮಣ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಜೀವನದಲ್ಲಿ ನಮಗ್ ಬೇಕಾದವ್ರಿಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಏನಾದ್ರೂ ಸಹಾಯ ಮಾಡ್ಬೇಕು ಅಂತ ಅನ್ಕೋತೀವಿ. ಕೆಲವು ಸಲ ಅದನ್ನ ಪೂರೈಸಕ್ಕಾಗಲ್ಲ. ಹಾಗಂತ ಬೇಸರ ಪಟ್ಕೊಳಕ್ಕಾಗತ್ತಾ? ಪ್ರೀತಿ ವಾತ್ಸಲ್ಯದ ಮುಂದೆ ಯಾವ ಕೊರತೆನೂ ಕಾಣೋದಿಲ್ಲ. ನಿಮ್ಗೆ ಒಳ್ಳೇದ್ ಮಾಡ್ಬೇಕನ್ನೋ ಉದ್ದೇಶ ಇದೆಯಲ್ಲ, ಅಷ್ಟು ಸಾಕು ಬಿಡಿ, ಖಂಡಿತವಲ್ಲೂ ಅದು ನೆರವೇರುತ್ತೆ. ಮುಖ್ಯ ಉದ್ದೇಶನ ಹೇಳೋದು ಮರ್ತ್ಬಿಟ್ಟಿದ್ದೆ. ನಮ್ ವಿಶ್ವಣ್ಣನ್ಗೆ ಇನ್ಕ್ರಿಮೆಂಟ್ ಸಿಕ್ಕಿದೆ. ನಿನಗೆ ಯಾರು ಹೇಳಿದ್ದು? ಇನ್ಯಾರು? ವಿಶ್ವಣ್ಣನೇ. ಎಷ್ಟು? 300 ರೂಪಾಯಿ. ಅಣ್ಣ, ನಾನು ಹೊರಟೋಗ್ತೀನಿ. ಎಲ್ಲಿಗೋ? ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ ಎಂದೆ. ಯಾಕೆ? ಎಷ್ಟ್ ದಿನ ಅಂತ ತಡ್ಕೊಳ್ಳಿ ಅವಮಾನ? ನನಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ, ಅದಕ್ಕೆ. ಯಾರು ನಿನ್ಗೆ ಅವಮಾನ ಮಾಡಿದ್ದು? ನೀವೇ. ನಾನಾ? ಹೌದು, ನೀವೇ ನೀವೇ ನೀವೇ. ನಾನೇನೇ ನಿನ್ಗೆ ಅವಮಾನ ಮಾಡಿದೆ? ನಿಮಗೆ 300 ರೂಪಾಯಿ ಇನ್ಕ್ರಿಮೆಂಟ್ ಸಿಕ್ತಲ್ವಾ? ಸಿಕ್ತು. ಅದಕ್ಕೆ ನಿನಗೇನು ಅವಮಾನ ಆಯ್ತು? ನಿಮಗೆ ಇನ್ಕ್ರಿಮೆಂಟ್ ಸಿಕ್ಕ ವಿಷಯನ ನಾನು ಬೇರೆಯವ್ರ ಮೂಲಕ ತಿಳ್ಕೊಬೇಕಾ? ನೀವೇ ನನ್ನ ನೇರವಾಗಿ ಹೇಳ್ಬೋದಾಗಿತ್ತಲ್ಲ. ಸ್ವಂತ ಅಣ್ಣನ ವಿಷಯನ ಒಬ್ಬ ಅಡಿಗೆನ ಮೂಲಕ ತಿಳ್ಕೊಬೇಕಾದಂತ ಪರಿಸ್ಥಿತಿ ತಮ್ಮನಿಗೆ ಬಂದ್ಮೇಲೆ ಈ ಮನೇಲಿ ನಾನು ಯಾಕಣ ಇರ್ಬೇಕು? ಹೊರಟೋಗ್ತೀನಿ. ಮುಟ್ಟಾಳ, ಬಾರ ಇಲ್ಲಿ. ಬಾರಪ್ಪ, ಬಾರೋ. ನಾನು ಈಗ ತಾನೇ ಬಂದು ಕೂತಿದ್ದೀನಿ. ಈ ವಿಷಯನ ನಿನಗೆ ಹೇಳ್ಬೇಕು ಅಂತಿದ್ದೆ. ಅಷ್ಟಲ್ಲಿ ಕುಮಾರ ಬಂದ್ಬಿಟ್ಟ, ಹೇಳ್ಬಿಟ್ನಪ್ಪ. ಸ್ವೀಟ್ ತಗೊಳ್ಳೋ. ಅಣ್ಣ, ನೀವ್ ಈ ನಡುವೆ ತುಂಬಾ ಜಿಪಣ ಆಗ್ಬಿಟ್ರಿ. ಯಾಕೋ? ಇಷ್ಟು ದೊಡ್ಡ ಸಂತೋಷದ ಸಮಾಚಾರಕ್ಕೆ ಇಷ್ಟು ಚಿಕ್ಕ ಡಬ್ಬ ಓಪನ್ ಮಾಡಿ ಒಂದೇ ಒಂದು ಸ್ವೀಟ್ ಕೊಡಕ್ ಬರ್ತಿರಲ್ಲ, ಎಲ್ಲ ನನಗೆ ಬೇಕು. ಎಲ್ರ ಬಾಯಿನೂ ಸಿಹಿ ಮಾಡ್ಬೇಕಲ್ಲ? ಎಲ್ರು ಬಾಯಿ ಸಿಹಿ ಮಾಡೋಕೆ ನಾನ್ ಸ್ವೀಟ್ ತರ್ತೀನಿ. ನೀವ್ ತಂದಿರೋ ಸ್ವೀಟ್ ನ ನಾನೊಬ್ಬರೇ ತಗೋತೀನಿ. ಇಷ್ಟು ದೊಡ್ಡವನಾದ್ರೂ ಇನ್ನೂ ಹುಡುಗ ಬುದ್ಧಿ ಹೋಗಿಲ್ಲ. ಹುಚ್ಚುಡ್ಗ, ಹುಚ್ಚುಡ್ಗ. ತಾತ, ಪಾರ್ಕಲ್ಲಿ ಒಳ್ಳೆ ಗಾಳಿ ಸಿಗುತ್ತೆ, ಹೋಗಿ ಫಸ್ಟ್ ಕ್ಲಾಸ್ ಒಂದು ವಾಕ್ ಮಾಡ್ಕೊಂಡ್ ಬನ್ನಿ. ಹಾ, ಊರ್ಗೋಲ್ತಾನೆ. ಅಲ್ಲೋಡಿ. ಗುಡ್ ಮಾರ್ನಿಂಗ್ ತಾತ. ಗುಡ್ ಮಾರ್ನಿಂಗ್. ಚಿಲ್ಟುನು ಕರ್ಕೊಂಡು ಹೋಗಲ್ಲ? ನಡಿಯೋ ನಡಿಯೋ. ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ನೀವು ಅಣ್ಣಾದ ಮಾತ್ರಕ್ಕೆ ನಿಮ್ ಮಾತನ್ನ ನಾನು ಪಾಲಿಸ್ಬೇಕಾ? ಹ್ಞೂ, ಮತ್ತೆ ಅದ್ ನಿನ್ ಕರ್ತವ್ಯ. ಅಣ್ಣ, ನನ್ನ ಕರ್ತವ್ಯದ ಬಗ್ಗೆ ನೀವೇನು ಹೇಳ್ಬೇಡಿ. ನನ್ನ ಕರ್ತವ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ರಾಮ, ನೀನ್ ಈ ತರ ತಿರುಗಿ ಮಾತಾಡೋದು ನನಗೆ ಸ್ವಲ್ಪನೂ ಸರಿ ಕಾಣ್ತಾ ಇಲ್ಲ. ಮೊದಲು ನನ್ನ ಮಾತು ಕೇಳೋ. ಮೊದಲು ನೀನ್ ಟಾಯ್ಲೆಟ್ಗೆ ಹೋಗು. ಬೆಳಗ್ಗೆಯಿಂದ ಸಂಜೆವರೆಗೂ ಹುಡುಗರ ಹತ್ರ ಬಡ್ಕೊಂಡು ಸಾಯ್ತಾ ಇರೋ ನೀನು. ನಾನು ಒಂದೇ ಕಡೆ ಕುರ್ಚಿ ಮೇಲೆ ಕೂತ್ಕೊಂಡಿರೋನು. ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ಸಂಬಂಧ ವಿಷಯ ಬಿಡು. ನಿನ್ನ ವಿಷಯ ನನಗೆ ಗೊತ್ತಿಲ್ವಾ? ಚಿಕ್ಕನಿಂದ ನಾನು ನೋಡ್ತಾನೆ ಇದ್ದೀನಿ. ಸ್ವಲ್ಪ ಅವಸರ ಆಗ್ಬಿಟ್ರೆ ಸಾಕು, ನಿಕ್ಕರ್ನೆಲ್ಲ ಮಾಡ್ಕೊಂಡ್ಬಿಡ್ತೀಯಾ? ಹೋಗೋ. ನೀನೇನ್ ಕಮ್ಮಿ? ನಿನ್ ವಿಷಯ ನನಗೆ ಗೊತ್ತಿಲ್ವಾ? ಒಳಗಡೆ ಸೇರ್ಕೊಂಡ್ಬಿಟ್ರೆ ಗಂಟೆ ಅಲ್ಲೇ ಮಲ್ಕೊಂಡ್ಬಿಡ್ತೀಯಾ? ನೀನೇ ಹೋಗು. ನೀನೇ ಹೋಗು. ನೀನೇ ಹೋಗು. ನೀನೇ ಹೋಗ. ನೀನೇ ಹೋಗು. ನೀನೇ ಹೋಗ. ಮೊದ್ಲು ಯಾರು ಹೋಗೋದು ಅನ್ನೋದನ್ನ ನಿರ್ಧರಿಸ್ಕೊಳ್ಳಿ. ಅಷ್ಟ್ರಲ್ಲಿ ನಾನು ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ನೋಡ್ದ್ಯಾ, ಇಬ್ಬರು ಜಗಳ ಮೂರನೇವನಿಗೆ ಲಾಭ ಅಂತ ಅವ್ನು ನುಗ್ಗೇ ಬಿಟ್ಟ. ಜಾನಕಿ, ಬನ್ನಿ ಅಕ್ಕ. ತಗೋ. ಏನಿದು? ಚಕ್ಲಿನಾ? ಯಾರ್ ಮಾಡಿದ್ದು? ಈ ಮನೇಲಿ ನಾನಲ್ದೆ ನಿನಗೆ ಚಕ್ಲಿ ಯಾರು ಮಾಡ್ಕೊಡ್ತಾರೆ? ಅಲ್ಲ ಅಕ್ಕ, ಮೊದ್ಲೇ ಕಾಲ್ ನೋವು ಅಂತಿರ್ತೀರಾ, ಸುಮ್ನೆ ಯಾಕೆ ತೊಂದ್ರೆ ತಗೊಂಡ್ರಿ? ತೊಂದ್ರೆನೂ ಇಲ್ಲ, ಏನೂ ಇಲ್ಲ. ಮೊದಲು ತಿನ್ನು. ಇಷ್ಟೊಂದ್ ಚಕ್ಲಿನಾ? ನಿನಗಿಷ್ಟ ಅಂತ ಮಾಡ್ಕೊಂಬಂದೆ. ಆಗ ತಿಂತಿರ್ಲಿಲ್ಲ? ಆವಾಗ ಅಂದ್ರೆ ಚಿಲ್ಟು ಹೊಟ್ಟೆಲಿದ್ದ. ನಿಜ ಹೇಳಕ್ಕ, ನೀವಾಗ ನಾನು ಎಷ್ಟ್ ಚೆನ್ನಾಗಿ ನೋಡ್ಕೊಂಡ್ರಿ ಅಂದ್ರೆ ನಮ್ ತಾಯಿ ಜ್ಞಾಪಕನೇ ಬರ್ತಾ ಇರ್ಲಿಲ್ಲ. ಆದ್ರೆ ಈ ನಡುವೆ ಯಾಕೋ ನಿಮಗ್ ನನ್ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ ಅನ್ಸ್ತಿದೆ. ಬಿಡ್ತು ಅನ್ನು, ಅಂಥದ್ದೇನೂ ಆಗಿಲ್ಲ. ನಿನ್ ಮೇಲೆ ನನಗೆ ಪ್ರೀತಿ ಯಾವತ್ತೂ ಕಡಿಮೆ ಆಗಿಲ್ಲ. ಆಗ ನೀನೇ ಒಂದ್ ಮಗು ತರ ಇದ್ದೆ, ಈಗ ನೀನೇ ಒಂದ್ ಮಗುನ್ ತಾಯಿ ಆಗಿದೀಯಾ. ಆಗ ನೀನು ಮನೆ ತುಂಬಾ ಓಡಾಡ್ತಾ ಇದ್ರೆ ಮನೆನೇ ನೃತ್ಯ ಮಾಡ್ದಾಗಿತ್ತು. ಇಡಿಯಟ್, ಹೋಗಿಲ್ಲಿಂದ. ಹೋಗ್ತೀಯೋ ಇಲ್ಲ ಕ್ಯಾಕ ಸುಗಿಬೇಕಾ? ಯಾಕಮ್ಮ ಸ್ವಾತಿ, ಯಾಕೆ ಅಳ್ತಾ ಇದೀಯಾ? ಹೇಳಮ್ಮ. ನೋಡು, ನೀನೀಗ ಸುಮ್ಮನೆ ಅಳ್ತಾ ಇದ್ರೆ ನನಗೆ ಹೇಗೆ ಗೊತ್ತಾಗುತ್ತಮ್ಮ? ಅದೇನಾಯ್ತು ಹೇಳು. ಅದೇನ್ ನಡೀತು ಅಂತ ನಾನ್ ಹೇಳ್ತೀನಿ ತಾತ. ಏನು? ಮಯೂರಿ ನೃತ್ಯ ಕಲಿತಾ ಇದ್ಲ, ಅದನ್ನ ಸ್ವಾತಿ ನೋಡ್ತಾ ಇದ್ಲು. ಇದು ಗೊತ್ತಾಗಿ ಮಯೂರಿ ಬಾಯಿ ಬಂದಾಗ ಮಾತಾಡ್ಲು. ಬಾಯಿ ಬಂದಾಗ ಮಾತಾಡೋಕೆ ಇದ್ರಲ್ಲಿ ಏನಿದೆ? ಅವಳು ಸಾಧನೆಗೆ ಭಂಗ ಆಗೋಯ್ತಂತೆ.
ಓಹೋ ಸಾಧನೆ ಭಂಗ. ಇವಳೇನ್ ದೇವಲೋಕದಿಂದ ಉದುರಿರೋ ಊರ್ವಶಿ ತುಂಡು. ಓಹೋ ಕುಮಾರ, ನೀನ್ ಏನೇ ಹೇಳು, ಇತ್ತೀಚೆಗೆ ಯಾಕೋ ಅವಳಿಗೆ ತುಂಬಾ ಕೊಬ್ಬು ಬಂದ್ಬಿಟ್ಟಿದೆ. ನೀನ್ ಜಾಣ ಅಲ್ವಾ? ನೀನು ಅವಳು ಕೊಬ್ಬು ಬೀಳಿಸಿದ್ರೆ ನಿನಗೆ ₹1 ನಾನು ಕೊಡ್ತೀನಿ. ₹1? 1 ಕಾಲ್ ಕೊಡ್ತೀನಯ್ಯ. ನಿಜವಾಗ್ಲು? ಏನು ಮಯೂರಿ ಗೆದ್ಲ? ಮಯೂರಿ ಅಲ್ಲ, ಸ್ವಾತಿ ಗೆದ್ದು ಪ್ರೈಸ್ ತಗೊಂಡ್ಬಿಟ್ಲು. ಏನು ಸ್ವಾತಿ ಗೆದ್ಲಾ? ಸ್ವಾತಿ ವಿನ್ಸ್ ದ ಟ್ರೋಫಿ. ಹೌದು, ಸ್ವಾತಿ ಯಾವಾಗ ಡ್ಯಾನ್ಸ್ ಕಲ್ತ್ಲು? ಹುಟ್ಟು ಕಲಾವಿದ್ರು ಡಾನ್ಸ್ ಆಗಿ ಕಲಿಬೇಕು. ಒಳ್ಳೇದಾಗ್ಲಮ್ಮ. ಓ ಇದಾ ವಿಷಯ. ನೀವೇನ ಹೊಸ ಮೇಷ್ಟ್ರು? ಹೌದು, ಒಂದ್ 3-4 ವರ್ಷ ನಾಟ್ಯ ವಿಶಾರದ ಶ್ರೀ ಕೇಶವಾಚಾರ್ಯ ಹತ್ರ ಕೆಲಸ ಮಾಡ್ತಾ ಇದ್ದೆ. ಅವ್ರ ಹತ್ರ ಕಲ್ತಿದ್ದ ಅಲ್ಪ ಸ್ವಲ್ಪನ ಸ್ವಾತಿಗೆ ಹೇಳ್ಕೊಟ್ಟೆ. ಅವಳು ಗೆದ್ಲು. ತಗೋ ನಿನ್ ಇನಾಮು. ತಾತ, ನೀವ್ ಹೇಳಿದ್ದು ₹1 ಒಂದೇ ಸಲ ಕೊಡ್ತೀನಿ ಅಂತ ಹೇಳಿರ್ಲಿಲ್ವಲ್ಲ? ಕಂಜೂಸ್ ತಾತ. ಮಯೂರಿ, ನನ್ ಕ್ಷಮಿಸ್ಬಿಡು ಮಯೂರಿ. ನಿಂಗೆ ಇಷ್ಟೊಂದು ದುಃಖ ಆಗತ್ತೆ ಅಂತ ಗೊತ್ತಿದ್ರೆ ನಾನು ಖಂಡಿತವಾಗ್ಲೂ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರ್ಲಿಲ್ಲ. ನೋಡು, ನನಗೆ ನಾಟ್ಯದ ಬಗ್ಗೆ ಆಸಕ್ತಿ ಇತ್ತು ನಿಜ. ಆದ್ರೆ ಸ್ಪರ್ಧೆಯಲ್ಲಿ ನಿನ್ ಜೊತೆ ಪೈಪೋಟಿ ಮಾಡ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸ್ವಾತಿ? ಹೌದು ಮಯೂರಿ, ತಾತ ಕುಮಾರಣ್ಣ ಇಬ್ರು ಬಲವಂತ ಮಾಡಿ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸೋ ಹಾಗೆ ಮಾಡಿದ್ರು. ಆದ್ರೆ ನೀನ್ ಇಷ್ಟೊಂದು ದುಃಖ ಪಡ್ತಿರೋದು ನೋಡ್ತಿದ್ರೆ ನನಗೆ ಸ್ಪರ್ಧೆಯಲ್ಲಿ ಗೆದ್ದ ಸಂತೋಷಕ್ಕಿಂತ ದುಃಖನೇ ಜಾಸ್ತಿ ಆಗ್ತದೆ. ಸ್ವಾತಿ, ನೀನ್ ನೃತ್ಯ ಯಾವಾಗ ಕಲ್ತೆ? ಕುಮಾರಣ್ಣ 10 ದಿನದಲ್ಲಿ ಕಲ್ಸಿದ್ರು. 10 ದಿನದಲ್ಲ? ಹೌದು ಮಯೂರಿ, ನಿಜವಾಗ್ಲೂ 10 ದಿನದಲ್ಲಿ ಕಲ್ಸಿದ್ರು. ನೀನು ಅವ್ರ ಹತ್ರನೇ ಕಲ್ತ್ಕೋ. ನಿಜವಾಗ್ಲೂ ಅವ್ರು ನನಗೆ ಕಲಿಸ್ತಾರಾ? ಖಂಡಿತ ಕಲಿಸ್ತೀನಿ. ಕಲಿಯೋದಕ್ಕೆ ಕಲಿಸೋದಕ್ಕೆ ನಾನು ಯಾವಾಗ್ಲೂ ರೆಡಿ. 10 ದಿನದಲ್ಲಿ ಕಲ್ಸೋಕ್ ಸಾಧ್ಯನಾ? ಯಾವುದೇ ಕಲೆನಾಗ್ಲಿ 10 ದಿನದಲ್ಲಿ ಹೇಗೆ ಕಲಿಯಕ್ ಸಾಧ್ಯ ಮಯೂರಿ? ಜೀವನದಲ್ಲಿ ನಾವೆಷ್ಟೇ ಕಲ್ತರೂ ಕಲಿಬೇಕಾದ ಇನ್ನೂ ಇದ್ದೇ ಇರುತ್ತೆ. ಒಬ್ಬ ಒಳ್ಳೆ ಕಲಾವಿದ ಅನ್ನಿಸ್ಕೊಳ್ಳೋದಕ್ಕಿಂತ ಮುಂಚೆ ಮನುಷ್ಯತ್ವದಿಂದ ಬಾಳನ್ನು ಕಲಿಬೇಕು. ಒಬ್ಬ ಒಳ್ಳೆ ಮನಸ್ಸಿರೋ ಮನುಷ್ಯ ಮಾತ್ರ ಒಬ್ಬ ಉತ್ತಮ ಕಲಾವಿದ ಆಗಕ್ಕೆ ಸಾಧ್ಯ. ದಟ್ಸ್ ದಿ ಟ್ರೂತ್. ನಿನ್ಗೆ ಗೊತ್ತಿಲ್ಲದ ವಿಷಯ ಒಂದು ಹೇಳ ಮಯೂರಿ. ನೃತ್ಯದಲ್ಲಿ ಸ್ವಾತಿ ನಿನ್ಗೆ ಯಾವ ಲೆಕ್ಕ? ಅವಳಿಗಿಂತ ಒಳ್ಳೆ ನೃತ್ಯ ಕಲಾವಿದನೇ ನೀನು. ಆದ್ರೆ ನಿನ್ನಲ್ಲಿ ಒಂದೇ ಒಂದು ಕೊರತೆ. ಕೊರತೆನಾ? ವಿನಯ ಅನ್ನೋ ಕೊರತೆ. ವಿನಯ ಇಲ್ಲದೆ ಜಂಬ ಅಹಂಕಾರ ಪಟ್ರೆ ಯಾವುದೇ ಕಲಾವಿದ ಯಾವತ್ತೂ ಮುಂದೆ ಬರಕ್ ಸಾಧ್ಯ ಇಲ್ಲ. ವಿನಯ, ವಿಧೇಯತೆ, ಮಾನವೀಯತೆ ಇದ್ರೆ ಮಾತ್ರ ಕಲಾವಿದನಿಗೆ ಬೆಲೆ, ಗೌರವ ಹೆಚ್ಚದು. ಕುಮಾರಣ್ಣ, ನೀನು ನನ್ಗೂ ನೃತ್ಯ ಕಲಿಸ್ತೀಯಾ? ಖಂಡಿತ ಕಲಿಸ್ತೀನಿ. ಆದ್ರೆ ಒಂದು ಷರತ್ತು. ಮೊದಲು ನೀನು ಸ್ವಾತಿಗೆ ಅಭಿನಂದನೆ ಹೇಳ್ಬೇಕು. ಆಗಲ್ಲ. ಮೊದಲು ಪ್ರೀತಿಯಿಂದ ಅವಳ ಕೆನ್ನೆಗೆ ಒಂದು ಪಪ್ಪಿ ಕೊಡು. ದಟ್ಸ್ ಇಟ್. ಮಾತಾಜಿ, ಏನಿದು ತಡೆ? ಇನ್ಮೇಲೆ ಮಯೂರಿ ನಿಮ್ಮಿಂದ ನೃತ್ಯ ಕಲ್ತು ಏನು ಉದ್ಧಾರ ಆಗ್ಬೇಕಾಗಿಲ್ಲ. ಅಯ್ಯೋ, ಏಕೆ ಮಾತಾಜಿ? ನಿಮ್ಮಿಂದ ಕಲ್ತು ಅವಳಿಗೆ ಸ್ಪರ್ಧೆಯಲ್ಲಿ ಬಹುಮಾನ ಬಂತಲ್ಲ, ಅದಕ್ಕೆ. ನಿಜ ಮಾತಾಜಿ, ಆದರೆ ಮಯೂರಿಯು ದ್ವಿತೀಯ ಬಹುಮಾನದ ಪದಕವನ್ನು ಪಡೆದಿದ್ದಾಳಲ್ಲ? ಅದೇ ಮೊದಲನೇ ಬಹುಮಾನ ಯಾರ್ ಗೆದ್ರು ಗೊತ್ತಾ? ಸ್ವಾತಿ. ಸ್ವಾತಿ ಯಾವ ಗುರುಗಳ ಹತ್ರನೂ ಹೋಗಿ ನೃತ್ಯ ಕಲ್ತ್ಕೊಳ್ಳಿಲ್ಲ. ಮಾತಾಜಿ, ಯಾವ ವಿದ್ಯೆಯೇ ಆಗಲಿ ಭಯಭಕ್ತಿಯಿಂದ ಕಲಿಯದಿದ್ದರೆ ಆ ವಿದ್ಯೆ ಪ್ರಾಪ್ತಿಯಾಗುವುದಿಲ್ಲ. ಸ್ವಾತಿ ಬಹುಶಃ ದಿನಂಪ್ರತಿ ನಮ್ಮ ನೃತ್ಯವನ್ನು ನೋಡಿ ನೋಡಿ ಕಲಿತಿರಬಹುದೆಂದು ನಮ್ಮ ಅನಿಸಿಕೆ. ಸರಿ, ನೀವಿನ್ನು ಹೊರಡಿ. ಹೊರಡುವುದೇ? ಮತ್ತೆ ನೃತ್ಯದ ಸಾಧನೆ ಸಾಕು, ನೀವಿಷ್ಟು ದಿನ ಹೇಳ್ಕೊಟ್ಟಿದ್ದು. ಇನ್ಮೇಲೆ ಅವಳೆಲ್ಲಾದ್ರೂ ನೋಡಿ ಸ್ಫೂರ್ತಿ ತಂದ್ಕೊಂಡು ಕಲ್ತ್ಕೋತಾಳೆ. ಇನ್ನು ಜಾಗ ಖಾಲಿ ಮಾಡಿ. ಕುಮಾರಣ್ಣ, ಅರೆ, ಇದೇ ನೀನ್ ಅಡಿಗೆ ಮನೇಲಿ ನನ್ಗೂ ಅಡ್ಗೆ ಮಾಡೋದನ್ನ ಹೇಳ್ಕೊಡ್ತೀಯಾ? ಚಿಟಿಕೆ ಹೊಡೆಯೋದು ಕಲ್ಸ್ಕೊಡ್ತೀನಿ. ನನ್ನ ದೃಷ್ಟಿಲಿ ಅಡಿಗೆ ಮಾಡೋದಕ್ಕಿಂತ ಪವಿತ್ರವಾದ ಕೆಲಸ ಇನ್ನೊಂದಿಲ್ಲ. ಅದರಲ್ಲೂ ಒಂದು ಹೆಣ್ಣಾಗಿ ನೀನ್ ಕಲ್ತ್ಕೊಳ್ಳೋಕೆ ಆಸೆ ಪಡ್ತೀಯ ಅಂದ್ರೆ ಅದಕ್ಕಿಂತ ಭಾಗ್ಯ ಏನೇನಿದೆ? ಮೊದಲು ಇದು ರುಚಿಯಾಗಿದೆ ಹೇಳು. ಹೇಗಿದೆ? ಓಹೋ, ವಿಶ್ವಣ್ಣ ಬಂದಾಗಿದೆ. ಮೊದಲು ಹೋಗಿ ಅದೇನಂತ ಕೇಳು.
ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ದಿಲ್ಲ, ಮತ್ತೆ ರುಚಿ ಚೆನ್ನಾಗಿದೆ ಅಂತ ಹೇಳಿದ್ರು. ಓಹೋ, ಇನ್ನು ಕಲ್ತ್ಕೋಬೇಕಲ್ಲ. ಓಹೋ, ಏನಮ್ಮ ನೀನ್ ಅಡ್ಗೆ ಮನೆಯಿಂದ ಬರ್ತಾ ಇದೀಯಾ? ಏನ್ ವಿಶೇಷ? ಕುಮಾರಣ್ಣ ನನ್ಗೆ ಅಡ್ಗೆ ಮಾಡೋದನ್ನ ಕಲಿಸ್ಕೊಡ್ತಾ ಇದ್ದಾರೆ. ಸೀರೆ ಬೇರೆ ಉಟ್ಬಿಟ್ಟಿದ್ಯಾ? ಹಾಗಾದ್ರೆ ನಿನ್ ಮಾಡರ್ನ್ ಡ್ರೆಸ್ ಗತಿ ಏನು? ತಗೋ, ಆ ಕುಮಾರನ್ನ ನಾನು ಸ್ವಲ್ಪ ಬಂದ್ ನೋಡೋದಕ್ಕೆ ಕೇಳು. ಆಯ್ತಪ್ಪ. ವಿವಾಹ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು. ಕುಮಾರಣ್ಣ, ಅಪ್ಪ ನಿಮ್ಮನ್ನ ಕರಿತಾ ಇದ್ದಾರೆ. ಹೌದಾ? ಸರಿ, ಒಗ್ಗರಣೆಗೆ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಕೆಂಪಾದ ತಕ್ಷಣ ಅಲ್ಲಿರೋ ತರಕಾರಿ ಎಲ್ಲ ಇದಕ್ಕೆ ಹಾಕ್ಬಿಡು. ನಾನು ಹೋಗಿ ಅದೇನೋ ಕೇಳ್ಕೊಂಬರ್ತೀನಿ. ತಗೋ. ಹಾಯ್ ಮಧು. ಹಾಯ್. ಬಂದೆ. ಸ್ವಾತಿ, ತಾತ ಮಲ್ಗಿರೋ ಆಗಿದೆ. ಎಲ್ಲಿ ಓದ್ಕೊಳ್ಳೋಣ? ದೊಡ್ಡಮ್ಮ ಚಿಕ್ಕಮ್ಮನೂ ಮಲ್ಕೊಂಡಿರ್ತಾರೆ, ಏನ್ ಮಾಡೋದು? ಹಾಗಾದ್ರೆ ಪಾರ್ಕ್ ಹೋಗೋಣ. ಸರಿ, ನಡೀರಿ. ಮಠ ಮಠ ಮಧ್ಯಾಹ್ನ ಉರಿ ಬಿಸಿಲು ಬೇರೆ. ಇಂಥ ಉರಿ ಬಿಸಿಲಿನಲ್ಲಿ ಪಾರ್ಕ್ ಹೋಗಿ ಓದ್ಕೊಳ್ಳೋದು ಒಳ್ಳೇದಲ್ಲ. ಮತ್ತೆ ಏನ್ ಮಾಡೋದು ಕುಮಾರಣ್ಣ? ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ. ಹಾ, ಮೇಲ್ಗಡೆ ರೂಮಲ್ಲಿ ಓದ್ಕೋಬೋದಾ? ಬನ್ನಿ. ನಾನು ಎಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ? ಐ ಆಮ್ ವೆರಿ ಸಾರಿ. ಬನ್ನಿ. ಬಾಗಿಲು ಮುಚ್ಚಿಬಿಡಿ, ಡಿಸ್ಟರ್ಬೆನ್ಸ್ ಇರಲ್ಲ. ಸರಿ. ಅಕ್ಕ ಅಕ್ಕ, ಒಂದ್ ನಿಮಿಷ ಬನ್ನಿ. ಬನ್ನಿ ಅಕ್ಕ, ಹೇಳ್ತೀನಿ ಬನ್ನಿ. ಓ ನನ್ನ ಬೇಗ ಬನ್ನಿ. ನಿನ್ನ ನೋಡಿದಾಗಿನಿಂದ ನಿನ್ನ ಸೌಂದರ್ಯಕ್ಕೆ ಮರುಳಾದೆ. ಏನ್ ದೊಡಮ್ಮ? ಏನೇ ಇದು? ಎಷ್ಟು ದಿವಸದಿಂದ ನಡೀತಾ ಇದೆ ಇದೆಲ್ಲ? ದೊಡಮ್ಮ, ಏನ್ ಹೇಳ್ತಿದ್ದೀರಾ ನೀವು? ಹುಟ್ಟಿದಾಗ್ಲೇ ತಂದೆ ತಾಯಿ ನುಂಗ್ಕೊಂಡೆ, ಈಗ ಮನೆ ಮಾನ ಮರ್ಯಾದೆನು ತಿನ್ಬೇಕು ಅಂತಿದ್ಯಾ? ಚಿಕ್ಕಮ್ಮ, ನಾವು ಓದ್ಕೋತಾ ಇದ್ವಿ ಅಷ್ಟೇ. ಆಹಾ, ನಾನ್ ನೋಡ್ಲಿಲ್ವಾ ನೀನೇನು ಓದ್ಕೋತಿದ್ದೆ ಅಂತ? ಇಲ್ಲ ದೊಡಮ್ಮ, ತಾತ ಕೆಳಗ್ ಮಲ್ಗಿದ್ರು, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಮೇಲ್ ಬಂದು ಓದ್ಕೋತಾ ಇದ್ವಿ. ಓದ್ಕೊಳ್ಳೋರಾದ್ರೆ ಯಾಕೆ ಬಾಗಿ ಹಾಕೊಂಡಿರ್ಬೇಕು? ಹೇಳೋ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನೀನೇನು ಭಾರಿ ದೊಡ್ಡ ಮನುಷ್ಯ ಅನ್ಕೊಂಡಿದ್ಯಾ? ಹಚ್ಕಾಗಲ್ಲ ನಿನ್ ಜನ್ಮಕ್ಕಿಷ್ಟು. ಏಯ್, ನಿಂತ್ಕೊಳ್ಳೋ. ಏನೋ ಅದು? ಹಾ, ನೀನ್ ಹೀಗೆ ಸುಮ್ನೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಪೊಲೀಸ್ನ ಕರ್ಸಿ ತಕ್ಷ ಶಾಸ್ತಿ ಮಾಡಿಸ್ತೀನಿ, ನಡಿಯೋ. ಮೇಡಮ್, ಮರ್ಯಾದೆ ಕೊಟ್ಟು ಮಾತಾಡ್ರಿ. ನಿನಗೇನು ಮರ್ಯಾದೆ ಕೊಡೋದು? ಏನ್ ಪೊಲೀಸ್ನವ್ರಿಗೆ ಕೊಡಕ್ ನಾನೇನ್ ಕಣ್ ಕೆಲಸನ ಮಾಡಿದ್ದೀನಿ? ಹೆಚ್ಚಿಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಮುಚ್ಚರೆ ಬಾಯಿ ಸಾಕು. ಏಯ್, ಏನು ಅನ್ಕೊಂಡಿದ್ಯಾ? ನೀವು ಹೆಂಗ್ಸಾ? ನೀವು ದೊಡ್ಡವ್ರಿಗೆ ಮರ್ಯಾದೆ ಕೊಡಕ್ ಬರಲ್ಲ, ಏನೋ ಮಾತಾಡ್ತಾನೆ. ನಿಮ್ಮ ಹತ್ರ ಏನ್ ಮಾತು? ತಾತ ತಾತ ತಾತ, ಬೇಗ ಮೇಲೋಗಿ. ದೊಡ್ಡಮ್ಮ ಚಿಕ್ಕಮ್ಮ ಇಬ್ರು ಸೇರ್ಕೊಂಡು ಪಾಪ ಸ್ವಾತಿ ಸಿಕ್ಕಾಪಟ್ಟೆ ಹೊಡಿತಾ ಇದಾರೆ. ಹೌದು. ಯಾಕೆ? ಆ ಮಧುಕರು ಸ್ವಾತಿ ಇಬ್ರು ಮೇಲ್ಗಡೆ ರೂಮ್ ಹೋದ್ರು, ಅದಕ್ಕೆ ಇವ್ರಿಬ್ರು ಕೋಪ್ಸ್ಕೊಂಡಿದ್ದಾರೆ. ಕೋಪ ಮಾಡ್ಕೊಳ್ದೆ ಇನ್ನೇನು? ಅವ್ರಿಬ್ರೇ ಮೇಲ್ಗಡೆ ಯಾಕೆ ಹೋಗ್ಬೇಕಾಗಿತ್ತು? ತಾತ, ಮಧು ಓದ್ಕೊಳಕ್ಕೆ ಅಂತ ಬಂದ್ರು. ನೀವು ಇಲ್ಲಿ ಮಲ್ಕೊಂಡಿದ್ರಲ್ಲ, ನಿಮ್ಗೆ ತೊಂದರೆ ಆಗುತ್ತೆ ಅಂತ ಸ್ವಾತಿ ಮೇಲ್ಗಡೆ ಓದ್ಕೋತೀವಿ ಅಂತ ಕೇಳಿದ್ಲು. ಸರಿ ಅಂದೆ, ಮೇಲ್ಗಡೆ ಓದ್ಕೊಳಕ್ ಹೋದ್ರು. ನೀನ್ ಏನೇ ಹೇಳು, ಅವರಿಬ್ರೇ ಮೇಲ್ ಹೋಗಿದ್ದು ತಪ್ಪು. ಏನ್ ಪ್ರಪಂಚನ ಏನು? ಅಯ್ಯೋ ಅಂದ್ರೆ 6 ತಿಂಗಳು ಪಾಪ ಅನ್ನೋ ಹಾಗೆ ಒಳ್ಳೇದ್ ಮಾಡಕ್ ಹೋದ್ರೆ ಈ ಪ್ರಪಂಚದಲ್ಲಿ ಕೆಟ್ಟ ಹೆಸರು ತಪ್ಪಿದಲ್ಲ. ನೋಡಿ ತಾತ, ನಾನು ತುಂಬಾ ಸೀದಾ ಸಾದ ವ್ಯಕ್ತಿ, ನನಗೆ ಇದೆಲ್ಲ ಹಿಡಿಸೋದಿಲ್ಲ. ಪಾಪ ತಂದೆ ತಾಯಿ ಕಳ್ಕೊಂಡ್ರೆ ಆ ತಬ್ಲಿ ಹುಡುಗಿಗೆ ಪ್ರೀತಿ ತೋರ್ಸದ್ ಬಿಟ್ಟು ಸುಮ್ನೆ ಅಪವಾದ ಹೊರಿಸ್ತಾ ಇದ್ರಲ್ಲ. ಅಲ್ಲ, ನಾನು ಮಾತಾಡ್ತಾನೆ ನೀವು ಸುಮ್ಮನೆ ಕೂತಿದ್ರಲ್ಲ. ಮುಚ್ಚ ಬಾಯಿ. ತಾತ, ಐ ರಿಸೈನ್. ನಾನು ಇವತ್ತೇ ಕೆಲಸ ಬಿಟ್ಬಿಡ್ತೀನಿ. ಹಾಗೆಲ್ಲಾದ್ರೂ ಮಾಡಿಯ ಕುಮಾರ್, ಆಮೇಲೆ ಆ ಇಬ್ರು ಸೊಸೆಯರು ಸುಣ್ಣವಾಗಿ ಹೋಗ್ತಾರೆ. ನೋಡಿ ತಾತ, ಸುಮ್ನೆ ಆ ಹುಡುಗಿನ ಹಿಂಸಿಸೋದು ನನ್ನಿಂದ ನೋಡಕ್ಕಾಗಲ್ಲ. ನಿಮ್ಮನ್ನ ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನೀವು ಗಂಡಿಸ್ತಾನೆ, ನೀವು ತಾನೇ ಮನೆಗೆ ಯಜಮಾನ್ರು. ಹೌದು. ಈ ಮನೇಲಿ ಏನೇ ಆದ್ರೂ ಹೋದ್ರು ಎಲ್ಲರೂ ಕೇಳೋ ಅಧಿಕಾರ ನಿಮಗಿದೆ. ಅದಕ್ಕೆ ಕೇಳಕ್ ಅವ್ರು ಯಾರು? ಎಲ್ಲಿ ನನ್ನ ಊರ್ಗೋಲು? ಇಲ್ಲಿದೆ. ತಾತ, ನೀವು ಸ್ವಾತಿ ಹೊಡಿತೀರಾ? ನಾನು ಗಂಡಸು, ಈ ಮನೆ ಯಜಮಾನ, ನನ್ಗೆ ಇಷ್ಟ ಬಂದವ್ರಿಗೆ ಹೊಡಿತೀನಿ. ಮೇಲೆ ಮೇಲೆ ಮೇಲೆ. ಏನ್ ನಡೀತಾ ಇದೆ ಇಲ್ಲಿ? ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ಇಂಥವ್ರಿಗೆಲ್ಲ ಮನೆ ಹಾಕ್ಬಿಡಿ ಅಂತ? ಹುಚ್ಚು ಬಾಯ್, ನನಗೆಲ್ಲ ಗೊತ್ತು, ನನಗೆಲ್ಲ ಗೊತ್ತು. ಏನು ಅಧಿಕಾರ ಅಂತ ಅವಳ ಮೇಲೆ ಕೈ ಮಾಡ್ತಿದ್ದೀರಿ? ನೀವೇನ್ ಹೇಳ್ತಿದ್ದೀರಿ ಮಾವ? ಮುಚ್ಚೆ ಬಾಯಿ, ಇದು ನನ್ನ ಮನೆ. ನಡೀರಿ. ಪ್ರೀತಿಸೋಕ್ ಬರ್ದೇ ಇದ್ರು ಅವಳ ಮೇಲೆ ಕೈ ಮಾಡಕ್ ಹೊರಟಿದ್ದೀರಾ? ಅವಳೇನ್ ಬಿಟ್ಟು ಬಿದ್ದದ ಅನ್ಕೊಂಡಿದ್ದೀರಾ? ಕತ್ತಗಳ ಹೋಗಿ.
ಎಬ್ಸದೆ ಎಷ್ಟೊಂದು ರಂಪ ಮಾಡ್ಕೊಂಡ್ಬಿಟ್ಟಿಯಲ್ಲ. ಅಳ್ಬೇಡ ಯಾಕೆ ಹೀಗೆ ಕೂತಿದ್ಯಾ? ಏನಾಯ್ತೆ? ಮೈ ಹುಷಾರಿಲ್ವಾ? ಅರೆ ನಾನ್ ಕೇಳ್ತಾನೆ ಇದ್ದೀನಿ, ಸುಮ್ಮನೆ ಇದೆಯಲ್ಲೇ? ನನ್ನ ಪಾಡಿಗೆ ನನ್ ಬಿಟ್ಬಿಡಿ, ಎಲ್ಲ ನನ್ನ ಗ್ರಹಚಾರ. ಅರೆ ಏನಾಯ್ತಂತಾದ್ರೂ ಹೇಳೆ. ಕೇಳ್ಬಿಟ್ಟು ಏನ್ ಮಾಡ್ತೀರಾ? ಹೇಳ್ತೀನಿ ಕೇಳಿ. ನಿಮ್ ತಂದೆ ನಮ್ಮನ್ ಬೈದಿದ್ದು ಅಲ್ದೆ ಹೊಡಿಯೋಕ್ಕೂ ಬಂದ್ರಿ. ಏನು ಹೊಡಿಯೋಕ್ ಬಂದ್ರ? ಹೊಡಿಯಕ್ ಮಾತ್ರ ಅಲ್ಲ ರೀ ಬಂದಿದ್ದು, ಬಾಯಿಗೆ ಬಂದಾಗೂ ಬೈದ್ರು. ಅಪ್ಪ ಹೀಗ್ ಮಾಡಕ್ ಏನೇ ಕಾರಣ? ನಾವು ಭಾರಿ ದೊಡ್ಡ ತಪ್ಪು ಮಾಡಿದೀವಂತೆ. ಏನ್ ನಡೀತೆ? ಅದೇ ನೆಗದ್ ಬಿದ್ದಿರೋ ನಿಮ್ಮ ಅಣ್ಣನ ಮಗಳು ಸ್ವಾತಿ ಇದ್ದಾಳಲ್ಲ, ಆ ಮಧುನ ರೂಮ್ ಒಳಗ್ ಕರ್ಕೊಂಡೋಗಿ ಚಕ್ಕಂದ ಆಡ್ತಾ ಇದ್ಲು. ಏನ ಚಕ್ಕಂದ ಆಡ್ತಿದ್ಲಾ? ಹೌದು ರೀ, ನಾನೇ ಕಣ್ಣಾರೆ ನೋಡ್ದೆ. ಆ ಹುಡುಗನೇ ಕೇಳ್ಬೇಕಾಗಿತ್ತು. ಕೇಳ್ದೆ ಬಿಡ್ತೀನಾ? ಕೇಳಕ್ ಹೋದ್ರೆ ಆ ಹುಡ್ಗ ಉಲ್ಟಾ ಸೀದಾ ಮಾತಾಡ್ತಾನ್ರಿ. ಏನು ಅವನಿಗೆ ಅಷ್ಟೊಂದು ಪಗ್ರ? ಸ್ವಾತಿ, ಏ ಸ್ವಾತಿ, ಅವಳನ್ನ ಯಾಕೆ ಕರಿತೀರ್ರಿ? ಹೋಗಿ ನಿಮ್ಮ ಅಪ್ಪನ್ನ ಕೇಳಿ. ಏ ಅಪ್ಪನ ಹೇಗೆ ಕೇಳೋದು? ಅವ್ರ ಈ ಮನೆ ಯಜಮಾನ್ರು ತಾನೆ. ಇಂಥ ಮನೇಲಿರೋಕ್ಕಿಂತ ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಳ್ಳೋದು ಒಳ್ಳೇದು. ಜಾನಕಿ ಅಳಬೇಡ್ವೆ, ನಾನು ಈಗಲೇ ಹೋಗಿ ಅಪ್ಪನ ಕೇಳ್ತೀನಿ. ಅಣ್ಣ ಮನೇಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಯ್ತು ತಾನೆ? ನನಗೆಲ್ಲ ಗೊತ್ತಾಯ್ತು. ಅಪ್ಪನ ಈಗಲೇ ಕೇಳಿ ತೀರ್ಮಾನ ಮಾಡೋಣ ಬಾ. ನಡಿ. ವಿಶ್ವಣ್ಣ, ರಾಮಣ್ಣ, ಒಂದ್ ನಿಮಿಷ. ನೀವಿಬ್ರು ಎಲ್ಲಿ ಹೊರಟ್ರಿ? ಅಪ್ಪನ್ ನೋಡೋದಕ್ಕೆ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ತಾತ ಇವತ್ತು ತುಂಬಾ ರಂಗಾಗಿದ್ದಾರೆ. ದೊಡ್ಡಮ್ಮ ಚಿಕ್ಕಮ್ಮನ ಮೇಲೆ ಸಿಕ್ಕಾಪಟ್ಟೆ ರೇಗಾಡ್ತಾ ಇದ್ರು. ಅದು ನೋಡಕ್ಕೆ ತುಂಬಾ ತಮಾಷೆ ಆಗಿತ್ತು. ಇದ್ರಲ್ಲಿ ತಮಾಷೆ ಏನಿದೆ? ಹೇಳ್ತೀನಿ ವಿಶ್ವಣ್ಣ. ದೊಡ್ಡವ್ರು ಬೈದ್ರೆ ನಾವು ಬೇಜಾರ್ ಮಾಡ್ಕೊಳಕ್ಕಾಗತ್ತಾ? ನಮ್ಮವರು ತಮ್ಮವರು ಅಂತ ತಿಳ್ಕೊಂತಾನೆ ಬೈತಾರೆ. ಅವ್ರು ಬೈದ್ ನಮ್ಮ ಒಳ್ಳೇದಕ್ಕೆ ಅಲ್ವಾ? ನನಗಂತೂ ಯಾರಾದ್ರೂ ದೊಡ್ಡವ್ರು ಬೈದ್ರೆ ತುಂಬಾ ಖುಷಿ ಆಗುತ್ತೆ. ಕೋಪ ಇರೋ ಕಡೆ ಹಕ್ಕಿರುತ್ತೆ, ಹಕ್ಕಿರೋ ಕಡೆ ಪ್ರೀತಿ ಇರುತ್ತೆ. ಅಂದ್ಮೇಲೆ ಈ ವಿಷಯದಲ್ಲಿ ನಾವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಹಾಗಂತ ನಮ್ಮ ಹೆಂಡತಿನ ಬಾಯಿ ಬಂದ ಬೈಬೋದಾ? ಇಲ್ಲ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರು ನಿಮ್ಗೆ ಹೇಗೆ ಹೆಂಡ್ತಿದ್ರು, ತಾತನ್ಗೂ ಹಾಗೆ ಸೊಸೆಂದ್ರಲ್ವಾ? ನಾಳೆ ತಾತ ಚಿಲ್ಟನ್ ಬೈಬೇಕಾದ್ರೆ ನಿಮ್ಮನ್ ಕೇಳ ಬೈಯಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾಳೆ ಚಿಲ್ಟುಗ್ ಮದುವೆ ಆಗಿ ಅವ್ನಿಗೊಬ್ಳು ಹೆಂಡತಿ ಬಂದು ಅವಳು ಏನಾದ್ರೂ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅವಳನ್ನ ಬೈಯೋ ಅಧಿಕಾರ ನಿಮ್ಗಿಲ್ವಾ? ಇದೆ, ಖಂಡಿತವಾಗ್ಲೂ ಇರುತ್ತೆ. ನೀವ್ ಬೈದ್ರಿ ಅಂತ ನಾಳೆ ಚಿಲ್ಟು ನಿಮ್ಮ ಹತ್ರ ಜಗಳ ಕಾಯಕ್ ಬಂದ್ರೆ ಆಗ ನೀವಿಬ್ರು ಏನಂತೀರಾ? ಲೇ ಹೇಳಿ, ಹೆಂಡತಿ ಗುಲಾಮ, ಹೆಂಡತಿ ಮಾತು ಕೇಳ್ಕೊಂಡು ನಮ್ಮ ಹತ್ರ ಜಗಳ ಕಾಯಕ್ ಬಂದಿದ್ದೀನೋ ಅಂತ ಬೈದೇ ಬೈತೀರಾ ಅಲ್ವಾ? ಏನೋ ತಾತ ಕೋಪದಲ್ಲಿ ಒಂದ್ ಮಾತು ಜಾಸ್ತಿ ಅಂದಿರ್ಬೋದು ಅಲ್ಲ? ಅವ್ರ ವಯಸ್ಸಾದ್ರೂ ಮರ್ಯಾದೆ ಬೇಡವಾ? ಏನಂತೀರಾ? ದೊಡ್ಡಮ್ಮ ಚಿಕ್ಕಮ್ಮನ ಕೋಪದಲ್ಲಿ ಮಧುನು ಒಂದೆರಡು ಮಾತು ಅಂದಿರ್ಬೋದು. ಅದೇ ಈ ರಗಳೆಗೆಲ್ಲ ಅವನೇ ತಾನೇ ಕಾರಣ. ಮೊದಲು ಅವನಿಗೆ ಬುದ್ಧಿ ಕಲಿಸ್ಬೇಕು. ಅದನ್ನ ಬಿಟ್ಟು ಅಪ್ಪನ ಕೇಳಿದ್ರೆ ಏನೋ ಪ್ರಯೋಜನ? ಇನ್ನೊಂದ್ಸಲ ಅವನ ಈ ಮನೆ ಕಾಲಿಡ್ಕೊಡುದು ಅಂತ ನೀನ್ ಹೇಳ್ಕುಮಾರ್. ಈಗ ನೀವ್ ಹೇಳಿದ್ರಲ್ಲ, ಸರಿಯಾದ ಸಮಯ ನೋಡಿ ನಾನು ಅವ್ನು ಹೇಳೇ ಹೇಳ್ತೀನಿ. ಅಯ್ಯೋ ದೇವ್ರೆ, ಏನಾಯ್ತು? ನನ್ನ ಬೇಳೆ ಬೆಂದೋಯ್ತು. ಅಣ್ಣ ನೀನ್ ಏನೇ ಹೇಳು, ಕುಮಾರು ತುಂಬಾ ಕರೆಕ್ಟ್ ಮಾತಾಡ್ತಾನೆ. ಹ್ಞೂ ಕಣಯ್ಯ, ಕೆಲಸ ಮುಗಿಸಿ ನಾವು ಮನೆಗೆ ಬಂದ ಕೂಡ್ಲೆ ಹೆಂಡ್ತಿರು ಕಿವಿ ಚುಚ್ಚಿ ತಲೆ ಕೆಡಿಸಿ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಇನ್ಮೇಲೆ ಚಪ್ಪಯ್ಯ ಅಂದ್ರು ಅವ್ರ ಮಾತಿ ಕಿವಿನೇ ಕೊಡಬಾರ್ದು. ಹೌದು, ನಡಿ ವಾಪಸ್ ಹೋಗೋಣ. ಸ್ವಾತಿ, ಏನು ಯೋಚನೆ ಮಾಡ್ತಾ ಇದ್ದೀಯ? ಯಾಕೆ ಕಣ್ಣಲ್ಲಿರು? ನಿಂಗೆ ಗೊತ್ತಿದೆಯಲ್ಲ ಕುಮಾರಣ್ಣ, ಇನ್ಮೇಲೆ ಮಧು ನಮ್ಮನೆಗೆ ಯಾವತ್ತೂ ಬರೋ ಹಾಗಿಲ್ಲ. ಇನ್ಮೇಲೆ ನಾನು ಯಾರ ಜೊತೆ ಓದ್ಕೊಳ್ಳಿ? ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಅದನ್ನ ಸರಿ ಮಾಡಕ್ ನಾನಿದ್ದೀನಲ್ಲ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರ್ತು ಬಿಡು. ಸಮಯ ಬಂದಾಗ ತಾನಾಗೆ ಎಲ್ಲ ಸರಿ ಹೋಗುತ್ತೆ. ದೊಡ್ಡಮ್ಮ ಚಿಕ್ಕಮ್ಮ ಇಬ್ರು ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಈಗ ಅದನ್ನೆಲ್ಲ ಮರ್ತು ಬಿಡು. ಮೊದಲು ಹೋಗಿ ದೊಡ್ಡಮ್ಮ ಚಿಕ್ಕಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನಾನಾ? ಯಾಕೆ? ನಾನೇನಂತ ತಪ್ಪು ಮಾಡಿದೀನಿ? ಸ್ವಾತಿ, ನೀನ್ ತಪ್ಪು ಮಾಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದ್ರೂ ದೊಡ್ಡವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿದೆ? ನನ್ ಮಾತು ಕೇಳು. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಸರಿ, ಹೋಗು. ಒಂದು ಸಣ್ಣ ವಿಷಯಕ್ಕೆ ಅವಳ ಮೇಲೆ ಕೈ ಮಾಡಿದ್ರಲ್ಲ, ಯಾಕೆ? ಅವಳು ತಾಯಿಲ್ಲದ ತಬ್ಲಿ ಅಂತನಾ? ಬರ್ತ್ಡೇ ಪಾರ್ಟಿ ಅದು ಇದು ಅಂತ ನಾನು ಎಷ್ಟೋ ಸಲ ಹೊರಗಡೆ ಹೋಗ್ತಾ ಇದ್ದೆ, ಬರೋದು ಲೇಟ್ ಆಗ್ತಾ ಇತ್ತು. ಆವಾಗ ನೀವ್ಯಾರು ನನ್ನ ಬಗ್ಗೆ ಏನು ಕೇಳಲಿಲ್ಲ. ನನ್ನ ಬಗ್ಗೆ ಏನಾದ್ರೂ ಈ ರೀತಿ ಕೇಳಿದಿದ್ರೆ ನಾನು ಈ ಮನೇನೆ ಬಿಟ್ಟು ಹೊರಟೋಗ್ತಾ ಇದ್ದೆ. ಹಾಗೆಲ್ಲ ಮಾತಾಡ್ಬೇಡ ಮಯೂರಿ. ನಾನು ದೊಡ್ಡಮ್ಮ ಚಿಕ್ಕಮ್ಮನ ಮಡ್ಲಲ್ಲಿ ಬೆಳೆದೋಳು. ಅವ್ರು ಹೇಗೆ ಕೋಪ ಮಾಡ್ಕೊಂಡಿದ್ ನೋಡಿ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಆಕ್ಸಿಡೆಂಟ್ ತೀರ್ಕೊಂಡಿದ್ದೆ ಚೆನ್ನಾಗಿರ್ತಿತ್ತು ಅನಿಸ್ತು. ನೋಡಿದ್ಯಾ ಸಂಜೆ ಹೊತ್ತಲ್ಲಿ ಇವಳು ಆಡೋ ಮಾತನ್ನ? ನಾನು ಹೇಳ್ತಿರೋದು ನಿಜ ದೊಡ್ಡಮ್ಮ ಚಿಕ್ಕಮ್ಮ. ನೀವು ತಿಳ್ಕೊಂಡಿರೋ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ. ಹಾಗೇನಾದ್ರು ತಪ್ಪು ಮಾಡೋ ಸಂದರ್ಭ ಬಂದ್ರೆ ನಾನು ಜೀವಂತವಾಗಿ ಬದುಕಿರಲ್ಲ. ಯಾಕೆ ಹಾಗೆ ಮಾತಾಡ್ತೀಯ? ನೋಡು, ಬಿಡ್ತು. ಇನ್ನೊಂದ್ಸರ್ತಿ ಹಾಗೆ ಮಾತಾಡಿದ್ರೆ ಕಪಾಳಕ್ಕೆ ಹೊಡೆದ್ಬಿಡ್ತೀನಿ ಅಷ್ಟೇ. ಬಾ, ಹಾಗೆಲ್ಲ ಮಾತಾಡ್ಬಾರ್ದು. ದೊಡ್ಡಮ್ಮ,
ಹುಚ್ಚುಡ್ಗಿ ಇಷ್ಟಕ್ಕೆಲ್ಲ ಹೇಗ್ ಮಾತಾಡ್ತಾರಾ? ಅಯ್ಯಯ್ಯೋ ಅಯ್ಯಯ್ಯೋ ಎಲ್ಲ ಹಾಳಾಗಿ ಹೋಗಿದ್ದೀರೋ, ಸರ್ವನಾಶ ಆಗೋಯ್ತು ಕಣ್ರೋ, ಸರ್ವನಾಶ ಆಗೋಯ್ತು. ಅಯ್ಯಯ್ಯೋ ಒಳಗ್ ಕೊಂಡಿಲ್ಲ ನೋಡು. ಅಯ್ಯಯ್ಯೋ ಅಯ್ಯಯ್ಯೋ ಕುಮಾರ ಕುಮಾರ ಏನಾಯ್ತಪ್ಪ? ಅಯ್ಯಯ್ಯೋ ಅಯ್ಯೋ ಒಳಗಿಟ್ಟಿದ್ ಹೊಡೆದೆಲ್ಲ ಕಳ್ಳಾಗೋಯ್ತು ಕಣ್ರು. ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅಮ್ಮ ಸ್ವಾತಿ ಸ್ವಾತಿ. ಅಯ್ಯಯ್ಯೋ ಏನಾಯ್ತು ತಾತ? ಅಮ್ಮ ಹಾಳಾಗೋಯ್ತಮ್ಮ, ಎಲ್ಲ ಸರ್ವನಾಶ ಆಗೋಯ್ತು. ಏನಾಯ್ತು? ಮದ್ವೆ ಗಂಟೆ ತೆಗೆದಿಟ್ಟಿದ್ ಒಡವೆ ಎಲ್ಲ ಕಳವಾಗೋಯ್ತಮ್ಮ, ಕಳವಾಗೋಯ್ತು. ಒಂದಲ್ಲ ಒಂದ್ ದಿವಸ ಹೀಗಾಗುತ್ತೆ ಅಂತ ನನಗೆ ಗೊತ್ತಿತ್ತು. ಬ್ಯಾಂಕ್ ನಲ್ಲಿ ಅಂತ ನಾನು ಪಡ್ಕೊಂಡೆ. ನನ್ನ ಮಾತು ಕೇಳಿದ್ರ ನೀವು? ಈಗ ಆಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು? ಅಯ್ಯಯ್ಯೋ ಇದೆಲ್ಲ ಹೇಗಾಯ್ತು? ಎಲ್ಲ ಪ್ಲಾನಿಂಗ್ ಆಗೇ ಆಗಿದೆ ಅಣ್ಣ. ಒಂದು ವಿಷಯ ಗಮನಿಸ್ದ ನೀನು? ಪೆಟ್ಟಿಗೆ ಬೀಗ ಒಡೆದೇನೆ ಸಲೀಸಾಗಿ ಬೀಗ ತೆಗೆದು ಒಡವೆನೆಲ್ಲ ಕದ್ಕೊಂಡು ಹೋಗಿದ್ದಾನೆ ಅಂತಂದ್ಮೇಲೆ ಕದ್ದವನು ಈ ಮನೆಗೆ ಸಂಬಂಧಪಟ್ಟಿರೋನೇ ಆಗಿರ್ತಾನೆ. ಮಯೂರಿ, ಎಲ್ಲಿ ಕುಮಾರಣ್ಣ? ಕುಮಾರಣ್ಣನ ಎಲ್ಲೋ ಕಾಣ್ತಿಲ್ವಲ್ಲ. ಇನ್ನು ಮುಂದೇನು ಅವನು ಕಾಣಿಸೋದೇ ಇಲ್ಲ. ಯಾಕೆ? ಮೊದ್ಲು ಕೆಂಗಲ್ ಹನುಮಂತಯ್ಯನವ್ರ ಮನೇಲಿ, ಆಮೇಲೆ ಫಿಲ್ಮ್ ಸ್ಟಾರ್ ಶಶಿಕುಮಾರ್ ಅವ್ರ ಮನೇಲಿ, ಇತ್ಯಾದಿ ಮನೆಗಳಲ್ಲೆಲ್ಲ ಕೆಲಸ ಮುಗಿಸಿ ಬಹುಶಃ ರಾಜಭವನಕ್ಕೆ ಹೋಗಿರ್ಬೇಕು. ರಾಜಭವನಕ್ಕ? ಯಾಕೆ? ಯಾಕೆಂದ್ರೆ ರಾಜ್ಯಪಾಲರಿಗೆ ಅಡಿಗೆ ಮಾಡಿ ಮಲಗ್ಸಕ್ಕೆ, ಅಲ್ಲಲ್ಲ ಬಡಿಸೋದಿಕ್ಕೆ. ನೀನ್ ಏನ್ ಹೇಳ್ತಾ ಇದೀಯೋ? ವೆರಿ ಸಿಂಪಲ್. 9 ಗಂಟೆ ಆಗಿದ್ರು ಕೂಡ ನಾವೆಲ್ಲ ಮಲ್ಗೆ ಇದ್ವಿ. ಎದ್ದು ನೋಡಿದಾಗ ರೂಮ್ ಎಲ್ಲ ಒಂಥರ ವಾಸನೆ ಬರ್ತಿತ್ತು. ನಮ್ ರೂಮಲ್ಲೂ ಅಷ್ಟೇ. ಪೂಜ್ಯ ಕುಮಾರ ಕಂಠೀರವ ನಮ್ಗೆಲ್ಲ ನಿದ್ರೆ ಔಷಧಿ ಹೊಡೆದು ಒಡವೆ ಪೆಟ್ಟಿಗೆನ ಕದ್ಕೊಂಡು ಹೋಗಿದ್ದಾನೆ. ಇಲ್ಲ ಇಲ್ಲ, ಕುಮಾರಣ್ಣ ಅಂತವ್ರಲ್ಲ. ಈ ಪೆಟ್ಟಿಗೆ ನಿಮ್ದೇ ಅಲ್ವಾ? ಈ ಪೆಟ್ಟಿಗೆ ನಿನ್ಗೆಲ್ಲ ಸಿಕ್ತು? ಹೇಳ್ತೀನಿ. ನಾನು ಬೆಳಿಗ್ಗೆ ಜಾಗಿಂಗ್ ಹೋಗ್ತಿದ್ದಾಗ ಕುಮಾರು ಈ ಪೆಟ್ಟಿಗೆನ ಅವ್ರ ಲಗೇಜ್ ಜೊತೆ ತಗೊಂಡು ಅವಸರವಾಗಿ ನನಗೆ ಎದುರಾಗಿ ಹೋಗ್ತಿದ್ರು. ನಾನು ಅವ್ರನ್ನ ನೋಡಿದೆ. ಅವ್ರು ನನ್ನನ್ನು ಮಾತಾಡಿಸ್ತಾರನ್ನು ಅಂದ್ಕೊಂಡ್ರೆ ನೋಡಿದ್ರು ನೋಡ್ದವ್ರ ಹಾಗೆ ಹೊರಟೋಗ್ತಿದ್ರು. ನನಗೆ ಯಾಕೋ ಅನುಮಾನ ಬಂತು. ನಾನೇ ಅವ್ರ ಹತ್ರ ಹೋಗಿ ಅವ್ರನ್ನ ತಡೆದು ಈ ಪೆಟ್ಟಿಗೆ ತಾತಂದಲ್ವಾ ಅಂತ ಕೇಳಿದ ತಕ್ಷಣ ಅವ್ರು ಏನ್ ಮಾಡಿದ್ರು ಗೊತ್ತಾ?
ನಮ್ಮಿಬ್ರಿಗೂ ಹೊಡೆದಾಟ ಆಗ್ತಿದ್ದಾಗ ಜನ ಸೇರೋಕ್ ಶುರು ಮಾಡಿದ್ರು. ಕುಮಾರ್ ಹೆದರ್ಕೊಂಡು ಈ ಪೆಟ್ಟಿಗೆನ ಅಲ್ಲೇ ಬಿಟ್ಟು ಹೊರಟೋದ. ನಾನಿದನ್ನ ಇಲ್ಲಿಗೆ ತಗೊಂಡ್ ಬಂದೆ. ನಿಜವಾಗ್ಲೂ ನೀನ್ ದೇವರಾಗಿ ಬಂದೆಪ್ಪ. ಇಲ್ಲಾಂದ್ರೆ ಲಕ್ಷಾಂತರ ರೂಪಾಯಿ ಒಡವೆ ಕೈ ಬಿಟ್ಟು ಹೋಗ್ತಿತ್ತು. ನೋಡ್ರು, ಇಂಥ ಒಳ್ಳೆ ಹುಡುಗನ ಮೇಲೆ ಇಲ್ಲದ ಅಪವಾದ ಹೊರಿಸಿ ಅವನು ಅವಮಾನ ಮಾಡಿ ಮನೆಯಿಂದ ಆಚೆ ಕಳಿಸಿದ್ರಿ. ಮಧು, ನಮ್ಮಿಂದ ದೊಡ್ಡ ತಪ್ಪಾಗೋಯ್ತಪ್ಪ. ಮಧು, ನೀನ್ ನಿಜವಾಗ್ಲೂ ನಮ್ ಕಣ್ ತೆರೆಸ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಮಧು, ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಆ ಕುಮಾರನ ಪ್ರಾಮಾಣಿಕ ವ್ಯಕ್ತಿ, ತುಂಬಾ ಒಳ್ಳೆಯವನು ಅಂತ ನಾವೆಲ್ಲ ನಂಬಿಟ್ಟಿದ್ವಿ. ಅರ್ಗಿಣಿ ತರ ಮಾತಾಡಿ ನಮ್ಮನ್ನೆಲ್ಲ ಮರಳು ಮಾಡ್ಬಿಟ್ಟ. ಇಲ್ದಿದ್ರೆ ಅವನು ಇಷ್ಟು ಸುಲಭವಾಗಿ ನಂಬಿಕೆ ದ್ರೋಹ ಮಾಡಕ್ಕೆ ಹೇಗಾಗ್ತಿತ್ತು? ನಾವು 300 ರೂಪಾಯಿ ಸಂಬಳ ಕೊಡ್ತೀವಿ ಅಂತಂದ್ರು 250 ಸಾಕು, ನಾನು ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳ್ದಾಗ್ಲೇ ನಾವು ಯೋಚಿಸ್ಬೇಕಾಗಿತ್ತು. ಅವನು ಸಂಸ್ಕೃತ ಶ್ಲೋಕಗಳನ್ನು ಹೇಳಿದ್ದೇನು, ಹಾಡಿದ್ದೇನು, ಡಾನ್ಸ್ ಕಳಿಸಿದ್ದೇನು, ಎಲ್ಲಾ ತರದ್ ಗಿಲಿಟು ಮಾಡಿ ನಮ್ಮನ್ನೆಲ್ಲ ಅವನು ತಾಳಕ್ಕೆ ತಕ್ಕ ಹಾಗೆ ಕುಣಿಯಂಗ್ ಮಾಡ್ಬಿಟ್ಟ. ನಿಜವಾಗ್ಲೂ ಅವನು ಸಕಲ ಕಲಾ ವಲ್ಲಭನೆ. ನಾನು ಅವನ್ನ ತುಂಬಾ ಒಳ್ಳೆಯವನು ಅಂತ ನಂಬಿದ್ದೆ. ಆದ್ರೆ ಅವನು ಮನೆ ಕಳ್ಳ ಅಂತ ಈಗ ಗೊತ್ತಾಯ್ತು. ಸದ್ಯ ನಮ್ಮ ಅದೃಷ್ಟ ಕೊಲೆಗಾರನ ಅಲ್ಲವಲ್ಲ. ಇಲ್ದೆ ಹೋಗಿದ್ರೆ ನಿಮ್ಮಿಬ್ಬರನ್ನು ಕೊಂದು ಕುತ್ಕಲಿರೋ ಚೈನ್ ಕಿತ್ಕೊಂಡು ಹೋಗ್ತಿದ್ದ. ಅವನ್ ತುಂಬಾ ದೂರ ಹೋಗಿರಕ್ ಸಾಧ್ಯವಿಲ್ಲ. ನಾವೀಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವನ್ ಹಿಡಿದು ಒದ್ದು ಬುದ್ಧಿ ಕಲಿಸ್ತಾರೆ. ನಡೀರಿ, ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಇಂಥ ಮನೆ ಹಾಲ್ನ ಬಿಡ್ಕೊಡ್ದು. ನನ್ನ ಕೈ ಸಿಗ್ಲಿ, ಕೈ ಕಾಲು ಮುರಿದು ಬುದ್ಧಿ ಕಲಿಸ್ತೀನಿ. ಸಾಕ್, ನಿಲ್ಸಿ. ದಯವಿಟ್ಟು ಕುಮಾರ್ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ ಪ್ಲೀಸ್. ಅವ್ರ ಬಗ್ಗೆ ಮಾತಾಡೋಕು ಪುಣ್ಯ ಮಾಡಿರ್ಬೇಕು. ನಿಜವಾಗ್ಲೂ ಕುಮಾರ್ ಮನುಷ್ಯನ ರೂಪದಲ್ಲಿ ಬಂದಿರೋ ದೇವರು. ನಿಜವಾದ ವಿಷಯ ಹೇಳ್ಬೇಡ ಅಂತ ಕುಮಾರ್ ನನ್ನ ಹತ್ರ ಭಾಷೆ ತಗೊಂಡಿದ್ರು. ಅದಕ್ಕೆ ಅವ್ರ ಬಗ್ಗೆ ನಾನು ನಿಮ್ಮ ಹತ್ರ ಬಂದು ಸುಳ್ಳು ಹೇಳಿದೆ. ಆದ್ರೆ ನಿಜವಾಗ್ಲೂ ಏನ್ ನಡೀತು ಅನ್ನೋದನ್ನ ನಾನು ಈಗ ಹೇಳ್ತೀನಿ. ನಾನು ಬೆಳಿಗ್ಗೆ ಮನೇಲಿದ್ದಾಗ ಕಾಲಿಂಗ್ ಬೆಲ್ ಆಯ್ತು. ಅರೆ ಕುಮಾರಣ್ಣ, ಬನ್ನಿ. ಏನಿದೆ ಇಷ್ಟೊತ್ತಿನಲ್ಲಿ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಏನ್ ಹೇಳಿ? ತಗೊಳ್ಳಿ. ಏನಿದು? ತಾತನ ಒಡವೆ ಪೆಟ್ಟಿಗೆ. ನೀವು ಇದನ್ನ ತಗೊಂಡೋಗಿ ತಾತನ ವಾಪಸ್ ಕೊಟ್ಟು ಕುಮಾರ ಇದನ್ನ ತಗೊಂಡು ಓಡೋಗ್ತಿದ್ದ. ಅಕಸ್ಮಾತ್ ನನ್ನ ಕಣ್ಣಿಗೆ ಬಿದ್ದು ನಾನು ಅವನ ಹಿಡಿದು ಹೊಡೆದು ಈ ಪೆಟ್ಟಿಗೆ ತಗೊಂಬಂದೆ ಅಂತ ಹೇಳ್ಬೇಕು. ಈ ನಾಟಕ ಯಾಕೆ ಅಂತ ಕೇಳ್ಬೋದಾ? ಈ ನಾಟಕ ಆಡಿದ್ರೆ ಮತ್ತೆ ನೀವು ಆ ಮನೆಗೆ ಕಾಲಿಡಕ್ಕಾಗೋದು. ಅಗತ್ಯ ಇಲ್ಲ. ನಾನು ಆ ಮನೆ ಕಾಲಿಡೋ ಅವಶ್ಯಕತೆನೂ ಇಲ್ಲ. ಅವಶ್ಯಕತೆ ಇದೆ, ಖಂಡಿತವಾಗ್ಲೂ ಇದೆ. ನಿಮಗೋಸ್ಕರ ಅಲ್ಲದೆ ಹೋದ್ರು ಸ್ವಾತಿಗೋಸ್ಕರ ನೀವು ಮನೆಗೆ ಹೋಗ್ಲೇಬೇಕು. ಪಾಪ ತಬ್ಲಿ ಹುಡುಗಿ ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ. ನಿಮ್ಮನ್ನ ಮನಸ್ಸು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ನಿಮಗೆ ಗೊತ್ತಿಲ್ಲ ಮಧು, ಈಗಿನ ಕಾಲದಲ್ಲಿ ಹಣಕ್ಕಿರೋ ಬೆಲೆ ಮನುಷ್ಯನಿಗಿಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ನೀವು ಇದನ್ನು ತಗೊಂಡೋಗಿ ಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಬಂದೇ ಬರುತ್ತೆ. ಇಷ್ಟಕ್ಕೂ ನಾನು ಈ ಪೆಟ್ಟಿಗೆ ಯಾತಕ್ಕೋಸ್ಕರ ಕತ್ಕೊಂಬಂದೆ ಗೊತ್ತಾ? ಬೆರೆತಿರೋ 2 ಹೃದಯಗಳನ್ನ ಒಂದು ಮಾಡಬೇಕನ್ನೋ ಒಂದೇ ಉದ್ದೇಶದಿಂದ. ಇದಕ್ಕೋಸ್ಕರ ನಾನು ನಿಮ್ಮ ಬಗ್ಗೆ ಈ ತರ ಸುಳ್ಳು ಹೇಳ್ಬೇಕಾ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋದು ದೊಡ್ಡವ್ರು ಹೇಳಿದ್ದಾರೆ. ಅಂಥದ್ರಲ್ಲಿ ಒಂದು ಸಣ್ಣ ಸುಳ್ಳು ಹೇಳೋದ್ರಿಂದ ಪ್ರಪಂಚ ಏನು ಮುಳುಗೋಗೋದಿಲ್ಲ. ಒಬ್ರು ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅದೆಂಥ ತ್ಯಾಗನಾದ್ರೂ ಮಾಡೋದಕ್ಕೆ ಸಿದ್ಧವಾಗಿರ್ಬೇಕು. ಆಗ್ಲೇ ಅವನು ನಿಜವಾದ ಮನುಷ್ಯ ಅನ್ಸ್ಕೊಳ್ಳೋದು. ಕುಮಾರ್, ಯಾರು ನೀವು? ಹೆಸರು ಕುಮಾರ್, ಸಂಬಂಧದಲ್ಲಿ ಸ್ನೇಹಿತ. ತಮಾಷೆ ಮಾಡಬೇಡಿ ಕುಮಾರ್, ನಿಜ ಹೇಳಿ, ಯಾರು ನೀವು? ಎಲ್ಲಿಂದ ಬಂದ್ರಿ? ಇದಕ್ಕೂ ಮೊದಲು ನೀವೇನ್ ಮಾಡ್ತಿದ್ರಿ? ಇದನ್ನ ತಿಳ್ಕೊಂಡು ಏನ್ ಮಾಡ್ತೀರ ಮಧು? ಇಲ್ಲ, ನಾನೀಗ ತಿಳ್ಕೊಳ್ಳೇಬೇಕು. ಇವತ್ತು ಬಿಟ್ರೆ ಇನ್ಯಾವತ್ತೂ ನೀವು ಸಿಗೋಲ್ಲ ಅಂತ ನನಗೆ ಗೊತ್ತು. ದಯವಿಟ್ಟು ಹೇಳಿ, ಇಲ್ಲ ಅಂದ್ರೆ ನೀವು ಹೇಳಿದ ಈ ಕೆಲಸ ನಾನು ಮಾಡೋಲ್ಲ. ಹೇಳ್ತೀನಿ ಮಧು, ಹೇಳ್ತೀನಿ. ನನ್ನ ಹೆಸರು ಕೃಷ್ಣ ಅಂತ, ನಮ್ಮೂರು ಮೈಸೂರು. ಇದಕ್ಕಿಂತ ಹೆಚ್ಚಿಗೆ ತಿಳ್ಕೋಬೇಕು ಅಂದ್ರೆ ನನಗೆ ಗೊತ್ತಿಲ್ಲ. ನನ್ನ ತಂದೆ ತಾಯಿ ಯಾರು ಅನ್ನೋ ವಿಚಾರನೂ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ನನ್ನನ್ನು ಈ ಮಣ್ಣಿನ ಮಗ ಅಂತ ತಿಳ್ಕೊಂಡಿದ್ದೀನಿ. ಒಬ್ಬ ವಯಸ್ಸಾದ ವ್ಯಕ್ತಿ ನನ್ನನ್ನು ಸಾಕಿ ಬೆಳೆಸಿದ್ರು. ಅವ್ರನ್ನೇ ನನ್ನ ತಂದೆ ತಾಯಿ ಗುರುಗಳು ಅಂತ ಭಾವಿಸಿದೆ. ಒಂದಿನ ನನ್ನ ಗುರುಗಳು ಒಂದು ಮಾತು ಹೇಳಿದ್ರು, ಕೃಷ್ಣ, ಜೀವನನೇ ಆನಂದ. ಆ ಆನಂದ ನಮ್ದಾಗೋದು ಬರೀ ಜ್ಞಾನದಿಂದ ಮಾತ್ರ. ಮೊದಲು ಜ್ಞಾನ ಸಂಪಾದಿಸು, ಸಂಪಾದನೆ ಮಾಡಿದ ಜ್ಞಾನನ ಬೇರೆಯವ್ರಿಗೂ ಹಂಚು ಅಂತ ಹೇಳ್ತಾ ಇದ್ರು. ವಿದ್ಯೆ ಕಲಿತೆ, ಪ್ರೊಫೆಸರ್ ಆದೆ. ನನ್ನನ್ನು ನಾನೇ ಜ್ಞಾನಿ ಅನ್ಕೊಂಡೆ. ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸ್ಕೊಟ್ಟು ಬೇಸರ ಆಯ್ತು. ಸಂಗೀತ ಕಲಿತೆ, ಸಂತೋಷ ಸಿಕ್ತು. ಆಮೇಲೆ ನೃತ್ಯ ಕಲಿತೆ, ಅದಕ್ಕಿಂತಲೂ ಹೆಚ್ಚಿನ ಸಂತೋಷ ಸಿಕ್ತು. ಚೆನ್ನಾಗಿ ಊಟ ಮಾಡೋ ಅಭ್ಯಾಸ ಇತ್ತು. ಎಲ್ಲಾ ಥರದ ಅಡುಗೆ ಮಾಡೋದನ್ನು ಕಲಿತೆ.
ಜೀವನದಲ್ಲಿ ಎಲ್ಲಾ ಥರದ ಸಂತೋಷನೂ ಅನುಭವಿಸ್ತಾ ಬಂದೆ. ಒಂದಿನ ಇದಕ್ಕಿದ್ದಾಗೆ ನನ್ನ ಅಂತರಾತ್ಮನ ನಾನೇನು ಪ್ರಶ್ನಿಸ್ಕೊಂಡೆ, ಈ ಸುಖ ಸಂತೋಷ ಎಲ್ಲ ಯಾರಿಗೋಸ್ಕರ? ನನಗೋಸ್ಕರನ? ಕೇವಲ ನನ್ನ ಒಬ್ಬನಿಗೋಸ್ಕರನ ಅಂತ? ಇಲ್ಲ, ಈ ದೇಶದ ತುಂಬ ಬರೀ ಅಶಾಂತಿನೇ ತುಂಬಿಕೊಂಡಿತ್ತು. ಅಮೂಲ್ಯವಾದ ಪ್ರೀತಿ ಒಂದು ಸಣ್ಣ ವಿಷಯಕ್ಕೆ ಅದ್ರ ಬೆಲೆ ಕಳ್ಕೊತಾ ಇದೆ. ಈ ಜಗತ್ತಲ್ಲಿ ಜನ ಪ್ರೀತಿ ಸಹಕಾರ ಅನ್ನೋದು ಮಹತ್ವನೇ ಮರೆತು ಸಣ್ಣ ಸಣ್ಣ ವಿಷಯಗಳನ್ನ ಸಮಸ್ಯೆಗಳನ್ನ ಮಾಡಿಕೊಂಡು ನರಳ್ತಾ ಇದ್ದಾರೆ. ಮತ್ತೆ ನನ್ನ ನಾನೇ ಪ್ರಶ್ನಿಸ್ಕೊಂಡೆ, ಈಗ ನಾನು ಏನ್ ಮಾಡ್ತಾ ಇದ್ದೀನಿ? ನಾನು ಏನ್ ಕಲಿಸ್ತಾ ಇದ್ದೀನಿ? ಮಾತುಗಳು, ಬರೀ ಮಾತುಗಳು ಅಷ್ಟೇ. ಅವತ್ತೇ ನಾನು ಪ್ರೊಫೆಸರ್ ಕೆಲಸ ಬಿಟ್ಟೆ, ಒಂದು ಮನೆ ಹುಡುಕಿದೆ. ಆ ಮನೇಲಿ ಎಲ್ಲರ ಹತ್ರನೂ ಹಣ, ಕಾಸು, ಆಸ್ತಿ ಪಾಸ್ತಿ ಎಲ್ಲ ಇತ್ತು. ಆದ್ರೆ ಮನುಷ್ಯನ್ ಬೇಕಾರೋ ನೆಮ್ಮದಿ ಮಾತ್ರ ಇರಲಿಲ್ಲ. ಕೆಲಸವನ್ನಾಗಿ ನಾನು ಮನೆ ಸೇರ್ಕೊಂಡೆ. ನೀವು ನಂಬ್ತಿರೋ ಇಲ್ವೋ ಮಧು, ನಾನೇನು ಅವ್ರನ್ನ ಹೆಚ್ಚಿಗೆ ತಿದ್ದಿಲ್ಲ. ಅವ್ರು ಮರ್ತೋಗಿದ ಕೆಲವು ಸಣ್ಣ ಪುಟ್ಟ ವಿಷಯಗಳನ್ನ ನೆನಪು ಮಾಡಿಕೊಟ್ಟೆ ಅಷ್ಟೇ. ಅವ್ರ ಮನಸ್ಸಲ್ಲಿ ಅಂಟ್ಕೊಂಡಿದ್ದ ಧೂಳನ್ನ ನಾನು ತೆಗೆದಾಗ ಕೆಲಸ ಮಾಡಿದೆ ಹೊರತು ಬೇರೆ ಯಾವ ಗನದಾರಿ ಕೆಲಸನ ಮಾಡಲಿಲ್ಲ. ಅವ್ರು ಕಳ್ಕೊಂಡಿದ್ದ ಆ ಸುಖ, ಶಾಂತಿ, ನೆಮ್ಮದಿ ಎಲ್ರಿಗೂ ಸಿಕ್ತು. ನನ್ನ ಮನಸ್ಸಿಗೂ ಉಲ್ಲಾಸ ಸಿಕ್ತು. ಅವತ್ತಿಂದ ಇದನ್ನೇ ಒಂದು ವ್ರತವಾಗಿ ಆಚರಿಸ್ತಾ ಬಂದೆ. ಇದೇ ಥರ ಎಷ್ಟೋ ಮನೆಗಳು ಸುತ್ತಿ ಸುತ್ತಿ ಕಡೆಗೆ ಈ ಮನೆಗೆ ಬಂದೆ. ಇಲ್ಲೂ ಎಲ್ರಿಗೂ ಆ ಸುಖ, ಶಾಂತಿ, ನೆಮ್ಮದಿ ಸಿಕ್ತು. ಆದರೆ ಇದು ಯಾವುದು ನನ್ನ ತಂಗಿ ಸ್ವಾತಿಗೆ ಸಿಗಲಿಲ್ಲ. ಅವಳಿಗೆ ಬೇಕಾಗಿರೋ ಸುಖ, ಶಾಂತಿ, ನೆಮ್ಮದಿ ನಿಮ್ಮೊಬ್ಬರಿಂದ ಮಾತ್ರ ಕೊಡಕ್ಕೆ ಸಾಧ್ಯ. ಹೌದು, ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ತಗೊಳ್ಳಿ, ಇನ್ನು ತಡ ಮಾಡಬೇಡಿ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ. ಇನ್ನೊಂದು ವಿಷಯ ಮಧು, ಈಗ ನಾನು ನಿಮ್ಮ ಹತ್ರ ಹೇಳಿರೋ ವಿಷಯನ ದಯವಿಟ್ಟು ಯಾರಿಗೂ ತಿಳಿಸ್ಬೇಡಿ. ನನ್ನ ಮೇಲೆ ಆಡಿ, ಪ್ಲೀಸ್. ಬರ್ತೀನಿ. ನೀವು ನನ್ನನ್ನ ಮನೆಗೆ ಸೇರಿಸಿದ್ರು ಸರಿ, ಸೇರಿಸದೇ ಇದ್ರು ಸರಿ, ನನಗೇನು ಬೇಸರ ಇಲ್ಲ. ಆದ್ರೆ ದಯವಿಟ್ಟು ಕುಮಾರನನ್ನ ಮಾತ್ರ ನಿಂದನೆ ಮಾಡಬೇಡಿ. ಮಧು, ನಾನಿನ್ ಬರ್ತೀನಿ. ಮಧು, ಕುಮಾರ ಈ ಮನೆಗೋಸ್ಕರ ಬೇಕಾದಷ್ಟು ಮಾಡಿದಾನೆ. ನಾವು ಅವನಿಗೋಸ್ಕರ ಅವನು ಒಂದೇ ಒಂದು ಆಸೆಯನ್ನು ಪೂರೈಸೋಕ್ಕಾಗಲ್ವಾ? ನಾನು ಈ ಮನೆ ಯಜಮಾನ. ಅಮ್ಮ ಸ್ವಾತಿ, ಅಮ್ಮ, ಇವಳನ್ನ ನಿನ್ನ ಕೈಲಿ ಇಡ್ತಾ ಇದ್ದೀನಿ. ಇವಳನ್ನು ಚೆನ್ನಾಗಿ ನೋಡ್ಕೋ. ಸ್ವಾತಿ, 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 ಕುಮಾರಣ್ಣ ನಿಂತ್ಕೊಳ್ಳಿ. ಕುಮಾರಣ್ಣ, ಯಾಕೆ ಕುಮಾರಣ್ಣ ನಮ್ಗೊಂದ್ ಮಾತು ಹೇಳ್ದೆ ನಮ್ನೆಲ್ಲ ಬಿಟ್ಟು ಹೋಗ್ತಿದಿರಲ್ಲ? ನೀನ್ ನಮ್ಗೆಲ್ಲ ಎಷ್ಟೊಂದು ಪ್ರೀತಿ ತೋರಿಸ್ದೆ. ಆ ಪ್ರೀತಿಗೆ ಬೆಲೆನೇ ಇಲ್ವೇ? ಅಷ್ಟೊಂದು ನಿರ್ದಯನ ಆಗ್ಬೇಡಪ್ಪ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ್ವೋ? ಇಲ್ಲ ತಾತ, ಇಷ್ಟು ದಿನ ಈ ಮನೇಲಿ ನಾನು ನಿಮ್ಮೆಲ್ಲರ ಪ್ರೀತಿನ ಹಂಚ್ಕೊಂಡಿದ್ದೀನಿ. ಈಗ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ನನಗೂ ತುಂಬಾ ನೋವಾಗ್ತಾ ಇದೆ. ಆದ್ರೆ ನನ್ಗೆ ಬೇರೆ ವಿಧಿ ಇಲ್ಲ ತಾತ, ನಾನು ಹೋಗ್ಲೇಬೇಕು. ದಯವಿಟ್ಟು ನಾನು ಯಾರು ತಡಿಬೇಡಿ. ಹೆಸರು ತಕ್ಕಂತೆ ನಿಜವಾಗ್ಲಿ ಮನೆ ಶಾಂತಿ ನಿವಾಸ ಆಗೋಯ್ತು. ಈ ಪ್ರಪಂಚದಲ್ಲಿ ಅಶಾಂತಿ ತುಂಬಿಕೊಂಡಿರೋ ಎಷ್ಟೋ ಮನೆಗಳಿವೆ. ಅಂತ ಮನೆಗಳಿಗೆಲ್ಲ ನನ್ನ ಅವಶ್ಯಕತೆ ಇದೆ. ಇಷ್ಟು ದಿನ ನೀವೆಲ್ಲ ನನ್ನ ಪ್ರೀತಿಯಿಂದ ನೋಡ್ಕೊಂಡು ಹೊಟ್ಟೆ ತುಂಬ ಊಟ ಹಾಕಿದ್ದೀರ. ಈ ನಿಮ್ಮ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ಬರ್ತೀನಿ.